ನಂಗೊಂದು ಜಾಗ ಗೊತ್ತು, ಅಲ್ಲಿ ನೀವು ಕೇಳೋ ಡ್ಯಾನ್ಸ್ ಸಿಗದೆ ಇದ್ರು ಬೇರೆ ತರ ಡ್ಯಾನ್ಸು ಬೇರೆ ತರದ್ ಎಲ್ಲ ಸಿಗುತ್ತೆ. ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಟಿ? 7 ವರ್ಷ ಆಯ್ತು. 5 ಜನ ಕೂತ್ಕೊಂಡ್ರು ತಡೆಯಿದೆ. ನನ್ನ ಹೆಂಡತಿ ಇದನ್ನ ಬಹಳ ಇಷ್ಟಪಟ್ಟು ಇದು ಬೇಕೇ ಬೇಕು ಅಂತ ಹಠ ಮಾಡಿ ಮಾಡಿಸ್ಕೊಂಡಿದ್ದು. 3 ವರ್ಷ ಮನೆ ಕಟ್ಟು. ನಮ್ಮ ತಂದೆ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಅವರು ಅಪಾಯಿಂಟ್ಮೆಂಟ್ ಆಗಿತ್ತು, ಶೇಖ್ ದಾರ್ ಅಂತ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ. ಸ್ನೇಹಿತರೆ ನಮಸ್ತೆ, ಶುಭೋದಯ. ಬನ್ನಿ ನಮ್ಮ ಮೂಗ್ ಸುರೇಶ್ ಅವ್ರನ್ನ ಭೇಟಿ ಮಾಡೋಣ. ಎಸ್, ನೀವೆಲ್ಲರೂ ಬಹಳ ನೋಡಿರ್ತಿರೋ ಒಂದು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಬಹಳ ಒಳ್ಳೆ ರಂಗಭೂಮಿ ಕಲಾವಿದರು ಕೂಡ ಹೌದು. ಅವರು ಸೂರ್ಯವಂಶ ಸಿನಿಮಾ ನೋಡಿದ್ರೆ ಅದರಲ್ಲಿ ದೊಡ್ಡಣ್ಣವ್ರ ಜೊತೆಗೆ ತುಂಬ ಒಳ್ಳೆ ಕಾಮಿಡಿ ಟ್ರ್ಯಾಕಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಏನು ಹಂಗೆ ನೋಡ್ತೀಯಾ? ಅವ್ನು ನನ್ನ ಕ್ಲಾಸ್ ಬಿಟ್ಟು ಗೊತ್ತಾ? ಅವನಿಗೆ ಇನ್ನೂ ವಯಸ್ಸು ಚಿಕ್ಕದಾಗೈತೆ. ಅವ್ನು ಫೇಲ್ ಆಗಿ ಹಂಗೇ ಅವನೇ. ಜಸ್ಟ್ ಉದಾಹರಣೆ ಕೊಟ್ಟಾರೆ. ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಬನ್ನಿ, ನಿಮಗೆ ಕೆಂಗೇರಿಗೆ ಸ್ವಾಗತ. ಅವ್ರೊಂದು ಒಳ್ಳೆ ಮನೆ ಇದೆ, ಒಂದು ರಂಗ ತಂಡ ಇದೆ. ಸೊ ಅದನ್ನೆಲ್ಲ ನಾವು ನೋಡೋಣ. ಬನ್ನಿ, ವೆಲ್ಕಮ್. ಮನೆ ಎಂಟ್ರೆನ್ಸೇ ಚೆನ್ನಾಗಿದೆ ನೋಡಿ. ಇದು ರಂಗಭೂಮಿಯವರ ಮನೆ ಅನ್ನೋಕ್ಕೆ ಸ್ನೇಹಿತರೆ ಕಾರ್ ಶೆಡ್ಡಲ್ಲಿ ಇರುವ ಈ ವಸ್ತುಗಳೇ ಸಾಕ್ಷಿ. ನೋಡಿ, ನಾಟಕದ ಸೆಟ್ಟು, ಪ್ರಾಪರ್ಟೀಸು ನೋಡಿ. ಪ್ರತಿ ಟ್ರಂಕಲ್ಲೂ ಒಂದೊಂದು ನಾಟಕದ ಇರುತ್ತೆ. ಸಾಫಲ್ಯ ಅಂಥೇಳಿ ಅವ್ರ ರಂಗತಂಡದ ಹೆಸರು ನೋಡಿ. ಸಾಫಲ್ಯ ರಂಗತಂಡ ವಿಶ್ವ ರಂಗಭೂಮಿ ದಿನಾಚರಣೆ ಕೂಡ ಮಾಡಿದ್ದಾರೆ. ಎಸ್, ಮೇಲೆ ಹೋಗೋಣ ಬನ್ನಿ. ನಮಸ್ತೆ. ಕೆಳಗಡೆ ನಿಮ್ಮ ನಾಟಕದ ಎಲ್ಲ ಪ್ರಾಪರ್ಟೀಸ್ ದರ್ಶನ ಆಯಿತು ಸರ್. ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ. ಬೆಳಗ್ಗೆ ಇಲ್ಲಿ ನಾನು ಹಾರೋಳ್ಳಿಗೆ ಹೋಗಿದ್ದೆ. ಬರ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬರು ರೈತರು ಸಿಕ್ಕರು. ಇದಕ್ಕೆ ಅರ್ಜೆಂಟಿಗೆ ಹೋಗ್ಬೇಕು ಅಂತ ಬರ್ತಾ ಇದೆ. ಅವ್ರು ಕೇಳಿದ್ರೆ ಎಲ್ಲಿಗೆ? ಮೂಗ್ ಸುರೇಶ್ ಅವ್ರ ಇಂಟರ್ವ್ಯೂಗೆ ಅಂದೆ. ಅದೇ ಬೇಸ್ ವಯಸ್ಸಿದೆಯಲ್ಲ ಬಂದ್ರೆ ಬಾವಿ ಒಳಗಿಂದ ಧ್ವನಿ ಬಂದಂಗೆ ಬರುತ್ತಲ್ಲ, ಅವ್ರು ತಾನೇ ಅಂದರು. ಹೌದು, ಹಾರೋಳ್ಳಿ ಕನಕಪುರ ರಸ್ತೆ. ನಿಮ್ಮ ರೈತರೊಬ್ರು ಹೆಸರು ತಕ್ಷಣ ಗೊತ್ತಾಯ್ತು ಸರ್. ಸ್ನೇಹಿತರೆ ನೋಡಿ, ಇವರೇ ನಮ್ಮ ಮೂಗ್ ಸುರೇಶ್ ಅವರು, ಅವ್ರ ಪತ್ನಿ. ಬನ್ನಿಮ್ಮ. ಸೊ ನೀವು ನೋಡ್ತೀರಿ, ಭಾಳ ಪ್ರಖ್ಯಾತ ಕಲಾವಿದರು. ಬಟ್ ಅವ್ರನ್ನ ನಾನು ಸೂರ್ಯವಂಶ ನೋಡಿದಾಗ ತುಂಬ ಸಣ್ಣ ಇದ್ರು. ಈಗ ಸ್ವಲ್ಪ ಚೆನ್ನಾಗಿದ್ದಾರೆ. ವಯಸ್ಸಾಯ್ತು ಅನ್ನೋದಕ್ಕಿಂತ ಕಾಲಕ್ರಮೇಣ ದೇಹಕ್ಕೆ ಒಂದು ಸ್ವಲ್ಪ ಭಾರ ಬಂದಿದೆ. ಏನು ಅಸ್ತವ್ಯಸ್ತವಾದಂಥ ಮೊಮೆಂಟ್ಗಳು ಇಡಕ್ಕೆ ಅವ್ರು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅವ್ರೇನು ಹೇಳಿದ್ರು, ಬೆಂಗಳೂರಿನಲ್ಲಿ ಬಂದ ತಕ್ಷಣ ಸುಮಾರು ಬಾಡಿಗೆ ಮನೆಗಳು ಬದಲಾಯಿತು. ನೋಡಿ, ಈ ಮನೆಯಲ್ಲಿ ನೆಕ್ಸ್ಟ್ ಮುಂದಿನ ಮನೆಯಲ್ಲಿ ಶೋಕೇಸ್ ಮಾಡಿಸೋಣ. ಈ ಮನೆ ಚಿಕ್ಕದು ಅದ್ರ ಆಯಿತು. ಅದಕ್ಕಿಂತ ದೊಡ್ಡ ಮನೆ ಮಾಡಿದೆ. ಹಾಲು ಕಿಚನ್ ರೂಮ್ ಇದ್ದಿದ್ದು 2 ರೂಮ್ ಆಯಿತು. ಎಲ್ಲಿ ಇಡೋಣ ಅಂದರು. ಇದ್ದಿದ್ದನ್ನು ಅಲ್ಲಿ ಜೋಡಿಸಿದ್ರೆ ಒಂದು ಹೊಸದು ಬಂದಂಗೆ ಹಳೇದು ಎಲ್ಲ ಡಬ್ಬಕ್ಕೆ ಹೋಗೋದು. ಹಿಂಗೆ ಆಗಿ ಸುಮಾರು ಎಲ್ಲ ಡಬ್ಬಗಳು 4 ಡಬ್ಬ ತುಂಬ್ಕೊಂಡಿದೆ. ಈಗ ಯಾವ್ದು ಇಂಪಾರ್ಟೆಂಟ್ ಇಡಬೇಕು, ಯಾವ್ದು ಇಂಪಾರ್ಟೆಂಟ್ ಇಡಬಾರ್ದು ಅನ್ನೋದೇನಿಲ್ಲ. ಬಂದಂಗೆ ಇಡ್ತಾ ಇರೋದು. ಹಳೇದನ್ನೆಲ್ಲ ತೊಗೊಂಡೋಗಿ ಡಬ್ಬಕ್ಕೆ ತುಂಬೋದು. ಫಸ್ಟ್ ಇನ್ ಫಸ್ಟ್ ಔಟ್. ಹಂಗೆ ಮಾಡಿಬಿಟ್ರು. ಆಮೇಲೆ ನನ್ನ ಆಸೆ ಏನು, ಇವತ್ತಲ್ಲ ನಾಳೆ ಒಂದು ಕೆಲಸ ಮಾಡಿ, ಈಗ ಆಯಿತು ಕ್ವಾರ್ಟರ್ಸ್ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಅಲ್ಲಿ ಹೋಗೋಣ, ಅಲ್ಲಿಡ್ಬೋದು. ಅಲ್ಲೂ ಎಷ್ಟಾಗುತ್ತೆ ಅಷ್ಟು ಇಟ್ಬಿಟ್ಟು ಬಾಕಿದೆಲ್ಲ ಡಬ್ಬ ಆಯಿತು. ಆಮೇಲೆ ನೆಕ್ಸ್ಟ್ ಮನೆ ನೋಡಿ, ಸ್ವಂತ ಮನೆಗೆ ಹೋದಾಗ ಒಂದು ಶೋಕೇಸ್ ಮಾಡಿಸ್ಬಿಡಿ. ನಾವು ಶೋಕೇಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಇಲ್ಲೇನೋ ಮಾಡಿ ವ್ಯವಸ್ಥೆ ಮಾಡಿ, ನಾನೆಲ್ಲ ಶೂಟಿಂಗ್ ನಾಟಕಗಳ ಊರು ತಿರ್ಕೊಂಡು ಹೋದೆ. ಇಲ್ಲೇನೋ ಮಾಡ್ತೀನಿ ಎಂದು ಹೆಂಗೋ ಮಾಡಿದ್ರು. ನಾವು ಇಲ್ದಿರೋ ಇದರಲ್ಲಿ ಎಷ್ಟು ಇಡೋಕ್ಕಾಗುತ್ತೋ ಅಷ್ಟು ಇಟ್ವಿ. ಇನ್ನೂ ದೊಡ್ಡ ಶೋಕೇಸ್ ಮಾಡಿಸೋಣ. ಸೊ ಈಗ ಸದ್ಯಕ್ಕೆ ಇದು ಮಾಡಿದ್ವಲ್ಲ, ಮುಂದಕ್ಕೆ ನೋಡೋಣ ಅಂದರು. ಈಗ ನನಗೆ ಭರವಸೆ ಕೊಟ್ಟು ಕೊನೆಗೆ ಈ ಯಾವ ಹಳೆಯವು ಡಬ್ದಲ್ಲೇ ಇದ್ದಾವೆ, ಇವು ಬಂದವು ಹಿಂಗೆ ಇಲ್ಲಿಡಿವೆ. ಇನ್ನು ಬಾಕಿವೆಲ್ಲ ಬಂದವು ಎಲ್ಲೆಲ್ಲ ಹಿಂಗೆ ತಿರುಗ್ತಾ ಇರೋದೆ, ತಳ್ತಾ ಇರೋದು. ಹಿಂಗೆ ಆಗಿದೆ. ನಾವು ಆಸೆ ಕೈಗೊಳ್ಳ. ಏನೋ ನಮಗೇನೋ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಒಂದು ಅರ್ಧ ಎಕರೆ ಜಮೀನೋ ಏನೋ ಒಂದು ಚೆನ್ನಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ದೇವ್ರು ಕೊಟ್ಟರೆ ಅಲ್ಲಿ ಅರ್ಧ ಹಾಕಿನೋ 1/4 ಎಕರೆನೋ ಅಲ್ಲಿ ಒಂಚೂರು ಏನೋ ಒಂದು ರಂಗಮಂದಿರ ಕಟ್ಟಿ ಒಂದು ಇದು ಮಾಡಿ, ಅಲ್ಲಿ ಇದಕ್ಕೆ ಶೋಕೇಸ್ಗೆ ಅಂತ ಒಂದು ಸಪ್ರೇಟಾಗಿ ಇಟ್ಬಿಡ್ಬೇಕು. ಹಾಲ್ ಕಟ್ಟಿ ಎಲ್ಲ ಕಟ್ಟಿ. ಇನ್ನು ಬುಕ್ಸ್ಗಳೆಲ್ಲ ಎಲ್ಲ ಒಂದು ಕಡೆ ಅಲ್ಲಿ ಇಲ್ಲಿ ಎಲ್ಲ ಅದನ್ನು ತುರುಕ್ಬಿಡೋರು. ಒಂದು ಬುಕ್ಗಳು ಎಲ್ಲೂ ಜಾಗ ಇಲ್ಲ. ಸ್ವಂತ ಮನೆ. ಭರವಸೆ ಕೊಟ್ಟರು. ಈಗ ಓಟ್ ತಗೊಳಕ್ಕೆ ಅಂತ ಭರವಸೆ ಕೊಡ್ತಾರಲ್ವಾ, ಎಲ್ಲ ಓಟ್ ಹಾಕಿ ಇನ್ನು 5 ವರ್ಷದಲ್ಲಿ ನಾವು ಇದೆಲ್ಲ ಮಾಡ್ತೀವಿ ಅಂತ, ಸಿಂಗಪುರ ಮಾಡ್ತೀವಿ, ಸ್ವರ್ಗ ಮಾಡ್ಬಿಡ್ತೀವಿ ಅಂತ. ಅವ್ರು ಮರಳುಗಾಡಲ್ಲಿ ಮಾಡಿದ್ದಾರೆ ಸ್ವರ್ಗನ, ನಾವು ಇಲ್ಲೇ ಮಾಡ್ತೀವಿ, ಮರುಭೂಮಿ ತಂದು ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಭರವಸೆ ಕೊಡ್ತಾರಲ್ಲ. ಆ ಥರ ಅವ್ರ ಥರ ಅಲ್ಲ. ಅವ್ರ ಥರ ಭ್ರಷ್ಟರಲ್ಲ ಇವರು. ಇವ್ರಿಗೇನು ನನಗೆ ಒರ್ಸೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನೋ ಸಮಾಧಾನ ಮಾಡ್ತಾರೆ. ಇನ್ನೇನು ಮಾಡೋದು? 10-15 ಹೋಗ್ತಾರೆ, ತರ್ತಾ ಇರ್ತಾರೆ. ಎಷ್ಟು ಅಂತ ಇಡಕ್ಕಾಗತ್ತೆ? ನಾವು ಒಂದ್ಸರಿ ನೋಡೋದು, ಕೊಟ್ಟಿದ್ದನ್ನ ಕಣ್ ತುಂಬಿಸ್ಕೊಳ್ಳೋದು, ಏನು ಇವ್ರ ಕೈಲಿ ಕೊಡೋದು. ನೋಡಿ ಎಲ್ಲ ನಾನು ಇಟ್ಟರೆ ಒಂದು 2 ದಿನ ಇಲ್ಲಿರುತ್ತೆ. ಆಮೇಲೆ
ಓ ನನ್ನ ಕೈಲಿ ಓಡ್ಸೋಕ್ಕಾಗಲ್ಲ ಬೇಜಾರಾಗ್ಬಾರ್ದಲ್ಲ, ಅದಕ್ಕೆ ಅಂತ ಮಾಡ್ತಾರೆ. ಮತ್ತೆ ಅದು ಡಬ್ಬಕ್ಕೆ ಹೋಗಿದೆ. ಏನು ಮಾಡೋದು? ಇಡಕ್ಕೆ ಒಂದು ಸೈಟ್ ತಗೋಬೇಕು ಈಗ. ಹ್ಞೂ ಹೌದು. ಏನೋ ದೊಡ್ಡ ಮನೆ ಮಾಡೋಣ ಅಂತ ಆ ಶಕ್ತಿ ಏನು ಅಂದರೆ ಸೈಟ್ ತಗೊಳ್ಳೋಕ್ಕೆ ಕಾಸಿರಲಿಲ್ಲ ಮೊದಲು. ಸೈಟ್ಗೆ ಬಿಡಿಗೆ ಅಪ್ಲೈ ಮಾಡೋದಕ್ಕೆ ನನಗೆ 6% ಬಡ್ಡಿಗೆ ದುಡ್ಡು ತೊಗೊಂಡು 1,750 ರೂಪಾಯಿ ದುಡ್ಡು ಕಟ್ಟೋಕ್ಕೆ ನಾನು 6% ಬಡ್ಡಿ ಕಟ್ಟಿದ್ದೆ ಮೊದಲನೇ ಅಟೆಂಪ್ಟ್ಗೆ 84ನೇ ಇಸ್ವಿನಲ್ಲಿ. ಅದಾದ ನಂತರ 2,000 ಚಿಲ್ಲರೆ ಆಯ್ತದು. 2,000 ಅದುವಾಗಲೂ ಬಡ್ಡಿ ತಗೊಂಡೆ 6%ಗೆ. ಅದೇ ವ್ಯಕ್ತಿ ಹತ್ರ 6% ಬಡ್ಡಿ ತಗೊಂಡೆ. 1 ಅಟೆಂಪ್ಟ್ ಆಯಿತು, 2 ಅಟೆಂಪ್ಟ್ ಆಯಿತು, ಹಂಗೆ ಬಡ್ಡಿ ತಗೊಳ್ಳೋದು ಕೊಡೋದು, ಬಡ್ಡಿ ತಗೊಳ್ಳೋದು ಕೊಡೋದು, ಹಿಂಗೆ ಮಾಡಿದ್ವಿ. ಮದುವೆ ಆಗೋ ಟೈಮಲ್ಲಿ 1 ಅಟೆಂಪ್ಟ್ ಮಿಸ್ ಆಗೋಯ್ತು ಬಿಡಿಯೋದು. ಅದು ಒಂದು ಸ್ವಲ್ಪ ಮುಂದಕ್ಕೆ ಹೋಯ್ತು. ಆಮೇಲೆ ಮತ್ತೆ ಜೋಡ್ಸೋಕ್ಕಾಗಲ್ಲ ದುಡ್ಡು. ಆ ಇನಿಷಿಯಲ್ ಡಿಪಾಸಿಟ್ಗೆ ಜೋಡ್ಸೋಕ್ಕಾಗಲ್ಲ. ಅಯ್ಯೋ ಸಾಕಪ್ಪ 30-40 ಬಿಟ್ಟರೆ ಅದ್ರ ಮೇಲೆ ದೊಡ್ಡದು ಆಸೆ 40-60 ತಗೋಬೇಕು ಅಂತ ಅಂದ್ಬಿಟ್ಟು. ನಾನು DRDOನಲ್ಲಿ ಕೆಲಸದಲ್ಲಿದ್ನಲ್ಲ, ಕಮ್ಮಿ ಸಂಬಳ ಅಲ್ಲಿ. ಹೌದು. ಈಗ ನಾವು ಇಷ್ಟು ದಿನ ಹೇಳ್ಕೊಳ್ತಿರಲಿಲ್ಲ ಸರಿಯಾಗಿ. ಸುಮಾರು ಜನ ಗೊತ್ತಿತ್ತು, ಸುಮಾರು ಜನ ಗೊತ್ತಿರಲಿಲ್ಲ. ನಿಮಗೆ DRDOನಲ್ಲಿ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ BSc ಮಾಡಿ ಅಲ್ಲಿ ಸರ್ಕಾರಿ ವಿಜ್ಞಾನ ವಿದ್ಯಾಲಯ ರಿಸರ್ವ್ ಬ್ಯಾಂಕ್ ಎದುರುಗಡೆ ಅಲ್ಲಿ ಮಾಡಿ, ಅಲ್ಲಿ ಕನ್ನಡ ಸಂಘ ಯೂನಿಯನ್ನು ಅದು ಇದು ಅಂತ ಆಡಿ ನಾವು ಫಸ್ಟ್ ಇಯರ್ BSc ಇದ್ದಾಗ ನಿಯತಾಗಿ ಓದಿದೆ, ಫಸ್ಟ್ ಬೆಂಚಲ್ಲಿದ್ದೆ. ಸೆಕೆಂಡ್ ಇಯರ್ BScಲಿ ಮೊದಲಿಗೆ ಬೆಂಚ್ ಬಂದೆ. ಥರ್ಡ್ ಇಯರ್ BScಗೆ ಲಾಸ್ಟ್ ಬೆಂಚಿಗೆ ಬಂದೆ. ಅಷ್ಟೊತ್ತಿಗೆ ಸೆಕೆಂಡ್ ಇಯರ್ BScಗೆ ಎಲ್ಲರೂ ಪುಸ್ಲಾಯಿಸಿ ನಾನು ಮಿಮಿಕ್ರಿ ಮಾಡ್ತಿದ್ದೆ ಅವಾಗಲೇ ಮಿಮಿಕ್ರಿ ಮಾಡಿದೆ. ಆಮೇಲೆ ಕೊನೆಗೆ ಅನ್ನಿಸ್ತು ಮಿಮಿಕ್ರಿ ಮಾಡಬಾರ್ದು, ಬರೀ ಆ್ಯಕ್ಟ್ ಮಾಡಬೇಕು. ಮಿಮಿಕ್ರಿ ಮಾಡಿದ್ರೆ ನಮ್ದು ಇದೇ ಕಳೆದೋಗ್ಬಿಡುತ್ತೆ, ನಮ್ಮ ಪ್ರತಿಭೆ ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಅಲ್ಲಿಂದ ಬರೀ ಆ್ಯಕ್ಟಿಂಗ್ ಮಾತ್ರ ಆಟಗಳು ಮಾಡ್ಕೊಂಡು ಏನೋ ಮಾಡ್ತಿದ್ರೆ ಅಲ್ಲಿ ಯೂನಿಯನ್ ಸೇರಿ ಮೊದಲನೇ ವರ್ಷ ಒಂದು ಸ್ವಲ್ಪ ಕ್ಲಾಸು ಅಟೆಂಡ್ ಆಗ್ತಿದ್ದೆ, ಯೂನಿಯನ್ ಕೆಲಸನೂ ಮಾಡ್ತಿದ್ದೆ, ಕನ್ನಡ ಸಂಘದ ಕೆಲಸನೂ ಮಾಡ್ತಿದ್ದೆ. ಎಲ್ಲ ಮಾಡ್ತಿದ್ದಾಗ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಾಗ ಯಾರೋ ಪಾಠ ಅರ್ಥ ಆಯ್ತಲ್ಲ, ಚುಕ್ಕಿ ಆಟ ಆಡಲ್ಲ, ಸುಮ್ಮನೆ ಮೇಷ್ಟ್ರು ಓದೋದು ಕಷ್ಟ. ಅವನು ಇದಕ್ಕೆ ನಾನು ಆಯ್ತಪ್ಪ ನೀನೊಂದು ಚುಕ್ಕಿ ಇಡು, ನಾನೊಂದು ಚುಕ್ಕಿ ಇಡ್ತೀನಿ. ಮೇಟ್ರು ನೀವೆಲ್ಲೂ ಚುಕ್ಕಿ ಇಡೋದು ಬೇಡ, ನಿಮಗೆ ತುಂಬ ಕೆಲಸ ಇರ್ತದೆ, ಯೂನಿಯನ್ ಲೀಡ್ರು ನೀವು. ಸೊ ಹೊರಗಡೆ ಎಲ್ಲ ಕಾಯ್ತಾ ಇರ್ತಾರೆ ಹುಡುಗರು. ನೋಡಿ ಈ ಕ್ಲಾಸ್ ರೂಮಲ್ಲಿ 2 ಬಾಗಿಲಿದೆ. ಅಟೆಂಡೆನ್ಸೂ ಕೊಡ್ತೀನಿ ನಾನು, ಹಿಂದ್ಗಡೆ ಬಾಗಿಲಿಂದ ಹೋಗ್ಬೋದು. ಡೋಂಟ್ ವರಿ, ನಾನು ನೋಟ್ಸ್ ಕೊಡ್ತೀನಿ ನಿಮಗೆ, ಅದನ್ನು ಓದ್ಕೊಳ್ಳಿ. ನಿಮ್ಗೆ ಅಷ್ಟೇ ಸಾಕು. ನಮ್ಮ ಪಾಠಕ್ಕಿಂತ ನೀವು ಯಾರು ಜೀನಿಯಸ್ ಬುದ್ಧಿವಂತರು. ನೀವು ಒಂದು ಸರಿ ನೋಡ್ಕೊಂಬಿಟ್ರೆ ಸಾಕು, ಎಕ್ಸಾಮ್ ಚೆನ್ನಾಗಿ ಬರೀತೀರಿ, ಮಾಡ್ತೀರಿ, ದಯಮಾಡಿ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಭಾಳ ಒಳ್ಳೆ ಮಾತು, ಶುದ್ಧವಾದ ಮಾತುಗಳನ್ನಾಡಿ ನಮ್ಮನ್ನು ಹೊರಗಟ್ಟರು. ಗೆಟ್ ಔಟ್. ಫೈನಲ್ BSc ಇದ್ದಾಗ ಕೃಷ್ಣರಾವ್ ಅಂತ ಸ್ಟ್ಯಾಟಿಸ್ಟಿಕ್ಸ್ HOD ಇದ್ದರು. ಅವರು ಕರೆದು ಕೂರಿಸ್ಕೊಡೋರು. ನಿಮಗೆ ಇನ್ನು 1 ವರ್ಷ ಆದಮೇಲೆ ನಾವು ನಿಮ್ಮನ್ನು ಮಾತಾಡ್ತೀವ, ನೀವು ನಮ್ಮನ್ನು ಮಾತಾಡ್ಸೋಲ್ಲ, ನಾವ್ಯಾರೋ ನೀವ್ಯಾರೋ. ಕೂತ್ಕೊಂಡು ನಿದ್ದೆ ಮಾಡಿ, ಚುಕ್ಕಿ ಆಟ ಆಡಿ, ನಾನು ಕ್ಲಾಸ್ ರೂಮಲ್ಲಿ ನೀವಿರಬೇಕು. ಉಲ್ಟಾ ಹೋಗಂಗಿಲ್ಲ, ಏನು ಬೇಕೋ ಇಲ್ಲೇ ಮಾಡಿ. ಆದರೆ ಏನು ಗೊತ್ತಾ, ನಿಮಗೆ ಮಹತ್ವ ಏನು ಗೊತ್ತಾಗುತ್ತೆ ಅಂದರೆ, ನಿಮಗೆ ಆಸಕ್ತಿ ಇದೆಯೋ ಇಲ್ವೋ, ಪಾಠ ಮಾಡೋದನ್ನು ಕೇಳ್ತಾ 1 ದಿನ 2 ದಿನ 3 ದಿನ ಬೋರ್ ಆಗೋದು, 4ನೇ ದಿನ ಅವ್ರು ಯಾರೋ ಒಂದು ಒಳ್ಳೆ ಪಾಯಿಂಟ್ ಹೇಳಿದಾಗ ನಿಮ್ಗೆ ಅದಿಷ್ಟ ಆಗ್ಬೋದು, ಕನೆಕ್ಟ್ ಆಗ್ಬಿಡುತ್ತೆ. ಅದರಿಂದ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ಕ್ಲಾಸ್ ಮಿಸ್ ಮಾಡೋಂಗಿಲ್ಲ ಅಂತ. ನೋಡಿ ಇದಿದೆಯಲ್ಲ ಉಯ್ಯಾಲೆ, ಇದು ನಾನು ಕೂತ್ಕೊಳ್ಳಿ, ಖಂಡಿತ 5 ಜನ ಕೂತ್ಕೊಂಡ್ರೆ ತಡೆಯುತ್ತೆ. ಹೌದಾ? ಇದರಲ್ಲಿ ಏನಂತಂದ್ರೆ ನನ್ನ ಹೆಂಡತಿ ಇದನ್ನ ಭಾಳ ಇಷ್ಟಪಟ್ಟು ಇದು ಬೇಕೇ ಬೇಕು ಅಂತ ಹಠ ಮಾಡಿ ಮಾಡಿಸು. ನನ್ನ ಅಮ್ಮನ ಮನೇಲಿ ಉಯ್ಯಾಲೆ ಇತ್ತು, ಹಾಗಾಗಿ ನನಗೆ ಉಯ್ಯಾಲೆ ತುಂಬಾ ಇಷ್ಟ ಇತ್ತು. ಕ್ವಾರ್ಟರ್ಸ್ ಅಲ್ಲಿ ಹಾಕಕ್ಕಾಗ್ಲಿಲ್ಲ, ಮಕ್ಳು ತುಂಬಾ ಹಠ ಮಾಡೋರು. ಏನೋ ಒಂದು ವೈರ್ ತಗೊಂಡು ಆ ಕಡೆ ಈ ಕಡೆ ಹಾಕ್ತಿದ್ವು. ಮಕ್ಳು ಹೇಳೋರು ಮನೆ ಕಟ್ಟಿದ್ರೆ ಉಯ್ಯಾಲೆ ಬೇಕು ಅಂತ. ನೀವೇ ಮನೆ ಕಟ್ತಿರೋ ಬಿಡ್ತಿರೋ, ನಾನು ಉಯ್ಯಾಲೆ ಮಾತ್ರ ಬೇಕು ಅಂತ. ಅವರು ಕೊನೆಗೆ ಇವರು ಉಕ್ಕೆಲ್ಲ ಬೇರೆ ಕಡೆ ಹಾಕ್ಬಿಟ್ಟಿದ್ರು. ಇಲ್ಲೇ ಬೇಕು ನಮ್ಮ ಮಿಸ್ಸಸ್ಗೋಸ್ಕರ ಅಂತ ಹೇಳಿ ಕಂಪಲ್ಸರಿ ಬೇಕೇ ಬೇಕು ಅಂತ ಕೇಳಿದ್ರು ಸುರೇಶ. ಅವಾಗ ಇದು ಉಯ್ಯಾಲೆ ಹಾಕ್ಕೊಟ್ರು. ಹಾಗಾಗಿ ನಾನು ಕೇಳಿದ್ದು ಇದು ಒಂದೇ, ಅವ್ರು ಕೊಟ್ಟಿರೋದು ಇದೊಂದು ಉಯ್ಯಾಲೆ ಅಷ್ಟೇ, ಬೇರೆ ಇದೊಂದು ಅಷ್ಟೇ, ಬೇರೆ ಇನ್ನು ಮಿಕ್ಕಿದ್ದೆಲ್ಲ ಅವ್ರದ್ದೇ, ಸುರೇಶ್ ಅವ್ರದ್ದೇನೆ. ಅಯ್ಯೋ ಕೂರಕ್ಕೆ ಟೈಮ್ ಇಲ್ಲ ಬಿಡಿ ಇವಾಗ. ಅವಳೇ ಇಂದಿರಾನಗರಿಂದ ಇಲ್ಲಿವರು ಟ್ರಾವೆಲ್ ಮಾಡ್ಕೊಂಡು ಬಸ್ಸಲ್ಲಿ ಬಂದು ಕೂತಿದ್ದು ಬೆಳಿಗ್ಗೆ ಸಂಜೆ 3 ವರ್ಷ ಮನೆ ಕಟ್ಟೋದು. ಇವರು ನಮ್ಮ ಬಾಮಯ್ಯ ಸೇರ್ಕೊಂಡ ಜೊತೆಲಿ ನನ್ನ ತಮ್ಮ ನಾನು ಇಬ್ರು 9-9:30 ತನಕ ಇಲ್ಲಿದ್ದು ಹೋಗ್ತಾ ಇದ್ವಿ.
ಅಂದರೆ ಅಷ್ಟು ನಮಗೆ ತುಂಬ ಟಾರ್ಚರ್ ಕೊಟ್ಟರು ಮನೆ ಕಟ್ಟುವಾಗ. ತುಂಬ ಹಿಂಸೆ ಆಯಿತು. ಹಾಂ, ತುಂಬ ಹಿಂಸೆ ಕೊಟ್ಟರು. ಏನೋ ಯಾರೂ ಇಲ್ಲ. ಹೌದು, ಅದು ತುಂಬ ಕಷ್ಟ ಆಗುತ್ತೆ ಮನೆ ಕಟ್ಟೋಕೆ. ಒಬ್ಬೊಬ್ರು ಸುಲಭವಾಗಿ ಮಾಡಿರ್ಬೋದು, ಬಟ್ ಇವರು ಆ್ಯಕ್ಟರ್ ಎಲ್ಲ ಏನೋ ಬರಲ್ಲ ಹೋಗಲ್ಲ ಅಂತೇಳಿ ನಮಗೆ ತುಂಬ ತೊಂದರೆ ಕೊಟ್ಟರು. ಆಮೇಲೆ ನನ್ನ ತಮ್ಮ ಬಂದಮೇಲೆ ಎಲ್ಲ ಫಿನಿಶ್ ಮಾಡಿ ಒಂದೇನೋ ಒಂದು ಹಂತ ಅಂತೇಳಿ ಒಂದು ಮನೆ ಮಾಡಿಕೊಂಡ್ರು. 3 ವರ್ಷ ಮನೆ ಕಟ್ಟಿದ್ವಿ. 5 ಜನ ಮೇಸ್ತ್ರಿಗಳು ಓಡೋದು, ದುಡ್ಡು ತಗೊಂಡು ಅದು ಇದು ಎಲ್ಲ ಅದೇ ಒಂದು ದೊಡ್ಡ ಕತೆ. ನಾವು ಒಬ್ರಿಗೆ ಬಿಟ್ವಿ, ಅದು ಸರಿ ಹೋಗಲಿಲ್ಲ. ಆಮೇಲೆ ನಾವೇ ಶುರು ಮಾಡೋದು. ಸೊ ಲಕ್ಕಿ ನೀವು ಲಕ್ಕಿನೇ ಬರ್ತಿದ್ರೆ ಅನ್ಲಕ್ಕಿ ಇನ್ನು ಮೊಮೆಂಟ್ ಶೋಕೇಸ್ ಮಾಡಿಸ್ಕೊಡ್ಲಿಲ್ಲ. ಆಮೇಲೆ ಏನು ಅಂದ್ರೆ ಮನೆ ಮೇಲೆ ನಾಟಕ ಮಾಡಕ್ ಬಿಟ್ಟಿದ್ದಾರೆ. ಮಕ್ಕಳು ಓಪನ್ ಸ್ಪೇಸ್ ಇದೆ ಅಲ್ಲಿ, ಸಂಜೆ ಬರ್ತಾರೆ ಮಕ್ಕಳು 18 to 30 years ಏಜ್ ಗ್ರೂಪ್ ಫ್ರೀ, ಉಚಿತವಾಗಿ ನಾಟಕ ಸ್ಟಾರ್ಟ್ ಮಾಡೋದು, ಒಂದು ಪ್ರೊಡಕ್ಷನ್ ಮಾಡೋದು, ಶೋ ಮಾಡೋದು ಅಷ್ಟೇ. ಎಲ್ಲ ಹುಡುಗರು ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಒಂದು 25 to 30 ಜನ ಮಕ್ಕಳು ಬರ್ತಾರೆ. ಅದು ಎಲ್ಲ ಸಾಮಾನ್ಯ ಎಲ್ಲ ಉಳ್ಕೋತಾರೆ. ಪೈಪೋಟಿ, ನನಗೆ ಆ ರೋಲ್ ಕೊಡ್ಲಿ, ಅಯ್ಯೋ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಾರೆ. ರಾತ್ರಿ ಎಲ್ಲ ಫೋನ್ ಮಾಡ್ತಾರೆ. ಅದನ್ನ ಇವ್ರ ಹತ್ರ ಇನ್ಫ್ಲೂಯೆನ್ಸು, ಸಾರ್ಗೆ ಹೇಳಿ ನನಗೆ ಆ ರೋಲ್ ಬೇಕು, ಈ ರೋಲ್ ಬೇಕು ಅಂತ ಅಂದ್ಬಿಟ್ಟು ಆ ಹೆಣ್ಮಕ್ಳು ತಲೆ ಕೆಡ್ಸ್ಕೊತಾರೆ, ಗಂಡು ಮಕ್ಕಳು ತಲೆ ಕೆಡ್ಸ್ಕೊತಾರೆ. ಮೇಡಮ್ ಇನ್ಫ್ಲೂಯೆನ್ಸ್ ನಡೆಯಲ್ವಾ? ನಡೆಯುತ್ತೆ. ಏನು ಮಾಡೋದು, ಒಂದೊಂದ್ಸರಿ ನಡೆಯುತ್ತೆ. ಆದರೆ ನೋಡು, ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋದು ಕೊಡ್ತೀನಿ ನಮ್ಮ, ಇಲ್ಲ ಅಂದ್ರೆ ನಾಟಕ ಆಗುತ್ತೆ ಅಂತೀನಿ. ಹಾಗೂ ಇನ್ಫ್ಲೂಯೆನ್ಸ್ ಮಾಡಿ ಕೆಲವರು ಅದು ಆಗಲಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ಫ್ಲೂಯೆನ್ಸ್ ನೀವು ಒಪ್ಕೊಳ್ಳೇಬೇಕು. ಕೆಲವೊಂದ್ಸರಿ ಒಪ್ಕೋತೀವಿ, ಎಲ್ಲ ಸರಿನೂ ಒಪ್ಕೊಳಕ್ಕಾಗಲ್ಲ. ಆಮೇಲೆ ನಾಟಕ ಆಗುತ್ತೆ. ಅವ್ನು ಡೈಲಾಗ್ ಹೇಳಕ್ಕಲ್ಲ, ಪೀಪಿನೇ ಇರಲ್ಲಪ್ಪ. ನಮ್ಮಲ್ಲಿ ಹುಡುಗ ಇದ್ದಾನೆ, ಅವನು ಹಾಡ್ತೀನಿ ಅಂತ ಒಂದು ಹಾಡೋದಕ್ಕೂ ಬಾಯ್ಬಿಟ್ಟು ಹಾಡಲ್ಲ, ಡೈಲಾಗ್ ಹೇಳೋದಕ್ಕೂ ಅಲ್ಲ. ಅಲ್ಲೆಲ್ಲ ಒಂದು ಕಡೆ ಡ್ಯಾನ್ಸು ಒಂದೆರಡು ಕ್ಯಾರೆಕ್ಟರ್ ಕ್ಲಿಕ್ ಆಗ ಅಷ್ಟೇ ಅವ್ನು ಮಾಡೋಕ್ಕೆ. ಪಾಪ ನಾನು ಅವನು ಬೇಜಾರು ಮಾಡ್ಬೋದು ಅಂತ ಹುರಿದುಂಬಿಸ್ತೀನಿ ಎಲ್ಲ ಮಕ್ಕಳು ಮಾಡಿ ಅಂತ ಅಂದ್ಬಿಟ್ಟು ಏನೋ ನಡೀತಾರೆ. ನಡಿ ಅಮ್ಮ, ಥ್ಯಾಂಕ್ ಯು. ಹೆಸರು ಅಹಲ್ಯ. HMT ನಮ್ಮ ಸೋದರ ಮಾವ. ಅವ್ರು ಇದೇ ಹೆಸರು ಬೇಕು. ಕಲಾವಿದ್ರಿ ಚಂದ್ರೇಗೌಡ ಅಂತ. ಅವರು HMT ಫೈನಾನ್ಸ್ ಸೊಸೈಟಿ ಸೆಕ್ರೆಟರಿ ಆಗಿದ್ದರು. ಓಕೆ, ನೈಸ್. ನಟರು. ನನಗೂ ಪೆಟ್ಟು, ಅವ್ರಿಗೂ ಪೆಟ್ರು. ಅವರು ನಿಮ್ಮ ಮೊಮೆಂಟೋಸ್ ಎಲ್ಲ ನೀವು ಹೇಳಿದಾಗ ಎಲ್ಲ ತುರುಕ್ಬಿಟ್ಟಿದ್ದೀರಾ. ನನಗೆ ಈಗೇನೋ ಕ್ಲೀನ್ ಮಾಡೋಕ್ಕೆ ಈ ಆರ್ಗಳೆಲ್ಲ ತೆಗೆದು ಇಲ್ಲಿ ಚೇರ್ ಮೇಲೆ ಇಟ್ಟಿದ್ದಾರೆ. ನಮಗೆ ಇವೆಲ್ಲ ಏನು ಮಾಡೋದು ಅಂತ ನಮಗೆ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು ಸರ್. ಇವರು ನಮ್ಮ ತಂದೆ ತಾಯಿ. ನಮ್ಮ ತಂದೆ ಬ್ರಿಟಿಷ್ ಪೀರಿಯಡಲ್ಲಿ ಅವರು ಅಪಾಯಿಂಟ್ಮೆಂಟ್ ಆಗಿದ್ದು ಶೇಖ್ದಾರ್ ಅಂತ ಅಂದ್ಬಿಟ್ಟು. ಶೇಖ್ದಾರ್ ಅಂದರೆ ಬ್ರಿಟಿಷ್ನ ಪೀರಿಯಡಲ್ಲಿ ಅಮೂಲ್ದಾರರು, ಶೇಖ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಶೇಖ್ದಾರ್ ಅಂತಾರೆ, ಕಂದಾಯ ವಸೂಲಿ ಮಾಡೋರಿಗೆ. ಆ ಪೀರಿಯಡಲ್ಲಿ 11 ರೂಪಾಯಿಗೆ ಇವರು ಸಂಬಳಕ್ಕೆ ಸೇರ್ಕೊಂಡವರು. ಬಿಫೋರ್ ಇಂಡಿಪೆಂಡೆನ್ಸ್. ಆಗಿನ ಭಾಳ ಒಳ್ಳೆ, ಅವಾಗಲೇ ಚೆನ್ನಾಗಿದ್ರು ಅವರು. ನಮ್ಮ ತಾತ ವೈಲಿನ್ ಬಾರಿಸ್ಕೊಂಡು ನುಡಿಸ್ಕೊಂಡು ಭಕ್ತಿಗೀತೆಗಳು ಹೇಳೋರು ಹಳ್ಳೀಲಿ, ಹೊಳೆನಸ್ಪ ತಾಲೂಕು ಮಾರ್ಗೊಂಡಹಳ್ಳಿ ಅಂತ. ಯಾವಾಗಲೂ ಒಂದು ಸರ್ತಿ ಇವರು ಹೆತ್ತೂರಲ್ಲಿದ್ದಾಗ ಗುಬ್ಬಿ ಕಂಪ್ನಿ ಬಂದಿತ್ತಂತೆ. ಅವರು ಬಂದ್ಬಿಟ್ಟು ನಾಟಕ ಕಂಪ್ನಿಗೆ ಹೋಗ್ಬಿಟ್ಟು ಅಲ್ಲೆಲ್ಲನೂ ಸ್ನೇಹಿತರು ಮಾಡ್ಕೊಂಬಿಟ್ಟು ಅವ್ರ ಜೊತೆನೇ ಮೇಳಕ್ಕೆ ಸೇರ್ಕೊಂಬಿಟ್ಟಿದ್ರಂತೆ. ನಮ್ಮಪ್ಪ ಹೇಳೋರು, ಮೇಳಕ್ಕೆ ಸೇರಿಸ್ಕೊಂಬಿಟ್ಟು ಇವರಿದ್ದರು ಊರಿಗೆ ಹೋಗಿ ಅಂದ್ರೆ ಊರಿಗೆ ಹೋಗ್ತಾ ಇರಲ್ವಂತೆ. ಒಂದೊಂದು ದಿನ ಬರ್ತಾನೆ ಇಲ್ವ, ಅಲ್ಲೇ ಉಳ್ಕೊಂಡಿರುತ್ತೆ. ನಂತರ ಆ ಕಂಪ್ನಿ ಹೋದ್ಮೇಲೆ ಬೇರೆ ಕಡೆಗೆ ಅವರು ಹೊರಟೋಗ್ಬಿಟ್ಟಿದಂತೆ. ಇವರು ಊರಲ್ಲೆಲ್ಲ ಕಂಪ್ಲೇಂಟು, ಹೋದವ್ರು ಬರಲಿಲ್ಲ, ಹಿಂಗೆ ಏನು ಅಂತ ಊರಿಂದ ಬಂದು ಇಲ್ಲಿ ಕಳಿಸ್ತೀನಿ ನಾಟಕ ಕಂಪ್ನಿಗೆ. ಊರಲ್ಲಿ ಹೆಂಗೆ ಭಕ್ತಿಗೀತೆ ಹೇಳ್ಕೊಂಡು ಭಜನೆ ಮಾಡ್ಕೊಂಡಿದ್ರು, ಪಿಟೀಲ್ ಬಾರಿಸ್ಕೊಂಡು. ಎಲ್ಲೋದ್ರು ಇವರೆಲ್ಲ ನೆಕ್ಸ್ಟ್ ಕಂಪ್ನಿಗೆ ಹೋಗಿ ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದು ಊರಿಗೆ ಬಿಟ್ಟು ಬಂದ. ಓಕೆ, ಏನು ಹೆಸರು ನಿಮ್ಮ ತಂದೆಯವ್ರದ್ದು? ನಂಜಪ್ಪನವರು. ಅಮ್ಮ ತಾಯಿ ಹೆಸರು ಕಮಲ. ಈ ಫೋಟೋ ತೆಗೆದು ಏನು ಸರ್, ಏನು ಲುಕ್ ಕೊಟ್ಟವ್ರು ನೋಡಿ ಸರ್. ಇದು ಪ್ರೊಫೈಲ್ ಇಟ್ಟು ಎಲ್ಲ ಮಾಡಿ ಸ್ಟ್ರೈಟಿಗೆ ತೆಗೆದುಬಿಡ್ತಾರೆ ಇವಾಗ ಎಲ್ಲ. ಭಾಳ ಇದು ಈ 2 ಫೋಟೋ ಮದುವೆ ಆಗಿ ಹೊಸರಲ್ಲಿ ತೆಗ್ದಿರೋಂಥ. ಆಮೇಲೆ ಅವ್ರ ಮಕ್ಕಳಾಗಿರಲಿಲ್ಲ. ನಮಗೆ ಅವರು ಈ ಫೋಟೋಗಳು ಹುಡುಕೋದಕ್ಕೆ ಸಾಕಾಗೋಯ್ತು. ಈಗ ಫೋಟೋ ಕಲೆಕ್ಷನ್ಸ್ ಬೇಕಾದ್ರೆ ಸಿಗ್ತವೆ, ಅವಾಗಿಲ್ಲ. ರೇರ್ ಫೋಟೋ ತೆಗ್ಸೋದು ಶ್ರೀಮಂತರು ಅಂತ. ಅವಾಗೆಲ್ಲೋ ಸಿಕ್ತು. ಸಿಕ್ಕಿದ್ದನ್ನು ಈಗ ಮಾಡ್ಕೊಂಡು ನಾನೆಲ್ಲ ನಮ್ಮ ಅಕ್ಕದಿರಿಗೆ, ಬಾಕಿಯವರಿಗೆಲ್ಲ ನೆಂಟಸ್ಟ್ರಿಗೆಲ್ಲ ಇದು ಫೋಟೋ ಕಟ್ ಮಾಡಿಸ್ಬಿಟ್ಟು ಮಾಡಿಸಿ ಕೊಟ್ಟೆ. ಅದಕ್ಕೆ ನೀನು ಮತ್ತು ತಂದೆ ತಾಯಿಗಿನ್ನ ಗೌರವ ಇನ್ನೇನು ತೋರಿಸ್ಬೇಕು ಸರ್? ಖಂಡಿತ ಸರ್, ನಮ್ಮ ತಂದೆ ತಾಯಿನೇ ನಮಗೆ ಜೀವ.
ಅಯ್ಯೋ ನಡಿ ಜೀವ ಅಲ್ಲ ಸರ್, ಜೀವನೇ ಕೊಟ್ಟವರಲ್ಲ. ಇದು ಈ ಕಸ ಅಂತೀವೋ ರಸ ಅಂತೀರೋ ಗೊತ್ತಿಲ್ಲ, ಇದರಲ್ಲೆಲ್ಲ ನಮ್ಮದು ಎಲ್ಲೆಲ್ಲ ಸರ್ಟಿಫಿಕೇಟ್ ತೊಗೊಂಡೋಗು, ಇದು ತೊಗೊಂಡೋಗು ನೋಡಿ ಇಲ್ಲೇ ಇದೆಯಲ್ಲ ಏನೋ ಎಲ್ಲ ಇದಾವೆ ಸರ್. ಇನ್ನೂ ಡಬ್ದಲ್ಲಿ 5-6 ಡಬ್ದಲ್ಲಿ ಇದ್ದಾವೆ, ಇಡೋಕ್ಕಾಗ್ತಾ ಇಲ್ಲ. ಓಕೆ, ನನಗೆ ಇದು ಕ್ಲೀನ್ ಮಾಡಿರಿ ಅಂತಾರೆ. 3-4 ಡಬ್ಬ ತೊಗೊಂಡು ಅದನ್ನು ಇದು ಮಾಡಿ ಮಾಡಬೇಕು. ಆ ಧೂಳು ಅದಜ್ಜಿ ನನಗೆ. ಮಿಮಿಕ್ರಿ ದಯಾನಂದ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಮನೆ ಕಟ್ಟಿ ಒಂದು ಮೀಟಿಂಗ್ ಹಾಲ್ ಮಾಡಿದ್ದಾರೆ, ಯಾರನ್ನ ಬಂದರೆ ಮಾತಾಡ್ಸೋಕ್ಕೆ. ಸುತ್ತ ಗ್ಲಾಸ್ದು ಇದು ಮಾಡಿಬಿಟ್ಟಿದ್ದಾರೆ, ಅಲ್ಲೆಲ್ಲ ನೀಟಾಗಿ ಇಟ್ಬಿಟ್ಟಿದ್ದಾರೆ. ನಾನು ಅದನ್ನು ಮಾಡ್ತೀನಿ ಅಂತ ಕೆಳಗಡೆ, ಹಾಂ, ನೀವು ಕೆಳಗಡೆ ಒಂದು ರೂಮ್ ಕೊಡ್ತೀನಿ ಅಲ್ಲಿ ಮಾಡ್ಕೊಳ್ಳಿ ಅಂತ. ಇಲ್ಲ ನಾನು ಈ ಕಡೆ ಸೈಡು ಕಾರ್ ನಿಲ್ಸೋಕ್ಕೆ, ಬೈಕ್ ನಿಲ್ಸೋಕ್ಕೆ ಸಾಕಿಷ್ಟು ಅದು ಪೂರ್ತಿ ಹಿಂಗೆ ಮಾಡಬೇಕು ಅಂತ. ಓಕೆ, ಬೇಸ್ಮೆಂಟು. ನನ್ನ ಮಗ ಇನ್ನೊಬ್ಬ ದೊಡ್ಡವನಿದ್ದಾನೆ, ಅವನು ಇಂದಿರಾನಗರ ಹತ್ರ. ಅವನು ಅಪ್ಪ ಇಲ್ಲೊಂದು 40-60 ಸೈಟ್ ತೊಗೋತೀನಿ, ತೊಗೊಂಡ್ರೆ ನನಗೆ ಗ್ರೌಂಡ್ ಫ್ಲೋರ್ ನನಗೆ ಬಿಟ್ಬಿಡಪ್ಪ ಅಂತ ಮಗನ ಸೈಟಲ್ಲೇ ಶೇರ್ ಮಾಡ್ತಾ ಇದ್ದೀರಾ. ಅವ್ರು ಏನು ಹೇಳ್ತಾರೆ ನೋಡಿ, ಈ ಕತೆ ಹಿಂಗೇನೋ ಹಂಗೆ. ಓಕೆ, ಏನು ಮಾಡೋದು, ಕಲೆಗೆ ಬೆಲೆ ಇದೆ ಯಾವತ್ತು ಸರ್. ಇದು ನನ್ನ ಮಗನ ರೂಮು. ಓಕೆ, ಮಗ ಸೊಸೆದು. ಹಾಂ, ಎಷ್ಟು ಇಬ್ಬರು ಮಕ್ಕಳಾ? 2 ಗಂಡು ಮಕ್ಕಳು. ನೀವು ಓದ್ನಲ್ಲ ಅವನು, ಅದು ಒಬ್ರು ಕಾಣಿಸ್ಕೊಂಡು ಚಿಕ್ಕವನು. ಅವನು ಮೈಸೂರು ರಂಗಾಯಣ. ಓ ಹೌದಾ, ರಂಗಭೂಮಿ ಪ್ರತಿಭೆ. ಹೌದು. ಓಕೆ, ನಾನು ಬೇಡಪ್ಪ, ನೀನು HP ನಲ್ಲಿ ವರ್ಕ್ ಮಾಡ್ತಿದ್ದ, ಸಂಚಾರಿ ಮಂಗಳೂರು ಶಿಷ್ಯ ಮತ್ತು ದೃಶ್ಯ ದಾಕ್ಷಾಯಣಿ ಬಿಟ್ಟು ಅವಳಿಗೆ ಏನಂದರೆ, ನೀವು ಇದು ಕಳಿಸಿದ್ರಿ, ರಂಗಾಯಣ ಕಳಿಸಿದ್ರಿ ಮತ್ತು ಸಂಚಾರಿಗೆ ಕಳಿಸಿದ್ರಿ, ನನ್ನ ತಂಡದಲ್ಲಿ ಯಾಕೆ ಮಾಡಲ್ಲ ನಿಮ್ಮ ಮಗ, ನೀವೇ ಬಿಡಲ್ಲ ಹಂಗೆ. ಅಯ್ಯೋ ಅಮ್ಮ, ಭೂಮಿಗೆ ಬಿಟ್ಟುಬಿಟ್ಟಿದ್ದೀವಿ. ರಂಗಭೂಮಿ ಬಿಡೋದೇನು ತಗೋ ಅಲ್ಲೂ ಮಾಡ್ದ. ಆಮೇಲೆ ಈಗ ನಮ್ಮದೇ ಸಾಫಲ್ಯ ಅಂತ ಕಟ್ಕೊಂಡ್ವಲ್ಲ, ಈಗ ನಮ್ಮ ತಂಡದಲ್ಲೇ ಮಾಡ್ತಾನೆ. ಇನ್ನು ಅವನು ಮಕ್ಕಳು ಶಿಬಿರಗಳು ಅದು ಇದು ಮಾಡ್ತಾನೆ. ಶಿಬಿರ ಮಾಡಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಅದಕ್ಕೆಲ್ಲ ಒಂದು ಸ್ವಲ್ಪ ವರ್ಕ್ ಮಾಡ್ದ. ಸೃಷ್ಟಿ ಸ್ಪೆಷಲ್ ಅಕಾಡೆಮಿಯಲ್ಲಿ ನಾನೇ ಅಲ್ಲಿ ಸೇರಿಸ್ತೆ ಒಂದು ಸ್ವಲ್ಪ. ಸೊ ಈಗ ಫುಲ್ ಟೈಮರ್ ಅವರು? ಫುಲ್ ಟೈಮ್ ಥಿಯೇಟ್ರ್ ಪರ್ಸನ್. HP ಹೋಯ್ತು. HP ಹೋಯ್ತು. ನಾನು ಹೇಳಿದೆ ಬೇಡ ಮಗನೇ ಅಂದರೆ, ಇವರಿಬ್ಬರು ಸಪೋರ್ಟು. ಈಗ ನನ್ನ ಹೆಂಡ್ತಿನೂ ದೊಡ್ಡ ಮಗನ ಸಪೋರ್ಟು. ಏನು ನೀವು ಬಣ್ಣ ಹಚ್ಚಿದ್ರೆ ಅವ್ನು ಬಣ್ಣ ಹಚ್ಬಾರ್ದ, ಬಣ್ಣ ಹಚ್ಚಿ ಕೆಲಸದಲ್ಲಿರು ಮಾಡಿದ್ವಿ. ನಾವು ಅನುಭವಿಸ್ಬಿಟ್ಟಿದ್ವಿ. 38 ವರ್ಷ ಆಫೀಸಲ್ಲಿ, ಅಲ್ಲೂ ಪ್ರಮೋಷನ್ ಸರಿಯಾಗಿ ಸಿಗಲಿಲ್ಲ. ಅದು ಗೆಸ್ಟೆಡ್ ಆಫೀಸರ್ ಅದೇ, ಅದು ಬೇರೆ ವಿಚಾರ. ಆದರೆ ಇನ್ನೂ ಒಂದು ಹೈಯರ್ ರ್ಯಾಂಕಿಗೆ ಹೋಗ್ತಿದ್ದೆ ನಾನು. ಹೈಯರ್ ರ್ಯಾಂಕಿಗೆ ಹೋಗಿ ಪೂನಾದಲ್ಲಿ MSc ಸೀಟ್ ಸಿಕ್ಕಿತ್ತು, ಮ್ಯಾಥಮೆಟಿಕ್ಸು. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಸೈಂಟಿಸ್ಟ್ B ಅಂತ ಕೊಡ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಗೊತ್ತಾಗಿತ್ತದು. ಆದರೂ ಕೂಡ ವಾಪಸ್ಸು ಈ ಕಡೆ ಬಂದ್ಬಿಟ್ಟೆ ನಾನು. ಏನೋ ಬೇರೆ ಥರ ಪಿಯರ್ಲೆಸ್ಗೆ ಹೋಗಿ ಅಲ್ಲಿಂದ ರಂಗಭೂಮಿಗೆ ಬಂದು ಪೂರ್ಣ ಪ್ರಮಾಣದಲ್ಲಿ ಈ ಕಡೆ ಅಭ್ಯಾಸ ಈ ಕಡೆ ಬಂದ್ಬಿಡ್ತು. ಮಾಡ್ಕೊಂಡು ಓದಿ. ನಾನು ನಾಗರಾಜ ಮೂರ್ತಿ ಕಾಲೇಜ್ ಮೇಟ್ಸು. KV ನಾಗರಾಜ ಮೂರ್ತಿ ಕಾಲೇಜ್ ಮೇಟ್ಸು. ನನಗಿಂತ 1 ಇಯರ್ ಸೀನಿಯರು. ಅಲ್ಲಿ ಕನ್ನಡ ಸಂಘ ಅಲ್ಲಿ ಎಲ್ಲ ವರ್ಕ್ ಮಾಡ್ತಿದ್ವಲ್ಲ, ನಾನು ಮಾಡೋದೆಲ್ಲ ನೋಡಿದ್ದೆ. ನಾನು ಕಲಾಕ್ಷೇತ್ರಕ್ಕೆ ಅಲ್ಲಿ ಇಲ್ಲಿ ಬಂದಾಗ ಬಾರೋ ತಡದಲ್ಲಿ ಸೇರ್ಕೊಂಡು, ಸರಿ ಪ್ರಯೋಗದಲ್ಲಿ ಸೇರಿಕೊಂಡು ಪ್ರಯೋಗರಂಗದಲ್ಲಿ ಕರ್ನಾಟಕ, ಇಂಡಿಯಾ ಎಲ್ಲ ಕಡೆ ಸುತ್ತಿದ್ದಾಯಿತು. ಸೂಪರ್. ಸೊ ಇದು ಭಾಳ ಸ್ಪೇಷಿಯಸ್ ಆಗಿದೆ ರೂಮು. ಅದೊಂದು ಸಣ್ಣ ಬಾಲ್ಕನಿ. ಓಕೆ, ಅದೊಂದು ಸಣ್ಣ ಬಾಲ್ಕನಿ. ಈ ಕಡೆ ಮಗನ ಜಿಮ್ ಎಲ್ಲ ಎಂಟ್ರಿ ಇದೆ. ಎಲ್ಲ ತುಂಬಿಟ್ಟಿದ್ದೀವಿ ಸರ್, ಜಾಗ ಇಲ್ಲ ಓದಕ್ಕೂ. ಎಲ್ಲ ಫುಲ್ ಹಿಂಗೆ ಎಲ್ಲ ಬರೀ ಬುಕ್ಸ್ಗಳೇ ಸಾಕಾಗ್ಬಿಟ್ಟಿದೆ. ಈ ಮಗ ಶಂಕರ್ನಾಗ್ ಫ್ಯಾನು. ಹೌದು, ಅಲ್ಲಿ ನೋಡಿ ಎಲ್ಲಿದೆ. ಹೌದು, ಶಂಕರ್ನಾಗ್ ಫ್ಯಾನು. ಅವನು ಕುದುರೆ, ಅವನಿಗೇನೋ ಏನು ಕುದುರೆ ಹಂಗೆ ಇಟ್ಕೊಂಡಿರೋ ಗೊತ್ತಿಲ್ಲ ನನಗೆ. ಎಲ್ಲ ತುಂಬಕ್ಕೆ ನನಗೆ ಬೇರೆ ಇದಕ್ಕೂ ಶೋಕೇಸ್ ಮಾಡಿಸ್ಬೇಕು ಇಡೋಣ ಅಂದರೆ ಮನೆಯವರು ಏನು ಸಾಕು ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಾರೆ. ಮಾಡಿಸ್ಬೇಕು, ಏನಾದ್ರು ಮಾಡಿಸ್ಬೇಕು, ಗುದ್ದಾಡಿ ಮಾಡ್ತೀವಿ. ಕರೆಕ್ಟ್. ಓಹೋ ಅಂತ ರೇರ್ ಫೋಟೋ ನೋಡಿ ಸರ್, ಅದು ಹಾಕಿ ಝೂಮ್ ಹಾಕಿ ಎತ್ಕೊಂಡು. ಸಚ್ ರೇರೆಸ್ಟ್ ಫೋಟೋ. ಅದು ಶಿವರುದ್ರಯ್ಯ ಅಂತ ಗೊತ್ತಾ? K. ಶಿವರುದ್ರಯ್ಯ ಅವ್ರು ತೆಗೆದಿರೋದು. K. ಶಿವರುದ್ರಯ್ಯ ಅಮಾಸ ಪಿಕ್ಚರ್ ಎಲ್ಲ ಮಾಡಿದ್ರಲ್ಲ, ಎಲ್ಲ ಮಕ್ಕಳು ಚಿಕ್ಕವು. ಇದು ನೋಡಿ ಸರ್, ಇದು ನೀವೇ? ನಾನು ಅಯ್ಯಪ್ಪ. ಇದು 8ನೇ ಕ್ಲಾಸಲ್ಲಿ ಅರಸೀಕೆರೆಯಲ್ಲಿ ಓದ್ತಾ ಇದ್ದಾಗ ನಮ್ಮ ತಂದೆ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿದ್ದರು. ಅಲ್ಲಿ ತೆಗೆದಿದ್ದು ಫೋಟೋ. ಓಕೆ, ಹಠ ಮಾಡಿ ತೆಗೆದು ನನಗೊಂದು ಸಪ್ರೇಟ್ ಫೋಟೋ ಬೇಕು ಅಂತ ತೆಗಿತಿರಲಿಲ್ಲ. ನಮ್ಮ ಅಕ್ಕನ್ನ ಮದುವೆಗೆ ಯಾರೋ ಹೆಣ್ಣು ನೋಡಕ್ಕೆ ಬರ್ತಾರೆ ಅಂತ ಅಂದು ಫೋಟೋ ಸ್ಟುಡಿಯೋ ಕರ್ಕೊಂಡೋದು. ಅಲ್ಲಿ ಶುಭಮಂಗಳ ಪಿಕ್ಚರ್ಗೆ ಹೋಗಿ ಅಲ್ಲಿಂದ ಫೋಟೋ ಸ್ಟುಡಿಯೋಗೆ ಹೋಗಿ ನಾನು ಅಳ್ತಾ ಕೂತ್ಕೊಂಡೆ, ನಂದೊಂದು ಸಪ್ರೇಟ್ ಫೋಟೋ ತೆಗಿಬೇಕು ಅಂತ. ಅವಾಗ ತೆಗೆದಿದ್ದು ಫೋಟೋ. ನಮ್ಮ ಅಕ್ಕ ಅವರು ತೀರೋಗ್ಬಿಟ್ರು, ಹಾಸನದಲ್ಲಿದ್ದರು. ನಮ್ಮ ಅಣ್ಣನೂ ತೀರೋಗ್ಬಿಟ್ಟ. ಅವರಿಲ್ಲಿ ನಮ್ಮ ಅಣ್ಣ
ದೊಡ್ಡಣ್ಣ ಇಲ್ಲಿ ಉಳ್ಕೊಳ್ಳೋಕ್ಕೆ ಬೆಂಗಳೂರಿನಲ್ಲಿ ಉಳ್ಕೊಳ್ಳೋಕ್ಕೆ ಕಾರಣಕರ್ತ ಅವನೇ. ನಮ್ಮಣ್ಣ ದೊಡ್ಡ ಅವನೇ ಕರ್ಕೊಂಬಂದಿದ್ದು ಓದೋಕ್ಕೆ. BSc ಮಾಡಿಸ್ತಾ, ಕೆಲಸ ಕೊಡಿಸ್ತಾ. ಅವ್ರ ಮನೆಯಲ್ಲೇ ನಾಟಕ ಶುರು ಮಾಡ್ತಿದ್ವಿ ನಾವು ಜೀವನ್ ಭೀಮನಗರಲ್ಲಿ. ಸಂಜೆ ಹೊತ್ತು ನಾಟಕ ರಿಹರ್ಸಲ್ ಎಲ್ಲ ಹುಡುಗರು ಸೇರಿಸ್ಕೊಂಡು. ಏನು ನಮ್ಮತ್ತಿಗೆ ಊರು ತಿಂಗಳಂಗಟ್ಟಲೆ ಹೋಗ್ಬಿಡೋರು, ನಾವು ತಿಂಗಳಂಗಟ್ಟಲೆ ರಿಹರ್ಸಲ್ ನಿಮ್ಮ ನಾಟಕದ ಬಡ್ಡ ಅದು ವಶೀಕರಣ ಮಾಡುವ ನಾಟಕ ಅಲ್ಲಿ. ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಟಿ? ಒಂದು 5 ವರ್ಷ ಆಯ್ತು ಸರ್, 5-6 ವರ್ಷ ಆಗಿದೆ. ಅಲ್ಲಿವರೆಗೂ ಬಾಡಿಗೆ ಮನೆನಾ? 5-6 ವರ್ಷ ಅಲ್ಲ, 7 ವರ್ಷ ಆಯಿತು. 3 ವರ್ಷ ಖಾಲಿ ಬಿಟ್ಬಿಟ್ಟಿದ್ದೀವಿ ಸೈಟು. ಕಟ್ಟಿದ್ಮೇಲೂ ಅಲ್ಲಿ ಕ್ವಾರ್ಟರ್ಸಲ್ಲಿದ್ವಿ. DRDO ಕ್ವಾರ್ಟರ್ಸ್ ಊರಿಂದ ಓಡಾಡಬೇಕಲ್ಲ ಅಂತ ಬಿಟ್ವಿ. ಆಮೇಲೆ ಯಾಕೋ ಹಾಳಾಗಿ ಹೋಗ್ತದೆ ಅಂತ ಬಂದು ಸೇರ್ಕೊಂಡು ವೆರಿ ನೈಸ್ ಸ್ವಲ್ಪ ರಿಪೇರಿ ಮಾಡ್ಕೊಂಡು. ಆಮೇಲೆ ಯಾರು ಬಾಡಿಗೆಗೆ ಬರೋರು, ಯಾರ ಈ ಡ್ಯೂಪ್ಲೆಕ್ಸ್ ಮನೆ 3 ಫ್ಲೋರ್ ಇರೋದು, 3 ಫ್ಲೋರ್ 10,000 ಕೇಳೋರು, 15,000 ಕೇಳೋರು. ಅವ್ನು ಯಾರೋ ಇನ್ಸ್ಪೆಕ್ಟ್ರ್ ಬಂದಾನಂತ ನಾನು ಪೊಲೀಸ್ನವ್ರು ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕೆ? ಬೇಡ ಅಂತ ಭಯ. ಬಿಡದೇ ಇದ್ರೆ ಆಮೇಲೆ ಮನೆಗೆ ನಮಗೆ ಬೇಕಾದಾಗ ಇನ್ನೇನೋ ಕೊಯ್ರಿಗಳು ಹಾಕ್ಕೊಂಡು ಅಂದ್ಬಿಟ್ಟು. ಹೌದು. ಆಮೇಲೆ ಅದು ಯಾರ ಕಬಡ್ಡಿ ಪ್ರೊಡ್ಯೂಸರು, ಬ್ಯಾಂಕ್ ಮ್ಯಾನೇಜರು ರಮೇಶ್ ಅವ್ರು ಬಂದರು. ಅವರು ಕೊಟ್ಬಿಟ್ಟಿದ್ರು ಆಗಿತ್ತು, ಒಂದು ಸ್ವಲ್ಪ ದಿನ ಅಲ್ಲೇ ಇರ್ಬೋದಾಗಿತ್ತು. ಆಮೇಲೆ ಇನ್ನೂ 2 ವರ್ಷ ಸರ್ವಿಸ್ ಇರೋಂಗೆ ಬರೋಣ ಅಂತ ಬಂದ್ಬಿಟ್ಟೆ. ನನ್ನ ದೊಡ್ಡ ಮಗ ಸೊಸೆ ಅಲ್ಲೇ ಉಳ್ಕೊಂಡ್ರು. ಅವರು ಅಲ್ಲೊಂದು ಮನೆ ತೊಗೊಂಡ್ರು ಸುತ್ತಗುಂಟಪಳ್ಳಿ, ಇದು ಪೈಪ್ನಳ್ಳಿ ಮೆಟ್ರೋ ಸ್ಟೇಷನ್ ಎದುರುಗಡೆ. ಅವ್ನು ಟೆಲಿಕಾಮ್ ಸಾಫ್ಟ್ವೇರ್ ಇಂಜಿನಿಯರು. ಒಂದು ಅಮೇರಿಕನ್ ಕಂಪ್ನಿಗೆ ಅಸೋಸಿಯೇಟ್ ಡೈರೆಕ್ಟ್ರು, ಅಮೇರಿಕನ್ ಕಂಪ್ನಿಗೆ ಅಮಾನ್ಯತ ಟೆಕ್ ಪಾರ್ಕಲ್ಲಿ. ವೆರಿ ನೈಸ್. ವೆಲ್ ಸೆಟಲ್ಡ್ ಫ್ಯಾಮಿಲಿ. ಮಕ್ಳನ್ನ ಚೆನ್ನಾಗಿ ಓದಿಸಿದ್ರಿ ಎಲ್ಲ? ಮಕ್ಳನ್ನ ಚೆನ್ನಾಗಿ ಓದಿಸ್ಬಿಟ್ರಿ? ಚೆನ್ನಾಗಿ ಓದಿಸಿದ್ವಿ. ವೆರಿ ನೈಸ್. ಓದಿಸಿದ್ವಿ. ಇವನೊಬ್ಬ ಒಂಚೂರು ಸೆಟ್ಲ್ ಆಗ್ಬೇಕಷ್ಟೇ. ಆಗ್ತಿದ್ದಾರೆ. ರಂಗಭೂಮಿಯವ್ರು ಗೊತ್ತಲ್ಲ ನಿಮಗೆ, ಕೊನೆ ಗಂಟೆ ಹಂಗೆ ಏನು ನಡೀತಾ ಇದೆ ಗಾಡಿ. ಎಸ್ ಪ್ಲೀಸ್. ಬನ್ನಿ ಸರ್, ಇದೊಂದು ಸಣ್ಣ ಬ್ಯಾಲ್ಕನಿ. ಹಾಂ, ಯಾರಾದರೂ ಮನೇಲಿ ಯಾರು ಬಿಡಿ ಸಿಗರೇಟ್ ಸೇದಕ್ಕೆ ಬಂದು ಯಾರನ್ನೂ ಮನೆ ಒಳಗೆ ಸೇರಿಸಲ್ಲ. ತುಂಬ ಇಂಪಾರ್ಟೆಂಟ್. ಇಲ್ಲಿ ಬನ್ನಿ, ಇಲ್ಲಿ ತಂದು ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟು ಇಲ್ಲಿ ಹೆಂಗಾರ ಹೊಗೆ ಹಾಕಿ ಆಚೆಗೆ ಆಚೆಗೆ ಹೋಗ್ಬೇಕು. ಒಟ್ಟಿನಲ್ಲಿ ಹೊಗೆ ಆಚೆಗಳು ಒಳಗೆ ತಗೋಬಾರ್ದು. ನೀವೇನು ಹೊಗೆ ಆಚೆ ಹಾಕೋದಿಲ್ಲ? ನಾವು ಆರ್ಟಿಫಿಷಿಯಲ್ ಇಟ್ಕೊಂಡಿದ್ದೀವಿ. ಅಂದರೆ ಆಸ್ಮಾ ಪೇಷಂಟು. ಓಹೋ, ಅವರೊಂದು ಇನ್ನೇನಲ್ಲಿ ಕೊಟ್ಟಿದ್ದಾರಲ್ಲ, ಅಲ್ಲಿತ್ತು ಕೆಳಗಡೆ ಉಯ್ಯಾಲೆ ಮೇಲೆ. ಅದು ಹೊಗೆನೆ, ಅದೊಂಥರ ಹೊಗೆ. ಹಾಂ, ಅದೊಂದು ಕಿಕ್ಕೆ ನಿಮಗೆ. ಕಿಕ್ಕೆ ತಗೋತಾ ಇರಬೇಕು. ಉಸಿರಾಡ್ಬೇಕಲ್ಲ, ಹಾಂ, ದಾರಿ ಸುಗಮ ಆಗ್ಬೇಕಲ್ಲ, ರೂಟ್ ಕ್ಲಿಯರ್ ಮಾಡೋಕ್ಕೆ. ಕ್ಲಿಯರ್. ವೆರಿ ನೈಸ್ ಇದೆ ಸರ್. ಸೊ ಅಲ್ಲ, ನೀವು ಸಣ್ಣ ತೋಟ ಮಾಡಿದ್ವಿ. ಹಾಂ, ನಿಮ್ಮದು ಸೈಟಾ? ನಮ್ದಲ್ಲ, ಆಕ್ಷನ್ ಸೈಟು. ಹಾಂ, ಆಮೇಲೆ ಕೊನೆಗೆ ಫಸ್ಟು ಭಾಳ ಉತ್ಸಾಹದಿಂದ ಮಾಡಿದ್ವಿ. ಆಮೇಲೆ ನೀರು ಹಾಕೋರಿಲ್ಲ ಗಿಡಗಳಿಗೆ. ಹೂವಿನ ತೋಟ ಅದು ಇದೆಲ್ಲ ಆಯಿತು. ಪರಂಗಿ ಮರ ಆಯ್ತು ಇಲ್ಲಿ ನೋಡಿ, ಅಲ್ಲಿಂದ ಕಟ್ ಮಾಡಿ ಹಾಕಿದ್ದಾರೆ. ಮೊನ್ನೆ ನಾವು ಯಾರೂ ಇರಲಿಲ್ಲ, ಯಾರೋ JCB ತಗೊಂಬಂದು ಎಲ್ಲ ಫ್ಲ್ಯಾಟ್ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಓಕೆ, ನೋವಾಯಿತು. ಆ ಪರಂಗಿ 2 ಪರಂಗಿ ಗಿಡಗಳಿತ್ತು. ಸುತ್ತಮುತ್ತವ್ರು ಎಲ್ರಿಗೂ ಪರಂಗಿ ಹಣ್ಕೊಟ್ಟಿದ್ವಿ, ಕಿತ್ಕೊಟ್ಟಿದ್ವಿ. ಅಷ್ಟು ಚೆನ್ನಾಗಿತ್ತು. ಹೋಯ್ತದು. ಆಮೇಲೆ ನಮ್ಮದಲ್ಲದ ಭೂಮಿಯಲ್ಲಿ ನಾವೇಕೆ ಉಳುಮೆ ಮಾಡುವುದು? ಏನೋ ನೆಲ ಕಂಡ್ರೆ ಪ್ರೀತಿ. ಊರಲ್ಲಿ ಜಮೀನು ಇದೆ, ಒಂದು ಜಮೀನು ಹೊಳೆನರಸೀಪುರ ಹತ್ರ ಇತ್ತು. ಅಲ್ಲಿಂದ ಗಬ್ಬಳಿ ಕಣಗಲ್ ಅಂತ, ಪುಟ್ಟಣ್ಣ ಕಣಗಲ್ ಅವರು ಕಣಗಾಲು. ಓಕೆ, ಅದ್ರ ಹತ್ರ ಗಬ್ಬಳಿ ಅಂತ ಊರು. ಆ ಪಕ್ಕದೂರೇ ನಮ್ಮ ಮನೆಯವರು. ಕಟ್ಟೆಪುರ, ಬೆಟ್ಟದಪುರ, ದೇವರಾಜ ಅರಸು ಊರು ಎಲ್ಲ ಅಲ್ಲೇ ಬರ್ತವೆ. ಕಟ್ಟೆಪುರ ಇದೆಯಲ್ಲ, ಕಟ್ಟೆಪುರ ಬಂದು ಇವ್ರದೊಂದು ಭಾಳ ಇತಿಹಾಸ ಇದೆ. ನಮ್ಮ ಮನೆ ಅವ್ರದ್ದು. ಅವ್ರ ತಂದೆ 6 ಅಡಿ ಎತ್ತರದವರು, ಅಜಾನುಬಾಹು. ಕಟ್ಔಟು. ಏನು ಒಂದು ಕ್ವಿಂಟಾಲ್ ಭತ್ತನ ಎತ್ತಿಂಗ್ ಹಾಕ್ಬಿಡೋರು. ಈ ಸುತ್ತಮುತ್ತ ಹಳ್ಳಿನಲ್ಲಿ 2 ತಿಂಗಳು ಮುಂಚೆ ವ್ಯವಸಾಯ ಸ್ಟಾರ್ಟ್ ಮಾಡ್ತಿದ್ದಾರೆ ಇವರೇ. ಉಳುಮೆ ಮಾಡಿ ನಾಟಿ ಮಾಡಿ ಎಲ್ಲ ಮಾಡ್ತಿದ್ರು. ಒಳ್ಳೆ ರೈತರು ಅವರು ಪುರಾತನ ಕಾಲದಲ್ಲಿ ಅಲ್ಲಿ ಕಟ್ಟಕ್ಕೆ ಬಂದವರಂತೆ. ಸ್ವತಂತ್ರದ ಪೂರ್ವದ ಮೊದಲನೇ ಅಣೆಕಟ್ಟು ಅದು ಕಟ್ಟೆಪುರ. ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲ, ಬಿಫೋರ್ KRS. ಅದು ಕಟ್ಟೆಪುರ. ಅದು ಮೈಸೂರು ಮಹಾರಾಜರು ಕಟ್ಟಿಸಿದಂಥ ಕಟ್ಟೆ. ಓಕೆ, ಅದನ್ನ ಕಟ್ಟೋ ಕೆಲಸಕ್ಕೆ ಬಂದವರು ಅವರು. ಆಮೇಲೆ ಕಟ್ಟದ ಮೇಲೆ ಅಲ್ಲೇ ಉಳ್ಕೊಂಡ್ರು. ಅಲ್ಲೇ ಕಟ್ಟೆಪುರ ಅಂತ ಆಯ್ತು ಒಳಗೆ. ಆಮೇಲೆ ಅಲ್ಲೇ ಜಮೀನು ತಗೊಂಡು ಎಲ್ಲ ಮಾಡಿ ಒಳ್ಳೆ ಇದ್ರು. ದೊಡ್ಡ ಕುಟುಂಬ ಅವರು, ಅಣ್ಣ ತಮ್ಮದಿರೆಲ್ಲ ಸೇರಿ ಒಂದು 30 ಜನ ಇದ್ರು. ಎಲ್ಲ ಬೇರೆ ಆಗಿ ಈಗ ಬೇರೆ ಆಗಿ ಬೆಳೆದಂಗೆ ಅವರು ನಮ್ಮ ಮಾವನವರೆಲ್ಲ ಎಲ್ಲರೂ ತೀರೋದು. ಮಕ್ಕಳಿದೆ. ಅದ್ರ ಪಕ್ಕದೂರು 1.5 ಕಿಲೋಮೀಟ್ರು. ನಮ್ಮಪ್ಪ ರಿಟೈರ್ ಆದಮೇಲೆ ಅಲ್ಲಿ ಮೊದಲೇ ಜಮೀನು ತೊಗೊಂಡಿದ್ರು, ಅಲ್ಲಿ ಮೈಗ್ರೇಟ್ ಆದರು. ನಾನು ಊರಿಗೆ ಸರಿಯಾಗಿ ಹೋಗ್ತಿರಲಿಲ್ಲ.
ಏನು ನೀವು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಆ ಕೆಲಸ ಸಿಕ್ಬಿಟ್ಟು ಬರೋದೇ ಇಲ್ವ ಊರಿಗೆ ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ಅದನ್ನು ನೋಡೋಕ್ಕಾದ್ರೂ ಬರ್ತಾನೆ ಅಂತ ಮಾಡಿದ್ರು. ಕಟ್ಟಾಕ್ಬೇಕು ಅಂತ ನಾವು ಸಿಟಿನಲ್ಲಿ ಕೆಲಸ ಮಾಡೋರು ಹುಡುಗಿನ ಅಂದ್ಬಿಟ್ಟು ನಮ್ಮ ಅಣ್ಣ ಇಲ್ಲಿ ನಮ್ಮ ಅಣ್ಣ ಅದಕ್ಕೆ ನೋಡಿದ್ರು ಮೊದಲೇ ಅವ್ರು ಒಪ್ಪಲಿಲ್ಲ. ತಿಂಡಿ ತಿಂತಾಯಿದ್ರು ಚನ್ನಪಟ್ಟಣದಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ತಿಂತಿದ್ದಾರೆ ರೊಟ್ಟಿ ತಿಂತಾಯಿದ್ದಾರೆ ಏನು ಕೊನೆ ಮಾತು ಕೇಳ್ತೀನಿ, ಕಟ್ಟೆಪುರದಲ್ಲಿ ಆ ಹುಡುಗಿನ ನಾನು ನೋಡಿದ್ದೀನಿ, ನಿಮ್ಮ ಅಕ್ಕನೂ ನೋಡಿದಲ್ಲ, ನಿಮ್ಮ ಭಾವನ ನೋಡಿ, ಎಲ್ಲ ಫೈನಲ್ ಆಗಿದೆ, ಬಂದು ನೋಡ್ತೀಯಾ? ಇಲ್ಲ ನಾನು ಕೆಲಸದಲ್ಲಿರೋ ಹುಡುಗಿನೇ ಬೇಕು, ನಮ್ಮ ಸಂಬಳ ಸಾಕಾಗಲ್ಲ, ಜೀವನ ಮಾಡಬೇಕು, ಮನೆ ಕಟ್ಬೇಕು, ಸೈಟ್ ತಗೋಬೇಕು, ನಿಮ್ಮ ಥರ ಎಲ್ಲ ಸಾಲ ಮಾಡ್ಕೊಂಡಿದ್ದಾರೆ. ಏನು ನಮ್ಮ ಥರ ಸಾಲ ಮಾಡ್ಕೊಂಡು ಸುಮ್ಮನೆ ಮಾಡಿದ್ವಾ? ಎಷ್ಟು ಜನ 100 ಜನ ಓದಿಸಿದ್ವಿ, ಮದುವೆ ಹೊಡಿದ್ವಿ, ಹಿಂಗೆ ಅಂದ್ಬಿಟ್ಟು ನೀನು ನನಗೆ ಹುಟ್ಟಿದರೆ ನೀನು ಆ ಹುಡುಗಿನ ಬಂದು ಮದುವೆ ಆಯ್ತು, ಇಲ್ಲ ಅಂದರೆ ಇಲ್ಲ ಅಂದ್ಬಿಟ್ಟು ರೊಟ್ಟಿ ಅರ್ಧಂಬರ್ಧ ತಿಂದವ್ರೆ. ಆ ಗಿಣ್ಣೇನ ಮಾಡಿದರು, ಅದನ್ನು ಸೇರಿಸಿ ಎತ್ತಿದೆ ಎಸೆದ್ರು, ಇಲ್ಲಿಂದ ಅಲ್ಲಿವರೆಗೆ ಎಸೆದ್ರು, ನನ್ನ ಮುಖದ ಮೇಲೆ ಬಂತೀನಿ. ನಮ್ಮ ಅಕ್ಕ ನೋಡ್ತಿದ್ರು, ನಮ್ಮ ಭಾವ ಅವರು ಅಸಿಸ್ಟೆಂಟ್ ಕಮಿಷನರು, ಎಲ್ಲ ಮೌನವಾಗಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು. ಊಟನೂ ತಿಂಡಿ ಕೈ ತೊಳ್ಕೊಂಡು ಮನೆ ಬಿಟ್ಟು ಹೋಯ್ತಲೇ ಇದ್ರು. ಇದು ನಮ್ಮ ಬೆಡ್ರೂಮ್ ಸರ್, ಏನು ಕ್ಲೀನಾಗಿಲ್ಲ. ಸರಿ, ಇವೆಲ್ಲ ನನ್ನ ಲಗೇಜ್ ಇದು. ಮಾತ್ರೆ ಏನು ಸರ್ ಡಬ್ಬ ತುಂಬಿಕೊಂಡಿದ್ದೀರಾ? ಇದರಲ್ಲಿ ಸುಮಾರು ಯಾವಾಗ ಬೇಕೋ, ಯಾವಾಗ ಸೂಕ್ತವೋ, ಮೈ ಹೆಂಗೆ ಕೇಳುತ್ತೋ ಅದಕ್ಕೆ ತಗೊಳ್ತಾ ಇರೋದು. ಜ್ವರ ಬಂದರೆ ಜ್ವರದಿಂದ ಹಿಡಿದು, ನೆಗಡಿಯಿಂದ ಹಿಡಿದು, ಆಸ್ಮದಿಂದ ಹಿಡಿದು, ಅಲರ್ಜಿಯಿಂದ ಹಿಡಿದು ಎಲ್ಲದಕ್ಕೂ ಇದೆ. ಓಕೆ, ಎಲ್ಲ ಬಂದು ಹೋಗಿದೆ, ಮೇಲೆ ಪ್ರಯೋಗ ಮಾಡಿಬಿಟ್ಟು ಹೋಗಿದೆ. ಬಟ್ ಯು ಲುಕ್ ಸೋ ಸ್ಟ್ರಾಂಗ್. ಏನು ಯಾವುದೇ ಎಲ್ಲ ತಗೊಂಡು ಸುಧಾರಿಸ್ಕೊಂಡಿದ್ದು. ಸೊ ಆಮೇಲೆ ಏನಾಯ್ತು, ತಟ್ಟೆ ಬಿಸಾಕಿ ಓಡೋಗ್ಬಿಟ್ರು ನಿಮ್ಮಪ್ಪ? ತಟ್ಟೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಹೋದ್ಮೇಲೆ ಇನ್ನೇನು ಮಾಡೋದು, ಬೆಂಗಳೂರು ಬಂದೆ, ನಾನು ಹತ್ಕೊಂಡೆ. ನಮ್ಮ ಅಕ್ಕ ಬೀಜ ಮಾಡ್ಕೊಡಪ್ಪ, ತಿಂಡಿ ತಿನ್ನು, ಒಂದ್ಸರಿ ನಿನ್ನ ಅಪ್ಪನ ಸಮಾಧ ಕಾರ್ಯಕ್ರಮ ಹೋಗಿ ನೋಡ್ಕಮ್ಮ, ಇಷ್ಟ ಆದರೆ ಮದುವೆ ಆಗು, ಇದಾದ್ರೆ ಬೇಡ. ಸರಿ ಆಯಿತು ಅಂತ ಆಯಿತು ನೋಡ್ತೀನಿ ಅಂತ ಹೋಗ್ಬಿಟ್ಟೆ. ಆಮೇಲೆ ಊರಿಗೆ ಹೊರಟ್ರೆ ನಮ್ಮ ಚಿಕ್ಕಪ್ಪ ಒಬ್ಬರು ಅದೇ ಬಸ್ಸಿಗೆ ಬಂದು ಹತ್ಕೊಟ್ರು. ಏನೋ ಹಳ್ಳಿ ಹುಡುಗಿನ ಮದುವೆ ಆಗಲ್ಲ ಅಂತ ನೀನು? ನಮ್ಮ ವಂಶದಲ್ಲಿ ಯಾವನು ಹಿಂಗೆ ಹೇಳೇ ಇಲ್ಲ, ಗೊತ್ತಾಯ್ತಾ? ಏನು ಕೆಲಸದಲ್ಲಿ ಇರೋಬೇಕಾ ನಿಂಗೆ? ಹೇಳಿ ನನ್ನ ಮಗ ನೀನು. ಆ ಚಿಕ್ಕಪ್ಪ ಬಂದಿದ್ದೀನಲ್ಲಪ್ಪ ನೋಡೋಕ್ಕೆ, ಯಾಕೆ ನಿರ್ಧಾರ ಮಾಡಿಬಿಟ್ಟೆ, ಹುಡುಗಿ ಹೆಂಗಿದ್ರು ನಾನು ಮದುವೆ ಆಗ್ತೀನಿ, ನೀವೇನು ಟೆನ್ಷನ್ ಆಗ್ಬಿಡಿ. ಸರಿ ಆಯ್ತು, ನಾನು ಬಂದಿದ್ದೀನಿ, ನಾನು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು, 1000 ಮದುವೆ ಮಾಡಿಸ್ಬಿಟ್ಟಿದ್ದೀನಿ. ನಿಂದು ಯಾವ ಲೆಕ್ಕನೇ? ಸುಳ್ಳು ಹೇಳಿ 1000 ಮದುವೆ ಮಾಡಿಸ್ಬಿಟ್ಟವ್ರೆ ಅಂದ್ಬಿಟ್ಟು, ನಿಂದು ಯಾವ ಲೆಕ್ಕ? ಎಷ್ಟು ಮದುವೆ ಮಾಡಿಸಿಲ್ಲ ನಾನು? ಬಾಬಾ ಅಂದರು. ಆಯಿತು, ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಆಮೇಲೆ ಅಲ್ಲೋದ್ರೆ ನೋಡೋ ಒಂದು ಸ್ವಲ್ಪ ಮಾತಾಡ್ಕೋ ಹೋಗಿ ಬದ ಮೇಲೆ ಎಲ್ಲ ಕೂತ್ಕೊಂಡ್ರು, ಗದ್ದೆ ಮೇಲೆ ಕೂತ್ಕೊಂಡೆ. ನಾನು ಹೋಗಿ, ಏನಪ್ಪ ಈಗ ಫೈನಲಾಗಿ ಕೇಳ್ತೀವಿ, ಅಲ್ಲಿ ನೋಡ್ಬಿಟ್ಟು ಇಲ್ಲ ಅನ್ಬಾರ್ದು. ಇಲ್ಲ, ನಾನು ಹೇಳಿದ್ದೀನಲ್ಲ, ಒಪ್ಕೊಂಡಿದ್ದೀನಿ, ಹಿಂಗೆ. ಸರಿ ಆಯಿತು. ಅವನು ಇನ್ನೊಬ್ಬ ನಮ್ಮ ದೊಡ್ಡಪ್ಪನ ಮಗ, ಚಿಕ್ಕಪ್ಪ ಅವನಿಗೆ TVS 50 ಬೇಕಂತೆ. ಯಾವಾಗಲೂ ಕೇಳಿದೆ ನೀನು TVS 50 ಕೇಳಿದ? ನಾನು ಮದುವೆ ಹುಡುಗಿ ಒಪ್ಕೋತೀನಿ ಅಂತ ಹೇಳಿಲ್ವಾ ನೀನು? ಹೆಂಗಿದ್ರು ಒಪ್ಕೋದೆ ಹೇಳಿಲ್ವಾ? ಹೆಂಗಿದ್ರು ಒಪ್ಕೋತೀನಿ ಅಂತ ಸುಮ್ಮನೆ ಏನೋ ಥರ ಮಾತಾಡ್ತೀನಿ, ಸುಮ್ಮನೆ ಕೂತ್ಕೊಳ್ಳ ನೀನು. ಇಲ್ಲ ಬಿಡಿ, ಅದೇನು ಕೆಲಸದಲ್ಲಿರೋದು ಅಲ್ಲ, ಆಯ್ತಲ್ಲ, ಪದೇ ಅದನ್ನು ಯಾಕೆ ಕೇಳ್ತೀರಿ, ಬನ್ನಿ ಹೋಗೋಣ. ನಮ್ಮಪ್ಪ ಬಾಪ ಇಲ್ಲಿ ಒಂದ ಲಕ್ಷ ಮಾಡ್ಬಿಟ್ರು. ಅಪ್ಪ ತಪ್ಪಾಗ್ಬಿಟ್ಟೆ ನಾನು, ನಿನಗೆಲ್ಲ ಬೈದು ಎಲ್ಲ ಮಾಡಿಬಿಟ್ಟೆ. ನೋಡಪ್ಪ, ಹುಡುಗಿ ಚೆನ್ನಾಗಿದ್ದಾಳೆ, ನಾನು ನಂಬು, ಇಲ್ಲದೆ ನನ್ನ ಮಗನ ಗುಂಡಿಗೆ ತರಲಿಕ್ಕೆ ಇಷ್ಟನಾ? ಇಲ್ಲ, ನಾವು ಪಕ್ಕದಲ್ಲಿ ಹಳ್ಳಿಲಿದ್ದೀವಿ, ನಮಗೊಂದು ಆಧಾರ ಆಗುತ್ತೆ. ಅವರು ಅವಿಭಕ್ತ ಕುಟುಂಬ, ದೊಡ್ಡ ಫ್ಯಾಮಿಲಿ, ಇವತ್ತಲ್ಲ ನಾಳೆ ಏನೇ ಕಷ್ಟಕ್ಕೆ ಆಗ್ತಾರೆ. ನಾನು ಹೇಳಿದ್ದೀನಲ್ಲ, ಬರ್ತೀನಿ ಬಿಡಿ. ಹೋಗೆ ನೀವು ಒಪ್ಕೊಂಡ್ರು ಬಿಡ್ತಾ ಇಲ್ಲ ಇನ್ನವ್ರು ಯಾರು? ಹೋದೆ, ನೋಡಿದೆ, ಒಪ್ಕೊಂಡಿದ್ದಾಯಿತು. ಆಮೇಲೆ ನಾವು ಚಿಕ್ಕಪ್ಪ, ಆಯ್ತೇನಪ್ಪ, ಏನು ಖುಷಿ ನನಗೆ, ಹುಡುಗಿ ಚೆನ್ನಾಗಿದ್ದಾಳೆ ಚಿಕ್ಕಪ್ಪ, ಒಪ್ಪಿಗೆ ಚಿಕ್ಕಪ್ಪ, ಮದುವೆ ಇದು ಮಾಡಿ ಮಾತುಕತೆ ಆಡ್ಬೋದಾ? ಈಗ ಒಳಗಡೆ ಏನಾದರೂ ಕೇಳೋದುಂಟಾ ನೀನು? ನಾನು ಇನ್ನೇನು ಕೇಳೋಂಗಿಲ್ಲಪ್ಪ. ಅಲ್ಲ, ಏನಾದರೂ ದುಡ್ಡು ಕಾಸು ಮತ್ತು ನೋಡಿ, ಅದ್ರಲ್ಲಿ ಮಾತ್ರ ದಯವಿಟ್ಟು ಬಿಡಿ. ನನಗೆ ನೀವು ವರದಕ್ಷಿಣೆ ಗಿರದಕ್ಷಿಣೆ ಅಂತ ನನಗೆ ಪಟ್ಟ ಕಟ್ಬೇಡಿ. ನಾನು ಆ ಥರದ್ದೆಲ್ಲ ನನಗೆ ಇಷ್ಟಪಡೋದಿಲ್ಲ. ಹುಡುಗಿ ಒಪ್ಪಿದ್ದೀನಿ, ಮದುವೆ ಮಾಡಿಸಿ ಅಷ್ಟೇ. TVS 50 ಇಲ್ಲ, ಅವೆಲ್ಲ ಇಲ್ಲ. ನನಗೆ ಆಗ್ಬೇಕು ಅವ್ರು ತಗೊಂಡು. ಆಮೇಲೆ ಕೊಟ್ಟೆ ಅಂತ ಭಾವನ ಹತ್ರ ಊರೆಲ್ಲ ಹೇಳ್ಕೊಂಬರೋದು ಯಾಕೆ? ಅವೆಲ್ಲ ಬೇಡ. ಕಷ್ಟನೂ ಸುಖ ನಾವು ಬದುಕ್ತೀವಿ ಅಷ್ಟೇ. ಫಿಕ್ಸು ಮದುವೆನ ಆಗೋಯ್ತು. ಮದುವೆ ಆಗಿ ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ಕರ್ಕೊಂಡೇ ಬಂದ್ಬಿಟ್ಟೆ. ಒಂದು ಆಲೂ ಕಿಚನ್ ಮನೇಲಿದ್ದೆ, ಬ್ಯಾಚುಲರ್ ಆಗಿದ್ದಾಗ. ಅಲ್ಲೊಬ್ಬ ಇದ್ದ, ಪರಮೇಶ ಅಂತ, ನಿಮ್ಮ ಹೆಸರು
ನಾನು ಯಾವ ರೂಮ್ಮೇಟ್ನೂ ಸೇರಿಸ್ತಿರ್ಲಿಲ್ಲ. ಅವನು ಕೈ ಕಾಲು ಹಿಡ್ಕೊಂಡು, ಅಣ್ಣ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ, ಮನೆ ಕೆಲಸ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಅಡುಗೆ ಮಾಡ್ಕೊಡ್ತೀನಿ, ಎಲ್ಲ ಮಾಡ್ತೀನಿ, ದಯವಿಟ್ಟು ನನ್ನ ಸೇರಿಸ್ಕೊಳ್ಳಿ ಕಾಲು ಹಿಡ್ಕೊಂಡು. ನೀವು ಮನೇಲೇ ಮಲ್ಕೊಳ್ಳಲ್ಲ, ಬೇಕಾದ್ರೆ ಟೆರೆಸ್ ಮೇಲೆ ನಾನು ಹಾಸಿಗೆ ಹಾಕೊಂಡು ಮಲ್ಕೊತೀನಿ ಅಂತ. ಅವ್ನು ಟೆರೆಸ್ ಮೇಲೆ ಮಲ್ಗೋನು, ಮನೇಲಿ ಮಲ್ತಿರಲಿಲ್ಲ. ಆಮೇಲೆ ಮದುವೆ ಆದರೂ ಅವ್ನು ಬಿಟ್ಟು ಹೋಗಲ್ಲ. ನನ್ನ ಮಗನ ಹೆಂಗೆ ಆಚೆ ಕಳ್ಸೋದು ಕರ್ಕೊಂಡ್ಬಿಡಿ, ನೋಡಪ್ಪ ಹೆಣ್ತಿಂಗೆ ಕರ್ಕೊಂಬಂದಿನಿ, ದಯವಿಟ್ಟು ಇರೋಂಗಿಲ್ಲ, ಅವ್ರು ಅಡುಗೆ ಮಾಡ್ತಾರೆ ಪಾತ್ರದಲ್ಲೆಲ್ಲ, ದಯವಿಟ್ಟು ಹೋಗ್ಬಿಡಿ ಅಂತ. ಅವನು ಅದರ ದುಡ್ಡು ಇರ್ತಿಲ್ಲ, ನಾನೇ ಖರ್ಚು ಕೊಡಬೇಕಾಯ್ತು. ಎಲ್ಲ ಕೆಲ್ಸಕ್ಕೆ ಹೋಗೋನು, ಆಮೇಲೆ ಬಂದು ಮುಗಿದೋಯ್ತು ಅಂತ ನನ್ನ ಹತ್ರ ಇಸ್ಕೊಂಡು ಲೆಕ್ಕ ಬರೆದು ಅವ್ನು ಸಂಬಳ ಬಂದಾಗ ಇಸ್ಕೊಂಡು ಸಂಬಳ ಬಂದಾಗ ಅದು ಕರೆಕ್ಟಾಗಿರೋದು ಕೊಟ್ಬಿಡೋಣ. ಅಣ್ಣ ಮುಗಿದೋಯ್ತು, ಸಂಬಳ ಕೊಟ್ಟು ಬಂದಿದ್ದೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದಲ್ಲ ಅಣ್ಣ, ಸರಿ ಕೊಡಿ ಹಿಂಗೆ ಆಗೋಬಿಡೋದು. ಹಿಂಗಾಗಿ ಏನೋ ಆಯಿತು ಜೀವನ. ಅಲ್ಲಿಂದಾಗಿ ಸಣ್ಣ ಮನೆಯಿಂದ ಮತ್ತೆ ಮಾವ ಬಂದರು, ನಾವು ಅಡುಗೆ ಮನೇಲಿ ಮಲ್ಕೊಳ್ಳೋದು, ಅವ್ರನ್ನ ಹಾಲಿಗೆ ಮಲ್ಸೋದು, ಕಷ್ಟಪಟ್ಟು ಇಷ್ಟೇ ಅಡುಗೆ ಮನೇಲಿ ಮಲ್ಕೊಳ್ಳೋದು. ಆಮೇಲೆ ಒಂಚೂರು ದೊಡ್ಡ ಮನೆ, ಹೀಗೆ ಮನೆ ಒಳಗೆಲ್ಲ ನೀರು ತುಂಬ್ಕೊಳ್ಳೋದು. ಅಂಥ ಮನೇಲೆಲ್ಲ ಇದ್ವಿ, ನೀರೇ ಇರ್ತಿರ್ಲಿಲ್ಲ. ಸೈಕಲಲ್ಲಿ ಬಿಂದಿಗೆಗಳು ಕಟ್ಕೊಂಡು ಅಲ್ಲೆಲ್ಲ ಹಗ್ಗ ಕಟ್ಟಿ ಅಲ್ಲೆಲ್ಲ ಒಂದು ದೂರದಲ್ಲಿ ಪಂಪ್ ಹೊಡೆದು ಇದು ಮಾಡೋ. ಮನೆ ಓನರ್ ಅದು ಒಂದೇ ಒಂದು ಬಾವಿ ಇತ್ತು ಆ ಮನೇಲಿ. ಆ ಆರು ಮನೆಯಲ್ಲಿ ಫಸ್ಟ್ ನಾವು ಹೋದಾಗ ಎಲ್ಲ ಖಾಲಿ ಇತ್ತು. ಪರವಾಗಿಲ್ಲಪ್ಪ, ಒಳ್ಳೆ ಮನೆ ಸಿಕ್ತು, ಇದು ಒಟ್ಟಾರ 11 ಗಂಟೆಗೆ ಬಾಗಿಲಾಕ್ಬಿಡ್ತೀವಿ ಅಂದರು. ಆಯಿತು ಹಾಕಿ, ಯಾರೂ ಇಲ್ವಲ್ಲ, ಇಷ್ಟು ಕಾಮಾಗಿದೆ, ಹಿಂಗೆ ನನಗೆ ಅನ್ಕೊಂಡೆ ಇಷ್ಟೇ ಜನ ಇರೋದು, ನಮಗೆ ಪರವಾಗಿಲ್ಲ ಅಂತ ಅಂದ್ಬಿಡು. ನಾವು ಮನೆಗೆ ಹೋಗಿ ಒಂದು ವಾರಕ್ಕೆ ಏನು ಸೇರು ಪಾವು ಚಟಾಕಿ ಬಳ್ಳ ಎಲ್ಲ ಬಂದ್ಬಿಟ್ರು. ಇವ್ರು ಎಲ್ಲಿದ್ರು ಅಂದರು, ಇದೇ ಮನೇಲಿ ಇರೋದು ರೀ, ಅವರು ರಜಕ್ಕೆ ಹೋಗಿದ್ರು ಊರಿಗೆ. ಹೌದಾ ಅಂದ್ರೆ, ಯಾರ್ಯಾರು ಇದ್ದೀರ ಇಲ್ಲಿ? ತಾತ, ಅಜ್ಜಿ, ಅವ್ರ ಮಗ, ಅವ್ರ ಸೊಸೆ, ಅವ್ರ ಮಕ್ಕಳು, ಆಮೇಲೆ ಅವ್ರ ಮಗಳು, ಅವ್ರ ಅಳಿಯ, ಅವ್ರ ಮಕ್ಕಳು. ಅಯ್ಯಪ್ಪ, ಇಷ್ಟು ಜನ ಎಲ್ಲಿ ಮಲ್ಕೊಳ್ಳೋದು? ಉದ್ದಕ್ಕೆ ಇವ್ರು ಒಂದು ಫ್ಯಾಮಿಲಿ ಮಲ್ಕೊಳ್ಳೋದೆ, ಉದ್ದಕ್ಕೆ ಈ ಕಡೆ ಒಂದು ಫ್ಯಾಮಿಲಿ ಮಲ್ಕೊಳ್ಳುತ್ತೆ, ಅಜ್ಜಿ ತಾತ ಮೇಲೆ ಮಲ್ಕೊಳ್ಳುತ್ತೆ. ಅಯ್ಯೋ ರಾಮ, ಇಷ್ಟು ಮಕ್ಕಳು ಎಲ್ಲಿ ಅಂದರೆ ನೋಡಿರಿ, ಇಷ್ಟು ಮಕ್ಕಳು ಇಲ್ಲೇ ಹುಟ್ಟಿರೋದು. ಅಯ್ಯಪ್ಪ, ಅವರು ತೆಲುಗುನವರು ಯಾರೋ ನನಗೆ ಅಪ್ಪ. ಆಮೇಲೆ ಪಕ್ಕದಲ್ಲಿ ಗಬ್ಬು ಆತ, ಅಯ್ಯೋ ಇಡೀ ರಾತ್ರಿ ಹಗಲು ಹೋಯ್ತಲೇ ಇರೋ ಬಾತ್ರೂಮ್ಗೆ, ಇದಕ್ಕೆ ಕಾಮನ್ ಬಾತ್ರೂಮ್. ನೀರು ಅಲ್ಲೊಂದು ಬಾವಿ ಇತ್ತು, ಹೋಗಿ ನೋಡಿದ್ರೆ ಯಾವಾಗಲೂ ಖಾಲಿ. ಏನು ಮಾಡೋದು, ಇದು ಯಾವಾಗ ತುಂಬ್ಕೊಳ್ಳುತ್ತೆ ಅಂತ ಕಾದು ನೋಡೋದು. ರಾತ್ರಿ 1 ಗಂಟೆ ರಾತ್ರಿನಲ್ಲಿ ತುಂಬ್ಕೊಳ್ಳೋದು, ಮಧ್ಯರಾತ್ರಿಲಿ ಎದ್ದೇಳೋದು, ಸ್ವಲ್ಪ ತುಂಬಿರೋದು, ಹೋಗಿದೆ ಸೇದ್ಬಿಟ್ಟು ಎಲ್ಲ ತುಂಬ್ಕೊಂಬಿಡೋದು. ಹಿಂಗೆ ಮಾಡು, ನೀರಿಗೆ ಅಷ್ಟು ಬವಣೆ ಪಟ್ಟಿದ್ದೀವಿ. ಇವತ್ತು ಹೇರಳವಾದ ನೀರು. ಬರ್ರಿ, ಭಾಳ ಮಧ್ಯಮ ವರ್ಗದವರು ಬೆಂಗಳೂರು ಬಂದು ಕೇಳ್ಬಿಟ್ರಿ 80s ನೀವು. ಅಯ್ಯೋ, ಈಗ ಮೇಲೆ ಇನ್ನೊಂದು ಮೇಲ್ಗಡೆ ಫ್ಲೋರ್ಗೆ ಹೋಗ್ಬೋದು. ಇಲ್ಲೇ ಹೋಗ್ಬೋದು, ಬನ್ನಿ. ರೂಮಿಂದನೇ ದಾರಿ. 2 ರೂಮ್ಗೂ ಬಾಗಿಲಿದೆ. 30-40. ಏನಪ್ಪ, ನಮಗೆ 30-40ನೇ, ಅದರಲ್ಲೂ 1 ಅಡಿ ಕಮ್ಮಿ ಮಾಡಿಬಿಟ್ಟಿದೆ. ಹಿಂದ್ಗಡೆ ಒತ್ತರಿಸ್ಕೊಂಡ್ಬಿಟ್ಟಿದ್ರು ಕಾಂಪೌಂಡ್ ಆ ಕಡೆ. ನಾನು BDAಗೆ ಹೋಗಿ ಕೇಳಿದಾಗ, ಸರ್ ಏನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕೋರ್ಟ್ಗೆ ಹೋಗ್ಬಿಡಿ, ಅದು ದುಡ್ಡು ಕೊಡ್ತೀವಿ ಅಂದರು. ನಾನು ಇದುವರೆಗೂ ದುಡ್ಡು ತಗೊಳ್ಳೇ ಇಲ್ಲ, ಜಾಗನೂ ಕೊಡಲಿಲ್ಲ. ಅಲ್ಲ, ಅವ್ರು ಕೊಡೋಕೆ ತಯಾರಿದ್ರು, ನಾನು ಅದೆಲ್ಲ ಅಪ್ಲೈ ಮಾಡಿ ತಿರ್ಗೋಕ್ಕೆ ನಮಗೂ ಪೇಷನ್ಸ್ ಇರಲಿಲ್ಲ, ಸುಮ್ಮನೆ ಆಗ್ಬಿಟ್ಟೈತೆ. ಹೋಗ್ಲಿ ತಗಿ, ನಮ್ಗೆ ಎಷ್ಟು ಲಭ್ಯನೋ ಅಷ್ಟು ಅಂತ. ಸರ್, ಇವೆರಡು ಬಾಡಿಗೆ ಮನೆ, ಹಾಲು ಕಿಚನ್ ರೂಮ್, 1-2 ಮನೆ ಅಷ್ಟೇ, 1-2 ಮನೆ. ಹಾಲು ಕಿಚನ್ ರೂಮು ಇಲ್ಲ, 7,000. ಹ್ಞೂ, 3 ವರ್ಷ ಆಯಿತು. ರಿಟೈರ್ಡ್. ಫುಲ್ ಟೈಮ್ ಥಿಯೇಟ್ರ್. ಅವಾಗಲೂ ಫುಲ್ ಟೈಮೇ ಥಿಯೇಟ್ರ್ ಇದ್ದಿದ್ದು. ಪಾರ್ಟ್ ಟೈಮ್ ಡಿ ಆಗ್ಬಿಡೋದು. ಆಮೇಲೆ ಅಲ್ಲೂ ಪಾಪ ನನಗೇನು ಆಗಲ್ಲ, ಕೆಲಸ ಇಲ್ಲ ಅಂದರೆ ರಾತ್ರಿ 7 ಗಂಟೆ 8 ಗಂಟೆವರೆಗೂ ನಾನು ಆಫೀಸಲ್ಲಿ ಇರ್ತಿದ್ದೆ. ಈ ಹೊರಗಡೆ ಏನು ಕೆಲಸ ಇಲ್ಲ ಅಂದರೆ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾನು ಬರ್ತಾಯಿದ್ದು. ಯಾವತ್ತೂ ಪೆಂಡಿಂಗ್ ಇರ್ತಿರಲಿಲ್ಲ. ನನ್ನ ಕೈಲಿ ಏನಾಗುತ್ತೆ ಕೆಲಸ ಮಾಡಿ. ನನ್ನ ಕೈಲಿ ಆಗ್ತಿದ್ದಂಥ ಕೆಲಸ ಅಲ್ಲಿ ಅಮೂಲ್ಯವಾದ ಕೆಲಸನೇ. ಯಾವುದೇ ನಮ್ಮ ಆಫೀಸಲ್ಲಿ ಯಾವುದೇ ಕೆಲಸ ಆಗಲಿ, ಏನಾದರೂ ಪೆಂಡಿಂಗ್ ಇದ್ದರೆ ಫೈಲ್ಗಳು ಬೇರೆ ಆಫೀಸಲ್ಲಿ, ನಾನು ಹೋಗ್ಬಿಟ್ರೆ 5 ನಿಮಿಷದಲ್ಲಿ ಕ್ಲಿಯರ್. ಹೋದ ತಕ್ಷಣ ಕೂತ್ಕೊಳ್ಳೋದು, ಸುರೇಶ್ ಅದು ಏನಾದ್ರು ಪೆಂಡಿಂಗ್ ಇದೆ, ಅದಿದೆ ಇದಿದೆ, ಯಾರು ಹೋದರೂ ಆಗ್ತಾರೆ ನೋಡಿರಿ ಒಂಚೂರು. ಹೋದ ತಕ್ಷಣ, ಸರ್ ಸುರೇಶ್ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಚೆನ್ನಾಗಿ
ಹಾಗೆ ಅಂತೆಲ್ಲ ಮಾಡ್ತಾರೆ. ಆಮೇಲೆ ಏನು ಮತ್ತೆ ನೆಕ್ಸ್ಟ್ ಪಿಕ್ಚರ್ ಯಾವುದು, ನೆಕ್ಸ್ಟ್ ಸೀರಿಯಲ್ ಯಾವುದು, ಆಮೇಲೆ ಏನು ಎಲ್ಲಿ ಯಾವ ಊರಿಗೆ ಹೋಗಿದ್ರಿ ಎಲ್ಲ ಕೇಳೋದು. ನಾವು ಒಂದು ಸ್ವಲ್ಪ ಹೇಳಿ ಎಲ್ಲ ಇದು ಮಾಡಿದೆ. ಸರ್ ನನಗೆ ಬೆಳಿಗ್ಗೆಯಿಂದ ಭಾಳ ತಲೆ ನೋಡ್ತೀವಿ ಸರ್, ನೋಡಿ ಸರ್ ಫೈಲ್ ಎಷ್ಟಿದೆ, ಯಾವನು ಕ್ಲಿಯರ್ ಮಾಡ್ತೇನೆ, ಕೊಡೋ ಸಂಬಳಕ್ಕೆ ಇಷ್ಟೊಂದು ಕೆಲಸ ನಮಗೆ ಸಾಕಾಗ್ಬಿಟ್ಟಿದೆ, ಈ ಕ್ಲರ್ಕಾಗಿ ಯಾಕೆ ಬಂದು ಸೇರ್ಕೊಂಡು ನಮಗೂ ಸರ್ ಅನ್ನೋರು. ಸರಿ ಅದೆಲ್ಲ ಆದಮೇಲೆ ಇನ್ನೇನು ವಿಶೇಷ ಎಲ್ಲ ಕೇಳೋರು. ಖುಷಿಯಾಗಿ ಸರ್ ನಮಗೆ ತಲೆನೇ ಹೋಗ್ಬಿಟ್ಟೆ ಸರ್. ಹೌದಾ ಮತ್ತು ಅಂದರು ಅದೊಂದು ಕೆಲಸ, ಏನು ಕೆಲಸ ಹೇಳಿ ಸರ್, ನಿಮಗೆ ಅದೊಂದು ಫೈಲು ಬಿಡಿ. ಹೌದಾ ಅದಕ್ಕೆ ಬಂದರೆ ನೀವು ಈಗಲೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಚಕ್ ಅಂತ ಮುಗಿದೋಗ್ಬಿಡೋದು. ಆಮೇಲೆ ನಮ್ಮ ಬಾಸು ಅವರು ಏನು ರೀ ನಾನು ಹೋದ್ರೂ ಇಲ್ಲ ನೀವು ಹೋದ್ರೆ ಅದು ಹೆಂಗೆ ಮಾಡ್ಬಿಡ್ತಾರೋ ಹೆಂಗೆ ಆಗೋದು ಬರೀ. ಹ್ಞೂ ಸರ್ 3 ಫ್ಲೋರು. ಇವೆಲ್ಲ ನಮ್ಮ ಸೆಟ್ಟು ಡಬ್ಬಗಳು, ನಡುವೆ ಸೆಟ್ಟು. ಲೇಟೆಸ್ಟ್ ಕೃಷ್ಣೇಗೌಡರ ಆನೆ ಮಾಡಿದ್ವಿ ಶೋ. ಈಗ ಶಿವಮೊಗ್ಗದಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟು ಜುಲೈ ಮೇಲೆ ಎಲ್ಲ ಕಾಲೇಜುಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಶುರು ಮಾಡಿಸ್ಬಿಡ್ತೀನಿ. ಟೆಕ್ಸ್ಟ್ ಇದೆಯಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ತಡ ಆಯಿತು, ಮಾಡಿದ್ವಿ. ಈಗ ವೈಶಂಪಾಯನ ತೀರ ಇನ್ನೊಂದು ನಾಟಕ, ಎಲ್ಲೆಲ್ಲಿ ಮುಕುಂದರಾಜು ಮಾಮೂಲು ಮೂರ್ತಿ ಕತೆ, ಅದನ್ನು ಸವಿತಾ NSC ಸವಿತಾ ಅವಳು ಡೈರೆಕ್ಟ್ ಮಾಡಿರೋದು. ಅವಳು ನನ್ನ ಮಗ ಒಟ್ಟಿಗೆ ನಾಟಕ ಮಾಡ್ತಿದ್ರು. ನಾನು ಸವಿತಕ್ಕನ್ನು ಕರ್ಕೊಂಬರ್ತೀನಿ ಅಂತ ಕರ್ಕೊಂಬಂದ. ಅವಳು ಮಾಡಿದ್ಲು. ಅದೊಂದು ಹೆಚ್ಚು ಕಮ್ಮಿ ಒಂದು 15 ಶೋ ಆಗಿದೆ. ಈಗ ನಾಲ್ಕಳ್ಳಿ ಊರಲ್ಲಿ ಅದು ಶೋ ಸಂಜೆ ಅದೇನೇ ರಿಹರ್ಸಲ್ ಮಾಡ್ತಾರೆ. ಎಲ್ಲ ಹುಡುಗರುಗಳು ಇದರಲ್ಲಿ ಒಂದು ಸುಮಾರು 13 ಪ್ರೊಡಕ್ಷನ್ಸ್ ಮಾಡಿದೆ. 13 ಪ್ರೊಡಕ್ಷನ್ಸ್ ಅಷ್ಟು ನನ್ನ ಸ್ವಂತ ದುಡ್ಡು. ನಾನೇನು ಅನುದಾನ ತೊಗೊಂಡಿಲ್ಲ ಸರ್ಕಾರದಿಂದ, ಅವೆಲ್ಲ ಇದೆ ಹೋಗಲಿಲ್ಲ. ಈ ಸರಿ ಮಾಡಿದ್ದೆ ರಿಜೆಕ್ಟ್ ಆಗಿತ್ತು, ಸುಮ್ಮನೆ ಆಗ್ಬಿಟ್ಟಿದ್ವಿ. ಬೇಡ ಸದ್ಯ ಬೇಡಪ್ಪ, ನನಗೆ ಇಷ್ಟ ಬಂದಂಗೆ ನಾಟಕ ಮಾಡ್ತೀನಿ, ಪುರ್ಸೊತ್ತಾಗಿ ನಾಟಕ ಮಾಡ್ತೀನಿ ಅಷ್ಟೇ. ಪೆನ್ಷನ್ನು ಕೈಯಿಂದ ಯಾರೋ ಶೂಟಿಂಗ್ನ ದುಡ್ಡು ಕೊಡ್ತಾರೆ, ಯಾರೋ ಸನ್ಮಾನಕ್ಕೆ ಹೋದರೆ ದುಡ್ಡು ಕೊಡ್ತಾರೆ, ಅದು ತಗೊಂಡು ನಾಟಕ ಅಷ್ಟೇ. ಬರ್ರಿ ಮಂದಿರ ಅಲ್ಲ, ಸ್ಪೇಸ್ ಅಷ್ಟೇ ಮಾಡಬೇಕು ಮಂದಿರ. ಈಗ ಅದಕ್ಕೆ ಅಂತ ಎಲ್ಲ ಮೆಟೀರಿಯಲ್ ತಂದು ಇದನ್ನು ಶಿಫ್ಟ್ ಮಾಡಬೇಕು. ಇದನ್ನು ಶಿಫ್ಟ್ ಮಾಡೋಕ್ಕೆ ಒಪ್ಕೊಂಡಿರಲಿಲ್ಲ ನಮ್ಮ ಮನೆಯವರು. ಇದನ್ನು ಸೋಲಾರ್ ಮೇಲಿಗೆ ಶಿಫ್ಟ್ ಮಾಡ್ತಿದ್ವಿ, ಇಷ್ಟು ಸ್ಪೇಸ್ ಸಿಗುತ್ತೆ, ಅವಾಗ ಒಂದು ಶೆಲ್ಟ್ರ್ ಮಾಡ್ತೀವಿ. ಈಗ ಬರ್ರಿ ಸರ್, ಇದು ನೋಡಿ ಇಲ್ಲಿ ಇದು ಕಾಲಿಡಕ್ಕೆ ಜಾಗ ಇಲ್ಲ, ಹಿಂಗೆಲ್ಲ ತುಂಬಿದ್ದೀವಿ. ಈ ಒಂದೊಂದು ನಾಟಕದ್ದು ಇದ್ದಾವೆ. ಗದೆ, ಕುದುರೆ. ಈ ಕುದುರೆ ಯಾವ್ದು ನಾಟಕದ ಮಗನೇ? ಚಿಂತಾದೇವಿದಾ? ಚಿಂತಾದೇವಿ 2 ಕುದುರೆ ಮಾಡಿದ್ವಾ? ಓ, ಇದು ಕತ್ತೆ ಪ್ರಮಿಳಾರ್ಜುನಿ ನಿಮ್ಮದು. ಅಯ್ಯೋ ಏನು ಮಗನೇ ಹಿಂಗಾಗ್ಬಿಟ್ಟಿದೆ. ಹೌದಾ? ನಾನು ಅವತಾರ ಮಾಡಿದಾಗ ನಾನು ಆ ಕುದುರೆ ಅಗಸದ್ ಮಾಡಿದ್ದೆ 17 ವರ್ಷದಿಂದ. ನಾನೇ ಪ್ರೊಡಕ್ಷನ್ ಮಾಡಿಸಿದ್ದು. ಅಂದರೆ ನಾನು ಯಾರಿಗೋ ಹೇಳಿ ಸ್ಪಾನ್ಸರ್ ಮಾಡಿ ಮಾಡಿಸಿದ್ದೆ. ಈ ಅವತಾರ ಅದನ್ನು 2 ಶೋ ಮಾಡ್ದೆ, ಬಿಟ್ಬಿಟ್ಟ. ಹಂಗೆ ಇದು ಯಾವುದಾದ್ರೂ ಎಲ್ಲದ್ರದ್ದು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಕುದುರೆ ಬಂತು, ಕುದುರೆದಿದ್ದು ಇಲ್ಲೇ ಲೈಟ್ಗಳು ಇದಾವಲ್ಲ, ಇಲ್ಲಿ ಫುಲ್ ಲೈಟ್ ಹಾಕ್ಬಿಡ್ತೀವಿ. ಏನೂ ಆಗಲ್ಲ. ಆ ಕಡೆ ಒಂದು ನಾಯಿ ಇದೆ, ಅರ್ಜುನ ಅಂತ. ಅವರು ಎಲ್ಲ ಡಾಬರ್ಮನ್ ಅಲ್ಲ, ದೊಡ್ಡದು. ಅದು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನಾಟಕನ ಎಷ್ಟು ನೀಟಾಗಿ ನೋಡ್ತದೆ ಅಂದರೆ, ನಾಟಕ ಅಷ್ಟು ಹಿಂಗೆ ಕಾಲು ಹಾಕ್ಬಿಟ್ಟು ಫುಲ್ ನೋಡುತ್ತೆ ನಾಟಕ. ಕಲಾವಿದನೇ ಇರಬೇಕು ಅವರು. ಸರ್ ನಮಗೆ ಅರ್ಜುನನ ನಾವು ತಣ್ಣಗೆ ನೋಡೋದು ನಿಮ್ಮ ನಾಟಕದ ರಿಹರ್ಸಲ್ ಟೈಮಲ್ಲಿ ಇರ್ತಾರೆ. ಅವರೆಲ್ಲ ಬಂದು ಕೂತ್ಕೊಂಡು ನೋಡ್ತಿರ್ತಾರಲ್ಲ, ಹಿಂದ್ಗಡೆರು ಕೂಡ. ಅವರು ಇಲ್ಲಿ ನೋಡಿ, ನಮಗೆ ಇಲ್ಲಿ ಯಾರು ನಮ್ಮಿಂದ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳೋಂಗಿಲ್ಲ. ಯಾಕೆ ಗೊತ್ತಾ? ಬೆಳಿಗ್ಗೆ 5:30-6 ಗಂಟೆಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಕೆಳಗಡೆ RSS ಶಾಖೆ ನಡೀತದೆ. ನನಗೆ ಅಲ್ಲಿ ಪಕ್ಕದಲ್ಲೇ ತಲೆ ಹಾಕೊಂಡಿರ್ತೀನಿ, ನಿದ್ದೆ. ಆವಾಗಲೇ ನಿದ್ದೆನಲ್ಲೇ ಅದನ್ನು ಅನುಭವಿಸ್ತಾ ಇರ್ತೀನಿ. ಅವರು ಹೋಗ್ತಾರಾ, ಅವರು ಆದಮೇಲೆ ಶಟ್ಲ್ ಕಾರ್ಯಕ್ರಮ ಬರ್ತಾರೆ. ಶಟ್ಲ್ ಡಮಾರ್ ಡಮಾರ್ ಅಂತ ಗೂಡ್ ಶಾಟ್. ನಿಂದ ಅನ್ಯಾಯನಮ್ಮ, ಅನ್ಯಾಯ ಇದು ಹಂಗೆ ಹಿಂಗೆ ಜಗಳಾಡ್ತಾ ಇರ್ತಾರೆ. ಅದು ಹೆಚ್ಚು ಕಮ್ಮಿ 8 ಗಂಟೆಗೆ ಅಷ್ಟೊತ್ತಿಗಾಗಲೂ ನಾವು ಎದ್ದು ಬಿಡ್ತೀವಿ.
ಮನೆಯವ್ರು ಆಗಲೇ ಹೋಗ್ಬಿಟ್ಟು ಅಲ್ಲಿ ಎಲ್ಲ ರಂಗೋಲಿ ಹಾಕಿ ಕಾಫಿ ಕೊಡಲ ಅಂತಾರೆ. ಬಂದೆ ಅಂತಿರ್ತೀನಿ. ನಮ್ಮದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿದು ಕಾಫಿ ಕುಡಿದು ಶೂಸ್ ಹಾಕ್ಕೊಂಡು ವಾಕಿಂಗ್ ಹೋಗ್ತೀನಿ. ಒಂದು ವಾಕಿಂಗು 4 ರೌಂಡು ಹೊಡಿತೀನಿ, ಕೂತ್ಕೋತೀನಿ ಸುಸ್ತು. ಈ ಗ್ರೌಂಡ್ ಅಲ್ಲ, ಅಲ್ಲಿ ಪಾರ್ಕು. ನಾ 2 ರೌಂಡ್ ಹೊಡಿತೀನಿ, ಕೂತ್ಕೋತೀನಿ, ಇಲ್ಲ 4 ರೌಂಡ್ ಹೊಡಿತೀನಿ, ಕೂತ್ಕೋತೀನಿ. ಆಮೇಲೆ ಒಬ್ಬೊಬ್ಬರೇ ಸಿಗ್ತಾರೆ ಮಾತಾಡೋರು. ಕೆಲವರು ಒಳ್ಳೆಯ ಮಾತುಗಾರರು ಇದ್ದಾರೆ ಅಲ್ಲಿ, ಜೋಕ್ಸ್ ಮಾಡೋರು, ಗಿಳಿಯವರು ಎಲ್ಲ ಬರ್ತಾರೆ ಸ್ನೇಹಿತರು. ನಮ್ಮ ಕಲಾವಿದರು ಬನ್ನಿ ನಮ್ಮ ಜೊತೆ ಒಂದು 2 ರೌಂಡು ಒಂದು 4, 5, 6 ರೌಂಡ್ ಆಗುತ್ತೆ. ಆಮೇಲೆ ಬರ್ತೀನಪ್ಪ ಇತ್ತೀಚೆಗೆ ಶುರು ಮಾಡ್ಕೊಂಡ್ರೆ 9 ಗಂಟೆಗೆ ಸರಿಯಾಗಿ ಸರ್ ಇಲ್ಲೆಲ್ಲ ಸೇರ್ಕೊಂಬಿಡೋಣ. ಎಲ್ಲರೂ ನಗೋದು. ನಾನು ಶುರು ಮಾಡ್ಬಿಟ್ಟು ಅವ್ರಿಗೆ ವಿಚಿತ್ರವಾಗಿ ನಗೋದು ಮಾಡೋದು, ಭಾರತದಲ್ಲಿ ನಗ್ತಾ ಇರೋದು. ಸೊ ಅವ್ನು ರೌಂಡ್ ಹಾಕ್ಕೊಂಡು ಇದು ಮಾಡ್ಕೊಂಡು ಮಾಡೋರೆ. ನಾನು ಸಿಂಹ ಗರ್ಜನೆ, ಆ ಗರ್ಜನೆ, ಈ ಗರ್ಜನೆ ಎಲ್ಲ ಮಾಡಿ ಕೊನೆಗೆ ಬರ್ತೀನಪ್ಪ ಸುಸ್ತಾಯ್ತದೆ ಅಂತಲೇ ಬರ್ತೀನಿ. ತಿಂಡಿ ಒಂದು ಏನಾದರೂ ಅರ್ಜೆಂಟ್ ಇತ್ತಾ ಎಲ್ಲಿಗಾರ ಹೋಗ್ಬೇಕಾರೆ ಅಲ್ಲೊಬ್ಬರು ಸಿಕ್ಬಿಟ್ರೆ ಭಾಳ ಇಂಟ್ರೆಸ್ಟಿಂಗ್ ಮಾತಾಡ್ತಾರೆ. ಹಳೆ ಕಥೆಗಳೆಲ್ಲ ಕೇಳೋರು ಇರ್ತಾರೆ. ನಾವು ಹೇಳೋರು ಇದ್ದರೆ ಹೇಳ್ತಲೇ ಇರೋದು ಅದು ಇದು ಅದೆಲ್ಲ ಹೇಳಿಕ್ಕೆ ಇಂಟ್ರೆಸ್ಟಿಂಗಾಗಿ ಕೇಳ್ತಾ ಎಲ್ಲಿಗೆ ಬರ್ತಾರೆ ಅವರು? ಸಿನಿಮಾ ನಟೀರು ಹೆಂಗಿರ್ತಾರೆ ಇಲ್ಲಿ ಬರ್ತಾರೆ. ಸಾಕು ಮನೆಗೆ ಹೋಗ್ತೀನಿ. ಇವನು ಆಟೋದಕ್ಕೆ ಇವನು ಅಪ್ಪ ನೀವು 10 ಗಂಟೆಗೆಲ್ಲ ಹೋಗ್ಬೇಕಾಯ್ತಲ್ಲ ಅಂತ ಬರ್ತಾನೆ ಇವನು. ಕಳಿಸೋ ಅಪ್ಪ ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಅದೆಲ್ಲ ಹೋಗ್ಬೇಕು ಅಂತ ಬರ್ತಾರೆ. ಆಮೇಲೆ ತಿಂಡಿಗೆ ಯಾರೋ ಬಂದಿದ್ದಾರೆ ಅಂತ ಅಪ್ಪ ಫೋನ್ ಅಂತ ಬರ್ತಾನೆ ಇವನು. ಅವಾಗ ನಡೀರಿ ಸರ್ ಹೋಗಿ ಸರ್ ಕಳ್ತಾರೆ. ಹಂಗೆ ಜೀವನ ನಡೀತಾ ಇದೆ. ನಡ್ರಿ. ನಾವು ರಂಗಭೂಮಿಗೆ ಏನಕ್ಕೆ ಹೋಗೋದು ಅಂದರೆ ಖುಷಿಯಾಗಿರ್ತೀವಿ, ನಗರಾಗ್ತಾ ಇರ್ತೀವಿ ಎಲ್ಲ ಅಂತ. ಅದರಲ್ಲಿ ಇಲ್ಲಿ ನಾಗರಾಜ ಮೂರ್ತಿ ಅಂತವರು ಈ ಕೆಲವರು ಇರ್ತಾರೆ. ಅವರು ಖುಷಿಯಾಗಿದ್ದು ಕೆಲವ್ರನ್ನ ಯಾನೋ ಒಬ್ರನ್ನ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೆ. ಅವನು ಅಲಾಲ್ ಕೂಡ ನನ್ನೇ ಅವಮಾನ ಮಾಡ್ತಿರ್ತಾನೆ, ಕಿಂಡಲ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವಾಗ ಒಂದೊಂದು ಸರಿ ಬೇಜಾರಾಗಿದೆ, ಒಂದೊಂದು ಸರಿ ಸುಮ್ಮನೆ. ಆಮೇಲೆ ಬಂದ್ಬಿಟ್ಟು ಖುಷಿಯಾಗಿ ತಪ್ಕೊಳ್ಳೋದು ಮಾಡ್ಬಿಡ್ತಾನೆ. ಅವಾಗ ಒಂದು ಸ್ವಲ್ಪ ಮರಿತೀವಿ. ಒಂದು ಸರಿ ನೋವುಗಳು, ಸಾಕಷ್ಟು ನೋವುಗಳು, ಎಲ್ಲೋ ಒಂದು ಸರಿ ನಿರಾಸೆ ಆದಾಗ, ಯಾರೋ ನಮ್ಮನ್ನು ಉದಾಸೀನ ಮಾಡಿದಾಗ ನೋವಾಗುತ್ತೆ. ಆ ನೋವನ್ನ ಎಲ್ಲೋ ಒಂದು ಕಡೆ ಮಾಡ್ಕೊಂಡು ಮೆಲ್ಕು ಹಾಕ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಒಂದು ಮೂಲೆಯಲ್ಲಿ. ಹಿಂಗಾಗ್ತದೆ. ಕಾಮನ್ ಫ್ಯಾಕ್ಟ್ರ್. ನೋವಾಗ್ತಿದ್ರೆ ನಲಿವಿನ ಬೆಲೆನೇ ಗೊತ್ತಾಗಲ್ವೇ? ಈಗ ದೇವರು ಕಷ್ಟ ಬಂದಾಗ ವೆಂಕಟರಮಣ ಅಂತಾರೆ. ಈಗ ನಾವು ದೇವ್ರು ನೆನ್ಕೊಳ್ಳೋದು ಯಾವಾಗ? ಕಷ್ಟ ಬಂದಾಗಿದೆ. ಏನೋ ತೊಂದರೆನೇ ಆಗದಿದ್ರೆ ದೇವ್ರಿಗೆ ಕಾಯಿ ಹೊಡೆಯೋದು ಇಲ್ಲ, ಗಂದ್ಕಂಡಿನೂ ಹಚ್ಚಲ್ಲ. ಇಲ್ಲಿ ಈ ಕಡೆ ಬೇಸ್ಮೆಂಟಲ್ಲಿ ನಮ್ದೊಂದು ಸ್ವಲ್ಪ ಪ್ರಾಪರ್ಟಿ ಸರ್. ಒಂದು ಸ್ವಲ್ಪ ಈಗೇನು ಗೊತ್ತಾ, ನಾಟಕ ಇವತ್ತು ನಾಳೆ ಶೋ ಅಂದರೆ ಇವತ್ತೆಲ್ಲ ತೆಗೆದು ಕ್ಲೀನ್ ಮಾಡಿ ಎತ್ತಿಡ್ತಾರೆ. ನಾಟಕ ಮುಗಿದ್ಮೇಲೆ ಶೋ ಮುಗಿಸ್ಕೊಂಡು ಬಂದವರು ಎಲ್ಲ ಅರ್ಜೆಂಟಾಗಿ ಹೋಗೋರು ಇರ್ತಾರಲ್ಲ, ತಂದು ಬಿಸಾಕ್ಬಿಟ್ಟು ಹೊಡೋಯ್ತಾರೆ. ಈಗ ನಾನು ನನ್ನ ಹೆಂಡ್ತಿ ಅದು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ತಂದು ಬಿಸಾಕಿ ಹೋದನು ಇನ್ನೂ ಕ್ಲೀನ್ ಮಾಡಿಲ್ಲ ಅವರು. ಏನು ಮಾಡೋಣ? ಹೆಂಗಿಡಿದು ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ಸ್ವಲ್ಪ ಜನ ಈ ನಮ್ಮ ಕಲಾವಿದರುಗಳೆಲ್ಲ ಕೆಲವರು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಇದ್ರಲ್ಲ, ನಾನು ಕೊಡಲ್ಲ ರೂಮು ಅಂತ ಸ್ಟೂಡೆಂಟ್ಸ್ಗೆ ಕೊಡ್ತಾಯಿದ್ದು, ಬಾಡಿಗೆ ಕೊಡಲ್ಲ ಅವ್ರು ಸರಿಯಾಗಿ ಅಂತ. ನಮ್ಮ ಮನೆಯವ್ರನ್ನ ಪೂಸಿ ಮಾಡಿಬಿಟ್ಟು ಅಮ್ಮ ಆಂಟಿ ಅಂದ್ಕೊಂಡು ಹಿಡಿದ್ಬಿಟ್ಟವ್ರೆ. ಒಂದಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು. ಅವರು ಹೋದರೆ ಇನ್ನಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ಬರ್ತಾರೆ, ಅವರು ಹೋದರೆ ಇನ್ನಿಬ್ಬರು ಬರ್ತಾರೆ. ಹಂಗೆ ಬರೀ ಗೆಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಇಲ್ಲಿ. ಆ ಸಿನಿಮಾದಲ್ಲಿ ದುಡ್ಡು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ರೆಂಟ್ ಅಂತೂ ಕೊಡಲ್ಲ ಸರಿಗೆ. ಬಟ್ ಏನು ಅಂತಂದರೆ ಈ ರೂಮಿಗೆ ಬಂದವರು ಸ್ಟೂಡೆಂಟ್ಸ್ಗಳಿಗೆ ಭಾಳ ಒಳ್ಳೆ ಭವಿಷ್ಯ ಸಿಕ್ಕಿದೆ, ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಬಂದವ್ರಿಗೆ ಅದೃಷ್ಟದ ಬಾಗಿಲಿದು, ತುಂಬ ಅದೃಷ್ಟದ ಬಾಗಿಲು. ಆ ಥರ ಹೇಳಿದ್ರೆ ಇವರು ಪರ್ಮನೆಂಟಾಗಿ ಬಿಡೋದೇ ಇಲ್ಲ. ಆಮೇಲೆ ಕೆಲಸ ಸಿಕ್ಕಿದೆ. ಏನೋ ಸರ್ ಇದೆಲ್ಲ ನಾವು ತಿಪ್ಪೆ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ ಕೃಷ್ಣೇಗೌಡರ ಆನೆಯಲ್ಲಿ ಒಂದು ಹಳೆಯ ಕಾಲದ ಜೀಪ್ ಬರ್ತದೆ ಗೊತ್ತಾ? ಅದನ್ನೇ ನಾನು ಬೇರೆಯವರು ಕೃಷ್ಣೇಗೌಡರ ಆನೆ ಮಾಡಿದ್ದನ್ನು ನಾನು ನಾಟಕ ನೋಡೇ ಇಲ್ಲ. ರಂಗಾಯಣದವ್ರು ಮಾಡಿದ್ದಾರೆ, ಬೇರೆಯವ್ರು ಮಾಡಿದ್ದಾರೆ, ನಾನು ನೋಡಿಲ್ಲ ನಾಟಕ. ಇದನ್ನು ನಾಟಕ ಡೈರೆಕ್ಟ್ ಮಾಡಬೇಕು ಅಂದಾಗ ಆ ನಾಟಕನೇ ನನಗೆ ಭಾಳ ಒಂಥರ ಖುಷಿ ಕೊಡ್ತು. ಯಾಕೆಂದರೆ ಕೃಷ್ಣೇಗೌಡರ ಆನೆಯಲ್ಲಿ ಸುಮಾರು ಒಂದು 28 ಪಾತ್ರಗಳಿವೆ. 28 ಪಾತ್ರಕ್ಕೂ ಒಂದು ಡೈಮೆನ್ಷನ್ ಇದೆ. ಪ್ರತಿ ಪಾತ್ರನೂ ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ಕಲಾವಿದ ಯಾರು ಒಂದೊಂದು ಸಣ್ಣ ಪಾತ್ರ ಮಾಡಿದ್ರು ಕೂಡ ಅದಕ್ಕೆ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಜಾಗ ಇದೆ. ಅಂಥ ನಾಟಕ ಅದು. ನನಗೆ ಭಾಳ ಖುಷಿ ಕೊಟ್ಟಂಥ ನಾಟಕ. ಅದರಲ್ಲಿ ಈ ಹಳೆ ಜೀಪಿಂದು ಒಂದು ಬರ್ತದೆ, ತೇಜಸ್ವಿಯವರು ಹಳೆ ಜೀಪನ್ನು ರಿಪೇರಿ ಮಾಡ್ತಾ ಇರ್ತಾರೆ.
ಅದಕ್ಕೆ ಏನಪ್ಪ ಮಾಡೋದು, ಏನು ತಲೆ ಕೆಡ್ಸ್ಕೊಂಡು ಹೆಂಗೆ ಸೆಟ್ ಮಾಡೋದು, ಇದನ್ನೆಲ್ಲ ಒತ್ಕೊಂಡು ಹೋಗೋದು ಮಾಡೋದು ಎಲ್ಲ ಅಂತ. ವೀಲ್ ಇದೆಯಲ್ಲ, ಆ ವೀಲ್ಗೆ ಬಣ್ಣ ಗಿಣ್ಣ ಎಲ್ಲ ಹೊಡೆದು ಹಿಂದೆ ಒಂದು ಮುಂದೆ ಒಂದು ಇಟ್ಟೆ. ಇಟ್ಬಿಟ್ಟು ಅವನ್ನ ಕೆಳಗಡೆ ಮಲಗಿಸ್ದೆ. ಇಲ್ಲಿ ಮೈ ಮಾಡಪ್ಪ ನೀನು ರಿಪೇರಿ ಮಾಡೋದು ಅಷ್ಟೇ. ಅದು ಜೀಪು ಸೆಟ್ ಜನಕ್ಕೆ ಅರ್ಥ ಆಗುತ್ತೆ. ಆಮೇಲೆ ಅದರಲ್ಲೊಂದು ಲೂನಾ ಬರುತ್ತೆ. ಅಯ್ಯೋ ಮನೆ ಏನು ಅಂತ ಬರೆದ್ರೆ ಅವರು ಲೂನಾ ಎಲ್ಲಿಂದ ತರಲಿ, ಇದನ್ನು ಎಲ್ಲಿ ಹುಡ್ಕೋದು ಹಂಗೆ ಹಿಂಗೆ. ಈ ಹುಡುಗನ ಕಳಿತೆ ನೋಡಿ, ಶಿವಾಜಿನಗರ ಗುಜ್ರಿ ಸಂಡೆ ಬಜಾರ್ಗೆ ಹೋಗಿ ಯಾವುದಾದ್ರೂ ಒಂದು ಲೂನಾದ ಏನಾದರೂ ಸಿಗುತ್ತೆ ಅಂತ. ಕೊನೆಗೆ ಒಂದು ಲೂನಾ ಅರ್ಧಂಬರ್ಧ ಎಲ್ಲ ವಾಡೋದು ಚಿಂದಿ ಆಗಿರೋದು ಸಿಕ್ತು. ಇದಕ್ಕೆ ಈ ಲೂನಾನ ಏನು ಮಾಡಿ ಇದನ್ನು ಹಿಂಗೆ ನೂಕೊಂಡು ಬರೋದು ಹ್ಯಾಂಡ್ಲು, ಲೂನಾ ಹ್ಯಾಂಡ್ಲು. ಇದು ಒಂದು ಸ್ಟ್ಯಾಂಡ್ ಕೊಟ್ಟೆ. ಅವನು ಬಂದ್ಬಿಟ್ಟು ಹಿಂಗೆ ನಿಲ್ಲಿಸ್ತಾನೆ ಸ್ಟೇಜ್ ಮಧ್ಯದಲ್ಲಿ, ನಿಲ್ಲಿಸ್ಬಿಡ್ತಾನೆ. ಹಾಗೆ ಹಾಡು ಹೇಳ್ಕೊಂಡು ಹಂಗೆ ಹೋಗೋದು. ಹಿಂಗಾಗಿದೆ. ಆಮೇಲೆ ಒಂದು ಲಾರಿ ಸೀನ್ ಇದೆ. ನನ್ನ ಮುಂದೆ ತಲೆ ಕೆಡ್ಸ್ಕೊಂಡು ನನ್ನ ಮುಂದೆ ಲಾರಿ ಸೀನ್ ಹೆಂಗಪ್ಪ ಮಾಡೋದು ಅಂತ. ಸರಿ, ಒಂದು ಸ್ಟೇರಿಂಗ್ ಮಾಡಿಬಿಡೋಣ ಫಸ್ಟು. ಸ್ಟೇರಿಂಗ್ ಮಾಡಿ ಅದು ಲಾರಿ ಮೂವ್ ಮಾಡೋದು ಹೆಂಗೆ ಎಲ್ಲ ಸೌಂಡೆಲ್ಲ ಚೆನ್ನಾಗಿ ಮಾಡಿದ್ರು ನಮ್ಮ ಹುಡುಗ್ರೆ. ಅವಳಿಗೆ ನಾನು ಅವ್ರ ಹತ್ರನೇ ತೆಗಿಸ್ದೆ ಕೆಲಸನ. ಲಾರಿ ಹಿಂಗೆ ಸ್ಟೇರಿಂಗ್ ಹಿಡ್ಕೊಂಡು ಹಿಂಗೆ ಮಾಡೋದು, ಏನು ಮಾಡೋದು, ಪಕ್ಕದಲ್ಲಪ್ಪ ಹಿಂಗೆ ಹಿಂಗೆ ಹೋಗೋದು ಮಾಡೋದು. ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಇಬ್ಬರು ಹುಡುಗರು ಎಲ್ಲ ಮಕ್ಕಳು ಶ್ರದ್ಧೆ ಏನು ಅಂತಂದರೆ, ಒಂದೊಂದು ನಾಟಕ ಪ್ರೊಡಕ್ಷನ್ ಆದಂಗೆ ಬೇರೆ ಬೇರೆ ನಾಟಕದಲ್ಲಿ ಮಕ್ಕಳಿಗೆ ಆಸಕ್ತಿ ಇರೋರು ತದೇಕವಾಗಿ ಸಿಕ್ಕರು. ಗ್ರ್ಯಾಜುಯಲಾಗಿ ಈ ಕೃಷ್ಣೇಗೌಡರ ಆನೆಗೆ ಬಂದಿರೋಂಥ ಮಕ್ಕಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಎಲ್ರಿಗೂ ಭಾಳ ಡಿಸಿಪ್ಲಿನ್ ಅಂತಂದರೆ ಬೇರೆ ಕಡೆ ಅಟೆನ್ಷನ್ ಡೈವರ್ಟ್ ಆಗಲ್ಲ. ನಾಟಕ ಅಂದರೆ ನಾಟಕನೇ. ಎಲ್ಲರೂ ಭಾಳ ಭಕ್ತಿಯಿಂದ ಕಲಿತಾರೆ, ಅಷ್ಟೇ ಭಕ್ತಿಯಿಂದ ಸ್ವೀಕರಿಸ್ತಾರೆ. ಬಹುಶಃ ನಾನು ಡೈರೆಕ್ಷನ್ ಮಾಡಿದ್ದಕ್ಕೆ ನನ್ನ ಕಂಟ್ರೋಲಲ್ಲಿದ್ದಾರೆ ಅಂತ ಕಾಣ್ತದೆ. ಇನ್ನೊಬ್ಬರು ಡೈರೆಕ್ಟ್ ಮಾಡಿ ಓಟೋದ್ರೆ ಅವ್ರು ಬೇರೆ ನಾಟಕದ ಅದೇ ಆಗಿರೋದು. ಸವಿತಾ ಡೈರೆಕ್ಟ್ ಮಾಡಿ ಆ ಕಲಾವಿದರುಗಳು ಮತ್ತು ನಿರ್ದೇಶಕರ ಸಂಬಂಧಗಳು ಅಲ್ಲಿ ಅಷ್ಟಾಗಿ ಬೆಳೀಲಿಲ್ಲ. ನಾಟಕ ಡೈರೆಕ್ಟ್ ಮಾಡಿಬಿಟ್ಟು ಅವಳು ಆಮೇಲೆ ನೆಕ್ಸ್ಟ್ ನಾವು ಹ್ಯಾಂಡ್ಲ್ ಮಾಡಬೇಕಲ್ಲ, ಆವಾಗ ಡೈರೆಕ್ಟ್ರೇ ಇಲ್ಲ ಅಂತ ಅನ್ನೋ ಥರ ಅದೊಂದು ಸ್ವಲ್ಪ ಬೇಜವಾಬ್ದಾರಿ ಬಂದ್ಬಿಡುತ್ತೆ. ಈ ನಾಟಕ ಮತ್ತು ಇನ್ನೊಂದೆರಡು ನಾಟಕ ಇವರೆಲ್ಲ ನೇರವಾಗಿ ನನ್ನ ಸಂಪರ್ಕ ಇದ್ದಾರೆ ಕಲಾವಿದರು. ಆದ್ದರಿಂದ ಪ್ರತಿ ಶೋನಲ್ಲಿ ರಿಹರ್ಸಲ್ಗೆ ನಾನು ಕೂತ್ಕೋತೀನಿ, ಅದಕ್ಕೂ ಕೂತ್ಕೋತೀನಿ. ಬಟ್ ಆದರೆ ಬೇರೆ ನಿರ್ದೇಶಕರಾದ್ರಿಂದ ಅಷ್ಟು ಹಿಡ್ತಾ ಬರಲ್ಲ, ಇದಕ್ಕೆ ಹಿಡ್ತಾ ಬರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟು ಭಕ್ತಿಪೂರ್ವಕವಾಗಿ ಮಾಡ್ತಾರೆ ಹುಡುಗರು. ಡಿಸಿಪ್ಲಿನ್ ಇದೆ. ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಒಬ್ಬ ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಇನ್ನೊಬ್ಬ ಮಹೇಂದ್ರ ಟೆಕ್ ಇದರಲ್ಲೆಲ್ಲ ಕೆಲಸ ಮಾಡ್ತಾನೆ, ಊರೆಲ್ಲ ಬೆಂಗಳೂರೆಲ್ಲ ಸುತ್ತಾನೆ. ಇನ್ನೊಬ್ಬ ಇಂಪಾರ್ಟೆಂಟ್ ಅಂತಂದರೆ ಆ ಸಾಬಿ ಪಾತ್ರ ಮಾಡ್ತಾನವನು. ಅವ್ನು ಕನ್ನಡ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಅವನಿಗೆ ಕಲಿಸ್ಕೊಟ್ಟೆ, ಹೇಳಿ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಕಲ್ತ್ಕೊಂಡ. ಅವನು ಡೆಲ್ಲಿಯವನು. ಅವನು ಸ್ವಿಗ್ಗಿ ಬಾಯ್. ಅವರು ಮನೆಯಿಂದ ಊಟ ತರ್ತಾನೆ. ಇಲ್ಲಿ ಕರೆಕ್ಟ್ ಟೈಮ್ಗೆ ರಿಹರ್ಸಲ್ ಮಧ್ಯದಲ್ಲಿ ನಾವು ಬ್ರೇಕ್ ಕೊಟ್ಟಾಗ ಅಲ್ಲಿ ಊಟ ಮಾಡಿಬಿಡ್ತಾನೆ. ಕರೆಕ್ಟಾಗಿ ಇಲ್ಲಿ ಎಷ್ಟು ಗಂಟೆಗೆ ರಿಹರ್ಸಲು ಅಷ್ಟು ಗಂಟೆಗೆ ಸ್ವಿಗ್ಗಿ ಕ್ಯಾನ್ಸಲ್ ಆಗಿ ಇಲ್ಲಿ ಬಂದ್ಬಿಡ್ತಾನೆ. ರಿಹರ್ಸಲ್ ಮತ್ತೆ ಸ್ವಿಗ್ಗಿಗೆ ಹೋಗೋದು. ಈ ಥರ ರಿಹರ್ಸಲ್ ಚೆನ್ನಾಗಿ ಮಾಡ್ತಾರೆ. ಅವನು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಅವನೊಬ್ಬ ಮಾಡೆಲ್ಲು ಫ್ಯಾಷನ್ ಶೋಗೆ ಇದೆಲ್ಲ ಮುಗಿಸ್ಕೊಂಡು ಹೇಳ್ತಾನವನು, ನಾವು ನಮ್ಮಪ್ಪ ಸತ್ತೋಗ್ಬಿಟ್ರು, ಸಾಲ ಮಾಡ್ಕೊಂಡು ಅದೆಲ್ಲ ಸಾಲ ನಾನೇ ತೀರಿಸ್ತಾ ಇದ್ದೀನಿ. ಹೆಂಗಪ್ಪ ಸರ್, ಇದು ಸ್ವಿಗ್ಗಿನಲ್ಲಿ ಬರುತ್ತೆ ಇದು, ಮತ್ತು ಇಲ್ಲಿ ಬಂದರೆ ನಿನ್ಗೆ ಲಾಸ್ ಆಗಲ್ವಾ ಆ ಟೈಮು ಎಲ್ಲ? ಇಲ್ಲ ಸರ್, ನನಗೆ ಇಷ್ಟ ಅಂತ ಮಾಡ್ತಾಯಿದ್ದೀನಿ, ನಾನು ಮಾಡೆಲ್ಲು ಸರ್. ಫ್ಯಾಷನ್ ಶೋನಲ್ಲಿ ಒಂದು ಸರಿ ಅವರು ಹಾಕಿದ್ದ ಡ್ರೆಸ್ ನಾನು ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡಿಬಿಟ್ರೆ ನನಗೆ ಒಂದು ಸರಿಗೆ 6,000ದಿಂದ 10,000 ರೂಪಾಯಿ ಕೊಡ್ತಾರೆ ಸರ್. ಹೌದಾ? ಸಂಜೆ ಹೊತ್ತು ಅದಕ್ಕೆ ರಿಹರ್ಸಲ್ ಬೇರೆ ಇರುತ್ತೆ. ಅದೊಂದು ಬೇರೆ ವರ್ಗ. ನಮ್ಮ ರಂಗಭೂಮಿ, ಟಿ ವಿ ಮತ್ತು ಸಿನಿಮಾದಿಂದ ಬಿಟ್ಟೆ ಬೇರೆ ವರ್ಗ. ನಾನು ಸುಮಾರು ಫ್ಯಾಷನ್ ಶೋಗಳಿಗೆ ಜಡ್ಜಾಗಿ ಹೋಗಿದ್ದೀನಿ, ಗೆಸ್ಟಾಗಿ ಹೋಗಿದ್ದೀನಿ. ಆಮೇಲೆ ಮಿಸಸ್ ಇಂಡಿಯಾ ಕರ್ನಾಟಕಕ್ಕೆ ಒಂದು 4 ವರ್ಷ ಜೂರಿ ಆಗಿದೆ. ಅವರು ಮಿಸಸ್ ಏಷ್ಯಾ ಪ್ರತಿಭಾ ಸಂಶಿಮಠದ ಪ್ರತಿ ಸರಿ ಕರೀತಾರೆ. ನಾನು ಶೂಟಿಂಗ್ ಇಲ್ಲ ಅಂದರೆ ಬರ್ತೀನಿ, ಇಲ್ಲದೆ ಬರಲ್ಲ. ಅವೆಲ್ಲ ಚಾರಿಟಿ ಸರ್ವಿಸಸ್ಸು. ಹೌದು, ಈ ಥರದವರು ಹುಡುಗರು. ಇನ್ನು ಕೆಲವರು ಯಾರೋ ಒಬ್ಬ ಕಾರ್ಪೆಂಟ್ರ್ ಕೆಲಸ ಮಾಡೋನು, ಇನ್ನೊಬ್ರು ಗಾರೆ ಕೆಲಸ ಮಾಡೋರು, ಎಲ್ಲರೂ ಬಂದ್ಬಿಟ್ಟು ಕಲಿತಾರೆ. ಅಂದ್ರೇನು ಅಂದರೆ ಪ್ರಾಮಾಣಿಕವಾಗಿ ನಮ್ಮನ್ನು ನೋಡಿ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಹುಡ್ಕೊಂಡು ಬರ್ತಾರೆ. ಗೂಗಲ್ ಮ್ಯಾಪ್ ಹಾಕಿದ್ವಿ, ಸಾಫಲ್ಯ ರಂಗ ತಂಡ ಹುಡ್ಕೊಂಡು ರಿಹರ್ಸಲ್. ಮನೆ ಮುಂದೆ ಯಾವತ್ತೂ ಬೋರ್ಡ್ ಹಾಕೋ ಕೆಲಸ ಮಾಡಿಲ್ಲ ನಾನು.
ತರಬೇತಿ ಶಿಬಿರ ಮಾಡ್ತೀವಿ ಅಂತ ಬೋರ್ಡ್ ಹಾಕೋದು, ಮತ್ತು ಸೋಷಿಯಲ್ ಮೀಡಿಯಾ ನಮ್ಗೆ ಅಷ್ಟು ಹೆಲ್ಪ್ ಮಾಡಿದೆ. ಬೋರ್ಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಮನೆ ಮುಂದೆ ಬೋರ್ಡ್ ಹಾಕ್ಬಿಟ್ಟು ಇಲ್ಲಿ ನಾಟಕ ಕಲಿಸ್ತೀವಿ, ನಿಮ್ಗೆ ಅವಕಾಶ ಕೊಡ್ತೀವಿ, ಇದ್ರ ಮೂಲಕ ನಿಮ್ಮ ಸಿನಿಮಾ ಟಿ ವಿಗೆ ಹೋಗ್ತದೆ, ಈ ಥರದ್ದೆಲ್ಲ ನಾವು ಸ್ಲೋಗನ್ ಹಾಕ್ತು ಅಂತಂದರೆ ಅವರಿಗೆ ನಾಟಕದಲ್ಲಿ ಉಳಿಯಲ್ಲ. ಅವರು ಸಿನಿಮಾ ಟಿ ವಿ ನೆಕ್ಸ್ಟು ಆ ಒಂದು ದೃಷ್ಟಿ ಇಟ್ಕೊಂಡು ಬರ್ತಾರೆ. ಒಂದು ಶೋ ಮಾಡ್ತಾರೆ, ಅರ್ಧದಲ್ಲೇ ಸಿಕ್ಕರೆ ಓಡೋದ್ರು, ಇಲ್ಲ ನಮ್ಮಿಂದ ಏನೂ ಅವಕಾಶ ಸಿಗಲ್ಲ ಅಂದರೆ ನಾಟಕಕ್ಕೆ ಬರೋಲ್ಲ ಅವರು. ಇಂಥದ್ದಾಗುತ್ತೆ. ಆಮೇಲೆ ಹತ್ರದಲ್ಲಿ ಏನಾದರೂ ಪ್ರಚಾರ ಆಗಿಬಿಟ್ರೆ ನಾವು ಮಾಡ್ತಾ ಇರೋದು, ಆ ಕಡೆ ಮನೆಯವರು, ಈ ಕಡೆ ಮನೆಯವರು, ಹಿಂದ್ಗಡೆ ಮನೆಯವರು ಎಲ್ಲರೂ ಬಂದು ಸೇರ್ಕೋಬಾರ್ದು ಅಂತ ಹೇಳ್ತಿಲ್ಲ. ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಅವಾಗ ಆ ಪ್ರೀತಿಯಿಂದ ಬರ್ತಾರೋ ನಿಷ್ಠೆಯಿಂದ ಬರ್ತಾರೋ ನಮಗೆ ಗೊತ್ತಿರಲ್ಲ. ಯಾರ್ಯಾರು ರೌಡಿಗಳೆಲ್ಲ ಬಂದ್ಬಿಡೋದು, ಅವ್ರ ಅಪ್ಪ ಬಂದು ಕೇಳ್ಬೋದು, ನನ್ನ ಮಗನ ಪಾತ್ರ ಕೊಡಲಿಲ್ಲ ಅಂದ್ರೆ ಕೈ ಕಾಲು ಕಾತರಿಸ್ಬಿಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಏನು ಮಾಡೋದು ನಾವು. ಈಗ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಹೇಳ್ತಾರಲ್ಲ, ಮೇಸ್ಟ್ರುಗಳಿಗೆ ಧಮಕಿ ಹಾಕ್ತಾರೆ, ನಮ್ಮ ಮಗನಿಗೆ ಯಾರೋ ಅವ್ನು ರೌಡಿ ಮಗ ಇರ್ಬೋದು, ದೊಡ್ಡ ಅಫಿಷಿಯಲ್ ಮಕ್ಕಳಿರಬೇಕು, ನಮ್ಮ ಮಕ್ಕಳಿಗೆ ನೀವು ಚಾನ್ಸ್ ಕೊಡಬೇಕು, ನಮ್ಮ ಮಕ್ಕಳಿಗೆ ಫಸ್ಟ್ ಪ್ರೈಸ್ ಬರಬೇಕು, ಹಿಂಗೆಲ್ಲ ಆದ್ರೂ ನಾವು ಥಿಯೇಟ್ರ್ ಮಾಡೋದು ಹಿಂಗೆ ಲಾಬಿ ಮಾಡ್ಕೊಂಡು ಓಡಾಡ್ಬೇಕು. ನೀನು ನಮ್ಮ ಸ್ವಂತ ಕಾರು. ಸೈಂಟಿಸ್ಟ್ ಅಲ್ಲ ಸರ್, ಟೆಕ್ನಿಕಲ್ ಆಫೀಸರ್. ಹಿಂಗೆ TNC ಥರಮು ಅಲ್ಲೆಲ್ಲ ಶೂಟಿಂಗ್ ಮಾಡ್ತಿದ್ರು. ಹೋದೆ, ಚೇರಾಕ ಒಂದು ಸರಿ ಸುರೇಶ್ಗೆ ಸರ್ ಏನು ಸರ್ ಮರ್ಯಾದೆ ಮಾಡ್ತಿದ್ರು. ಕೂತ್ಕೊಳ್ಳಿ ಸುರೇಶ್, ನೀವೇನು ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರು, ಸುಮ್ಮನೆ ನಾನು ನೋಡೋಕೆ ಬಂದಿರಲ್ಲ, ಸುಮ್ಮನೆ ಕೂತ್ಕೊಂಡು ರವಿ ಬೆಳಗೆರೆ ಇದ್ರು. ರವಿ ಮೂಕ್ ಸುರೇಶ್ ಅಂತ, MN ಸುರೇಶ್ ನನ್ನ ಗೆಳೆಯರು, DRDOನಲ್ಲಿ ಸೈಂಟಿಸ್ಟ್ ಅಂದ್ಬಿಟ್ರು. ಸರ್ ನಾನೇನು ಸೈಂಟಿಸ್ಟ್ ಅಲ್ಲ ಸರ್, ನಾನು ಬರೀ ಸೈನ್ಸ್ ಗ್ರ್ಯಾಜುಯೇಟು, ಟೆಕ್ನಿಕಲ್ ಆಫೀಸರ್, ತಾಂತ್ರಿಕ ಅಧಿಕಾರಿ ಅಷ್ಟೇ ಸರ್ ಅಂದೆ. ಮೆಕ್ಯಾನಿಕಲ್ ಡ್ರಾಯಿಂಗ್ಸ್ ಮಾಡ್ತಿದ್ದೆ, ಈಗ ಇದರಲ್ಲಿದ್ದೀನಿ, ಅಡ್ಮಿನಿಸ್ಟ್ರೇಷನಲ್ಲಿದ್ದೀನಿ ಅಷ್ಟೇ ಅಂದೆ. ಅದು ಇವರು ರವಿ ಬೆಳಗೆರೆ ಇದ್ರು. ಸುರೇಶ್ ಯಾತಕ್ಕೆ ತಲೆ ಕೆಡ್ತಿದ್ದಾರೆ, ನನಗೆ ಇವರು ಜಡ್ಜ್ ಪಾತ್ರ ಕೊಟ್ಟಿದ್ದಾರೆ, ನಾನೇನು ಲಾ ಓದಿದ್ದೀನ ನನ್ನ ಹೆಂಡ್ತಿ ಚೂಡಾಯ್ತಲ್ಲ, ರೀ LLB ಓದಿನ ಏನಿಲ್ಲ, ಹೋಗಿ ಜಡ್ಜ್ ಆಗ್ಬಿಟ್ರು ನೀವು ಅಂತ. ಹಾಗೆ ಅಷ್ಟೇ ಅವ್ರು ಹೇಳ್ತಾರೆ ಅಂತ ತಲೆ ಕೆಸ್ಕೊಬಿಡಿ ಬಿಡಿ ಅಂತದ್ದು ನಡಿ. ಹುಟ್ಟಿದ್ದು ಹಾಸನ, ಬೆಳೆದಿದ್ದು ಹಾಸನದಿಂದ ಸಕಲೇಶ್ಪುರದಿಂದ ಚನ್ನಪಟ್ಟಣ. ನೆನಪು ಸಕಲೇಶ್ಪುರದಿಂದ ನೆನಪು ಶುರು, ಯಾವ ಒಂಚೂರು ಬೆಳೆದಿದ್ದೆ ಅನಿಸುತ್ತೆ. ಅರ್ಧದವರೆಗೂ ಚನ್ನಪಟ್ಟಣದಲ್ಲಿದ್ದೆ. ಅಲ್ಲಿಂದ ಕೊಣನೂರಿಗೆ ಬಂದು ಸ್ಕೂಲಿಗೆ ಸೇರಿಸಿದ್ರು. ತೂಗುಸತ್ವೆ ಅಲ್ಲಿ ನಮ್ಮ ತಂದೆ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಶ್ರವಣಬೆಳಗೊಳದಲ್ಲಿದ್ದರು. ಚನ್ನಪಟ್ಟಣ ಅಲ್ಲಿ ಮನೆ ಇತ್ತು, ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದ ಮಲ್ಪಟ್ಟಣದಲ್ಲೆಲ್ಲ ಅವರು ಇದ್ದರು ಅನಿಸುತ್ತೆ. ಮಲ್ಪಟ್ಟಣ ಅವರೆಲ್ಲ ಸುತ್ತಿದ್ದಾರೆ, ಇಡೀ ಜಿಲ್ಲೆ ಸುತ್ತಿದ್ದಾರೆ. ನಾವು ಹುಟ್ಟಿದಾಗ ಅಲ್ಲಿ ಬಂದರು. ಅಲ್ಲಿಂದ ಕೊಣನೂರಿಂದ ಅರಸೀಕೆರೆಗೆ ಬಂದೆ. ಅರಸೀಕೆರೆಯಲ್ಲಿ ರಿಟೈರ್ ಆದರು. ಅವರು ಜಾವಗಲಲ್ಲಿದ್ದರು. ಆಮೇಲೆ ಅರಸೀಕೆರೆಗೆ ಬಂದರು ಫುಡ್ ಇನ್ಸ್ಪೆಕ್ಟ್ರಾಗಿ. ರಿಟೈರ್ ಆದಮೇಲೆ ನಾನು ಬೆಂಗಳೂರಿಗೆ ನಮ್ಮ ಅಣ್ಣನ ಮನೆಗೆ ಬಂದೆ, ಜೀವನ್ ಭೀಮನಗರ. ಬೆಂಗಳೂರಿಗೆ ಬಂದಾಗ ನಾನು ಫಸ್ಟ್ ಇಯರ್ PUC ಅವಾಗ ಏನಾಗ್ಬಿಡ್ತು, 10th ಸ್ಟ್ಯಾಂಡರ್ಡಲ್ಲಿ ನನಗೆ ಒಂದು ಸ್ವಲ್ಪ TB ಅಟ್ಯಾಕ್ ಆಗ್ಬಿಟ್ಟಿತ್ತು. TB ಅಟ್ಯಾಕ್ ಆಗಿ 1 ವರ್ಷ ಅದೇನೋ ಮಾತ್ರೆಗಳು ನುಂಗಿ ನಿದ್ದೆ ಕ್ಲಾಸಲ್ಲೆಲ್ಲ ನಿದ್ದೆ. ಸೊ ಒಂದು ಹಂತದಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ ನಾನು. ಅದೆಲ್ಲ ಒಂದು ಸ್ವಲ್ಪ ಏರುಪೇರುಗಳಾಗಿ ನಾರ್ಮಲ್ ಸ್ಟೂಡೆಂಟ್ ಆಗ್ಬಿಟ್ಟೆ. 3rd ಕ್ಲಾಸ್ ಪಾಸ್ ಸ್ಟೂಡೆಂಟ್ ಆಗ್ಬಿಟ್ಟೆ ನಾನು. 35%, 36%, 40%. ಹಂಗಾಗಿ ಓವರ್ ಕಾನ್ಫಿಡೆನ್ಸಲ್ಲಿ ಫಸ್ಟ್ ಇಯರ್ PUC ರಾತ್ರಿ ಎಲ್ಲ ಓದೋದು, ಬೆಳಿಗ್ಗೆ ಮಲ್ಕೊಳ್ಳೋದು, ಎಕ್ಸಾಮ್ ಬರೆಯೋದು ಎಲ್ಲ ವಾಶೌಟ್ ಆಗೋಯ್ತು. ಆಮೇಲೆ ಬೆಂಗಳೂರಿಗೆ ಬಂದು ಜೀವನ್ ಭೀಮನಲ್ಲಿ ನಮ್ಮ ಅಣ್ಣನ ಮನೇಲಿ ಮನೇಲೇ ಕೂತ್ಕೊಂಡು ಫಸ್ಟ್ ಇಯರ್ PUC ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ವಿವಿಪುರಂ ಕಾಲೇಜಿಗೆ ಸೇರ್ಕೊಂಡು ವಿವಿಪುರಂ ಕಾಲೇಜಿಗೆ ಸೆಕೆಂಡ್ ಇಯರ್ PUC PUC. ಆಮೇಲೆ ಅಲ್ಲಿ ನಮ್ಮ ಅಣ್ಣ ಫೀಸ್ ಜಾಸ್ತಿ ಅಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜಿಗೆ ಸೇರಿಸ್ಬೇಕು ಅಂದ್ಬಿಟ್ಟು ನಲ್ಲೂರು ಪ್ರಸಾದ್ ಆಗ್ತಾನೆ ಬಂದಿದ್ದರು. ಕನ್ನಡ ಮೇಷ್ಟ್ರು, ನಮ್ಮ ರಿಲೇಟಿವು, ನಮ್ಮ ಭಾವನ ಕ್ಲಾಸ್ಮೇಟ್ ಅವರು, ಚನ್ನಪಣ್ಣ ನಮ್ಮ ಅವರು ಕನ್ನಡ ಪ್ರೊಫೆಸರು. ಸರಿ, ಅವ್ರು ಗಲಾಟೆ, ಅದು ಹೆಂಗೆ ಬಿಟ್ಟು ಹೋಗ್ತೀಯ, ನಾನು ನೋಡ್ತೀನಿ, ನಿನಗೆ ಎಷ್ಟು ಫೀಸ್ ಕಡಿಮೆ ಮಾಡ್ಬೇಕು ಹೇಳೋ. ಅಲ್ಲಿದ್ದವರೆಲ್ಲ ನಮ್ಮ ರಿಲೇಟಿವ್ಸೇ ಜಾಸ್ತಿ. ಶಾಂತ ಮೇಡಮ್ ಪ್ರಿನ್ಸಿಪಲ್ ಆಗಿದ್ದರು, ರಾಮಕೃಷ್ಣ ಪ್ರಿನ್ಸಿಪಲು, ಶಾಂತ ವೈಸ್ ಪ್ರಿನ್ಸಿಪಲ್ ಆಗಿದ್ದರು. ಬಿಟ್ಟು ಹೋಗ್ತೀವಿ, TC ಕೊಡಿ, ಹಂಗೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಕೆಲಸ. ಅಲ್ಲಿ
ಸೀಟು ಸೆಕೆಂಡ್ PUCಗೆ ಅಲ್ಲ ಫಸ್ಟ್ ಇಯರ್ BScಗೆ ಅಲ್ಲಿ ಸೇರ್ಕೊಂಡು ಇವರು ಅನಿವಾರ್ಯ ಅಲ್ಲಿಗೆ ಬರಬೇಕಾಯ್ತು. ನಾನು ಅಲ್ಲಿಗೆ ಬಂದಿದ್ದು ಏನು ರಾಜಧಾನಿಯ ಕೇಂದ್ರ ಭಾಗದಲ್ಲಿ ಓದಂಗಾಯಿತು. ಅಲ್ಲಿ ಶುರು ಆಯಿತು. ಅಲ್ಲಿ ಮೊದಲನೇ ವರ್ಷ ಭಾಳ ಶಿಸ್ತುಬದ್ಧ ವಿದ್ಯಾರ್ಥಿ ಇದ್ದೆ. ಎರಡನೇ ವರ್ಷಕ್ಕೆ ಒಂದು ಸ್ವಲ್ಪ ಜನಗಳ ಸ್ನೇಹಿತರುಗಳ ಪರಿಚಯ ಆಯಿತು, ಇದಾಯಿತು. ಸ್ವಲ್ಪ ಬಾಲ ಬಿಚ್ಚಿದ್ವಿ. ಬಾಲ ಬಿಚ್ಚಿ ವೇದಿಕೆ ಮೇಲೆ ಹೋಗೋದು, ಕಲಾವಿದ ಅಂತ ತೋರಿಸ್ಕೊಟ್ಟು ಅಲ್ಲೇ ಆಯಿತು. ಅದ್ರ ಜೊತೆಗೆ ಮನೆಯಲ್ಲೂ ಕೂಡ ಜೀವನ್ ಭೀಮಾನಗರಲ್ಲಿ ಕ್ವಾರ್ಟರ್ಸಲ್ಲಿದ್ವಲ್ಲ, ಅಲ್ಲಿ ನಮ್ಮದೊಂದು ಎಲ್ಲ ಯಂಗ್ಸ್ಟರ್ಸ್ದೆಲ್ಲ ಒಂದು ತಂಡ ಮಾಡ್ಕೊಂಡ್ವಿ. August 15th ಗಣಪತಿ ಹಬ್ಬ ಇದರಲ್ಲೆಲ್ಲ ಏನೇನೋ ಕಾರ್ಯಕ್ರಮ ಮಾಡ್ಕೊಡುವಾಗ ನಾಟಕ, ಡ್ಯಾನ್ಸು ಅದು ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆ ಖಾಲಿ ಇತ್ತು. ಎಲ್ಲ ಸಂಜೆ ಹೊತ್ತು ರಿಹರ್ಸಲ್ ಮಾಡ್ತಿದ್ವಿ. ಕುಣಿಯೋದು, ಕುಪ್ಪಳಿಸೋದು ಎಲ್ಲ ಮಾಡ್ತಿದ್ವಿ. ಆ ಕಡೆ ಈ ಕಡೆಯವರು ಏನೂ ತೊಂದರೆ ಕೊಡ್ತಿಲ್ಲ ಪಾಪ. ನಮ್ಮ ಭಾಳ ಪ್ರೀತಿಯಿಂದ ನೋಡ್ತಿದ್ರು. ಅಂಥ ಕೆಟ್ಟ ಹುಡುಗರಲ್ಲ ನಾವು. ಅದರಿಂದ ಸುಮ್ಮನಿದ್ರು. ಅವರ ಅಣ್ಣದಿರು ಅಪ್ತಿರಿದ್ರಲ್ಲ ಅಲ್ಲಿ ಕ್ವಾರ್ಟರ್ಸ್ ರೆಸಿಡೆಂಟ್ಸು, ಇವನ್ನ ಬಿಟ್ಟುಬಿಟ್ರೆ ನಮ್ಮ ಮನೆ ಹುಡುಗರನ್ನೆಲ್ಲ ಹಾಳು ಮಾಡಾಕ್ಬಿಡ್ತಾನೆ ಅಂದ್ಬಿಟ್ಟು ಅವರು ತುಷಾರ ಕಲಾವಿದರು ಅಂತ ಮಾಡ್ಕೊಂಡಿದ್ರು. ವಲ್ಲೀಶ್ ಶಾಸ್ತ್ರಿ ಅಂತ ಅವನು ಪ್ರೆಸಿಡೆಂಟು. ಅವ್ರ ತಾತನ ಜಮೀನು ನಮ್ಮಪ್ಪ ತಗೊಂಡಿದ್ರು ಹಳ್ಳೀಲಿ, ಗಬ್ಳಿಲಿ, ಮತ್ತುಗೂಡ ಏನೋರ ಜಮೀನು ಅಂತ. ಸರಿ, ಅವರು ತುಷಾರ ಕಲಾವಿದರಿಗೆ ನನ್ನನ್ನು ಸೇರಿಸ್ಕೊಂಡ್ರು. ಇಲ್ಲಿ ಒಂದು 4-5 ಜನ ಎಂಪ್ಲಾಯೀಸ್ ಇದ್ದರು ವಿಧಾನಸೌಧದಲ್ಲಿ. ಅವ್ರ ಜೊತೆನೂ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರನ್ನ ನನ್ನ ಎಲ್ಲ ಸೇರ್ಕೊಂಡು ಆ ತಂಡಕ್ಕೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಅವತ್ತಿಂದ ನಮ್ಮ ಮನೇಲಿ ಆ ನಾಟಕದ ರಿಹರ್ಸಲೆಲ್ಲ ನಿಂತೋಯ್ತು. ಎಲ್ಲ ಅವ್ರವ್ರ ಮನೆ ಸೇರ್ಕೊಂಡು ಹುಡುಗರು. ನಾನೊಬ್ಬ ಮಾತ್ರ ಅವ್ರ ಜೊತೆ ಇದ್ದೆ. ದೊಡ್ಡವ್ರ ಮಧ್ಯೆ ಒಂದು 2 ನಾಟಕ ಮಾಡಿದೆ. ವೈದ್ಯರ ವ್ಯಾಧಿ, ಮಂತ್ರಕ್ಕೆ ಮಾವಿನಕಾಯಿ ಆ ಥರದ್ದು. ಆಮೇಲೆ ಕಲೆಯ ಕೊಲೆ ಅಂತ ಒಂದು ನಾಟಕ ಮಾಡಿ ಅಲ್ಲಿಂದ ಮುಗೀತು ನಮ್ಮದು. 2-3 ವರ್ಷ ಆಗಿತ್ತು. BSc ಮುಗಿಸಿ ಇನ್ನೇನು ಎಲ್ಲೋಗ್ಬೇಕು ಅಂತ ಅನ್ನೋದಿತ್ತು. ಆಟದ ಫೈನಲ್ BScಲಿರುವಾಗ ನಮ್ಮ ಅಣ್ಣ ಎಂಪ್ಲಾಯ್ಮೆಂಟ್ ಎಷ್ಟಲ್ಲಿದ್ದರು, ಕೆಲಸ ಕೊಡಿಸಿದ್ರು DRDOನಲ್ಲಿ. ಕೆಲಸ ಟ್ರೇಸರಾಗಿ ಸೇರಿಕೊಂಡೆ. ಆಮೇಲೆ ಗ್ರೇಡ್ 3 ಡ್ರಾಫ್ಟ್ಸ್ಮನ್ ಆದೆ, ಕಲ್ತ್ಕೊಂಡೆ ಡ್ರಾಯಿಂಗ್ ವರ್ಕೆಲ್ಲ. ಆಮೇಲೆ ಅದು ಇದು ನಡೀತು ಆಮೇಲೆ ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು DRDOನಲ್ಲಿ. AD ಫೈನ್ ಆರ್ಟ್ಸ್ ಸೊಸೈಟಿ ಅಂತ ಇತ್ತು. ಆಮೇಲೆ ಅಲ್ಲಿ ನಾಟಕಕ್ಕೆ ನನಗೂ ಆಸೆ, ನಾಟಕ ಸೇರ್ಕೋಬೇಕು, ಅಲ್ಲೆಲ್ಲ ಮಾಡ್ತೀನಿ ನಾಟಕ ಅಂದಾಗ ಅಲ್ಲೆಲ್ಲ ಇದ್ದವ್ರು ಎಂಪ್ಲಾಯೀಸ್ಗಳು ಕೆಲವರೆಲ್ಲ ಛತ್ರಿಗಳು, ಕೆಲವರು ಅಂದರೆ ಒಳ್ಳೆ ಹುಡುಗರೆ. ಹೊಸಬ್ರಿಗೆ ಅವಕಾಶ ಕೊಡೋದು ಅಷ್ಟು ಸುಲಭನ ಇಲ್ಲ. ನನ್ನ ಗೆಳೆಯ ಒಬ್ಬ ಇದ್ದೆ, ನಾಗೇಂದ್ರ. ನೋಡೋ ಹಂಗೆಲ್ಲ ಇಲ್ಲಮ್ಮ, ಬನ್ನಿ ಅಬ್ಸರ್ವ್ ಮಾಡಿ, ಒಂದು ನೆಕ್ಸ್ಟ್ ಇಯರ್ ನಾಟಕ ಸರ್ ನೋಡೋಣ, ಸೀನಿಯರ್ಸಿಗೆ ಮಾತ್ರ ಇಲ್ಲಿ ಹೆಚ್ಚು ಅವಕಾಶ ಹೀಗೆ ಅಂತ. ಅವರು HM ನಾಯಕ ಅದು ಇದು ನಾಟಕ ಮಾಡೋರು ನಮ್ಮ ಸೇರಿಸ್ತಿರಲ್ಲ. ಫಸ್ಟು ಹೋಗಿ ಕೂತ್ಕೊಳ್ಳೋದು, ನೋಡೋದು, ಮಾಡೋದು ಬರ್ತಿದ್ದೆ. ಆಮೇಲೆ ಯಾರೋ ಕೈ ಕೊಟ್ಟಾಗ ನಮ್ಮನ್ನು ಸೇರಿಸ್ಕೊಂಡ್ಮೇಲೆ ನಮಗೆ ಒಂಚೂರು ಟ್ಯಾಲೆಂಟ್ ಇದೆ ಅಂದಾಗ, ಪರವಾಗಿಲ್ಲ ರೀ, ಡೈಲಾಗ್ ಹೇಳ್ತೀರ ನೀವು ಅಂತಂದ್ಬಿಟ್ಟು ಆಮೇಲೆ ಸೇರಿಸ್ಕೊಳ್ಳೋದು. ಆಮೇಲೆ ಕ್ರಮೇಣ ನಾನು ಅಲ್ಲಿ ಒಂಚೂರು ಬೆಳ್ಕೊಂಡು ಆ ಫೈನ್ ಆರ್ಟ್ಸ್ ಸೊಸೈಟಿ ಜೊತೆಗೆ ಈ ಯುವರಂಗ ನಾಟಕೋತ್ಸವ, ನಾಟಕ ಸ್ಪರ್ಧೆಗಳು, ಕೈಗಾರಿಕಾ ನಾಟಕ ಸ್ಪರ್ಧೆಗಳು ಶುರು ಆಯಿತು. ಬೋರೇಗೌಡ ಅಂತ ಅವಾಗಿದ್ದರು. ಯುವರಂಗ ನಾಟಕ ಸ್ಪರ್ಧೆಗಳನ್ನು ಮಾಡೋರು, ಕೈಗಾರಿಕಾ ಇಂಡಸ್ಟ್ರಿಯಲ್ ಡ್ರಾಮಾ ಕಾಂಪಿಟೇಷನ್. ಅದಕ್ಕೆ ನಾನು ಫಸ್ಟು ಎಂಟ್ರಿ ಕೊಟ್ಟೆ. ಆವಾಗ ಈಗ ನಾಗರಾಜ್ ಮೂರ್ತಿ ತುಂಬ ವರ್ಷಗಳ ನಂತರ ಸಿಗ್ದ. ಎಲ್ಲೋ ನೀವು ಭೂಮಿ ಮೇಲಿದ್ಯಾ, ಯಾರೋ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ರು ಕಣ, ನಿನಗೆಲ್ಲ ಆಸ್ಮಾ ಇಲ್ಲ, ಯಾರೋ ಹೇಳಿದ್ರು, ಇವನು ಇಲ್ಲಮ್ಮ ಆಸ್ಮಾ ಜಾಸ್ತಿ ಆಗ್ಬಿಟ್ಟು ಸತ್ತೋಗ್ಬಿಟ್ಟವನು ಅಂತ ಅಂದ್ಬಿಟ್ಟು ಅಂತ. ಅಯ್ಯೋ ನಿಮ್ಮ ಅಜ್ಜಿ ಯಾಕೆ ಹೆಂಗೆ ಮಾತಾಡ್ತೀಯ ಅಂದೆ. ಆಮೇಲೆ ರಾಜಾರಾಮ್ ಇದ್ದರು. ಆವಾಗ ಕಲಾಗಂಗೋತ್ರಿಯವರು ಕಾಲೇಜಲ್ಲಿದ್ದಾಗ ಒಂದು ನಾಟಕ ಮಾಡಿದ್ದರು, ಇದು ಧನ್ವಂತರಿ ಚಿಕಿತ್ಸೆ. ಇವನೇ ಡೈರೆಕ್ಟ್ರು. ಇವ್ರದ್ದು ವಿಜಯ ಅವ್ರದ್ದು ನಾಟಕ ಭಾಳ ಕೆಟ್ಟದಾಗಿ ಮಾಡಿದ್ವಿ. ಒಂದು 22 ನಾಟಕ ಬಂದಿದ್ವಿ ನಾವು ಎಲ್ಲ ಕಾಲೇಜಿಂದ. 22 ಒಂದು 17 ನಾಟಕ ಬಂದಿದ್ವಿ ನಾವು ಕಾಲೇಜು ನಾಟಕ ಸ್ಪರ್ಧೆಯಲ್ಲಿ. ನಾಗರಾಜ್ ಮೂರ್ತಿನೇ ಡೈರೆಕ್ಟ್ರು. ಕೊನೆ ಕಾಮೆಂಟ್ ಏನು ಬರೆದಿರು ಗೊತ್ತಾ, ಪ್ರೇಕ್ಷಕರ ಸಹನೆಯನ್ನು ಕಡೆಯವರೆಗೂ ಪರೀಕ್ಷಿಸಿದ ನಾಟಕ ಧನ್ವಂತರಿ ಚಿಕಿತ್ಸೆ ಅಂತ ಬಂತು. ಓಕೆ, ಅದು ಎಷ್ಟು ಕೆಟ್ಟದಾಗಿರ್ಬೇಕು ನೋಡಿರಿ. ಅದು ಯಾವುದು ಅಂತಂದರೆ ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನ್ ಉಲ್ಲಾಳ್ ಶೀಲ್ಡ್ನವರು, ನಾಟ್ಯ ಸಂಘ ಥಿಯೇಟರ್ ಸೆಂಟ್ರ್ ಕಪ್ಪಣ್ಣ ಇವರು ನಡೆಸ್ತಾಯಿದ್ರು ಅವಾಗ ಪ್ರಾರಂಭದಲ್ಲಿ. ಪ್ರಭಾತ್ನವರು, ದ್ವಾರಕಾನಾಥ್ ಇವರೆಲ್ಲರೂ ಸೇರಿ ನಡೆಸ್ತಾಯಿದ್ರು. ಅದಾದಮೇಲೆ ಕಲಾಗಂಗೋತ್ರಿಯವರು ಶಿಫ್ಟ್ ಆಯಿತು. ಅವರು ಮಾಡೋಕ್ಕೆ ಶುರು ಮಾಡಿದ್ವಿ. ವೆಂಕಿ, ಕಿಟ್ಟಿ ಮತ್ತು ಕಲಾಗಂಗೋತ್ರಿ, ಮಂಜು ಇವರೆಲ್ಲರೂ ಇದ್ದರು. ಅವರೆಲ್ಲ ಮೈಮ್ ಶೋ ಮಾಡೋರು.
ಅವ್ರ ಜೊತೆ ಹೋಗಿ ಜೊತೆಲಿ ನಾನು ಒಂದು ಸ್ವಲ್ಪ ಗುಂಪಲ್ಲಿ ಗೋವಿಂದ ಅಂತ ನಾನು ಸೇರ್ಕೊತಿದ್ದೆ. ಅದೇ ತಂಡದಲ್ಲಿ ಮುಖ್ಯಮಂತ್ರಿ ಚಂದ್ರು ಹೌದು, ಅವ್ರು ಫಸ್ಟ್ ಮೈಮ್ ಮಾಡ್ತಿದ್ರಲ್ವ. ಮುಖ್ಯಮಂತ್ರಿ ಚಂದ್ರು ಫಸ್ಟು ಮೈಮಿಂದನೇ ಫೇಮಸ್ ಆಗಿದ್ದು. ಅವ್ರಿಗೆ ಏನು ಡೈಲಾಗ್ ಹೇಳಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರಂತೆ ಮುಖ್ಯಮಂತ್ರಿ ಚಂದ್ರಿಗೆ. ಅವರು ಮೈಮಲ್ಲೇ ಫೇಮಸ್ಸು. ಈಗ ಕೇಳಿ ಮೂಕಾಭಿನಯ ಮೈಮು ಫೇಮಸ್ ಅವರು. ಆಮೇಲೆ ಕಿನ್ನರ ಅಂತ ವಾಲ್ಟಿ ಒಂದು ತಂಡ ಕಟ್ಟಿದ್ರು ನಮ್ಮ ಗುರುಗಳು. ಅವರು ಅದರಲ್ಲಿ ರಮೇಶ್ ಅರವಿಂದ್ ಆ ಕಿನ್ನರದಲ್ಲಿ ಮೈಮ್ ಮಾಡ್ತಿದ್ರು. ಬಹುಶಃ ನಿಮಗೆ ಗೊತ್ತಿಲ್ವ ಏನೋ. ರಮೇಶ್ ಅರವಿಂದ್, ಆ ವಾಸು ಅಂತ ನಾವು ನಮ್ಮ ತಂಡದಲ್ಲಿ ಅವನು ಸೆಕ್ರೆಟ್ರಿ ಆಗಿತ್ತು ಪ್ರಯೋಗರಂಗ ತಂಡದಲ್ಲಿ. ಹೀಗೆ ಬಂದಾಗ ನೋಡೋ ನೀನು ದಿನ ಬರಬೇಕು, ಟ್ಯಾಲೆಂಟ್ ಇರೋ ನೀನು ವೇಸ್ಟ್ ಆಗ್ಬಿಡ್ತೀಯ, ಆಮೇಲೆ ಎಲ್ಲಿ ಕೆಲಸ ಮಾಡೋದು ಹೇಳಿ. ಆಯಿತು ಬಾ ನೀನು ಆಫೀಸ್ ಮುಗಿಸ್ಕೊಂಡು ಇಲ್ಲಿ ಬಂದುಬಿಡು ಕಲಾಕ್ಷೇತ್ರಕ್ಕೆ, ಯಾವ್ದಾದ್ರು ತಂಡದಲ್ಲಿ ಸೇರ್ಕೊಂಡು ಇದು ಮಾಡ್ಕೊಂಡು ಮಾಡೋಣ, ಇಲ್ಲ ನಾವೇ ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತ. ಆವಾಗ ಪ್ರಯೋಗರಂಗ ಸ್ಟಾರ್ಟ್ ಮಾಡೋದು. ಬೀದಿ ನಾಟಕದಿಂದ CGK ಒಂದು ಬೀದಿ ನಾಟಕ ಮಾಡಿಸಿದ್ರು, ಕ್ಯಾನ್ಸರ್ ಅಂತ ಬೀದಿ ನಾಟಕ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದಮೇಲೆ ಪ್ರೇತದೀಪ ಅಂತ ನಾಟಕ ಶುರು ಮಾಡೋದು, ಫಸ್ಟ್ ಪ್ರೊಡಕ್ಷನ್ನು. ಅದಕ್ಕೆ ದುಡ್ಡಿಗೆಲ್ಲ ಏನು ಮಾಡೋದು ಅಂತ ಇದು ಮಾಡಿದಾಗ ಲಂಚಾವತಾರನೋ ಭ್ರಷ್ಟಾಚಾರನೋ ಎರಡನೇ ಏನೋದು ನಾಟಕ ಮಾಡಿಸಿದ್ರು. ಅದರಲ್ಲಿ ಬಂದಂಥ ದುಡ್ಡನ್ನೇ ಈ ತಂಡಕ್ಕೆ ನಾಟಕ ಮಾಡೋಕ್ಕೆ ಉಪಯೋಗಿಸೋಣ. ಅವಾಗ ಇವರು ಸ್ಪಂದನ ತಂಡದಿಂದ ಸ್ವಲ್ಪ ರೆಬೆಲ್ ಆಗಿ ಬಂದಿದ್ದರು. ವಾಸು ಅಂತ ಒಬ್ಬ, ಪುಟ್ಟರಾಜು ಅಂತ, ಆಮೇಲೆ ನಾಗರಾಜ ಮೂರ್ತಿ, ಇವರೆಲ್ಲರೂ ಸೇರಿಕೊಂಡು ಇಲ್ಲಿ ಬಂದ್ಬಿಟ್ಟು ತಂಡ ಶುರು ಮಾಡೋದು. ಪ್ರೇತದ್ವೀಪ ಆದಮೇಲೆ ಯಂಗ್ ಡೈರೆಕ್ಟರ್ಸ್ ಫೆಸ್ಟಿವಲ್ಸ್ ಅಂತ ಆಯಿತು. ಯುವ ನಿರ್ದೇಶಕರ ಒಂದು ಫೆಸ್ಟಿವಲ್ಲು, ಗ್ರಾಮ ಸಮಾಜ ಅಂತ ಮಾಡಿದ್ರು CGK. ಅದರಲ್ಲಿ ಒಂದು 10 ನಾಟಕಗಳನ್ನು ಮಾಡಿಸಿದ್ರು. 10 ನಾಟಕದಲ್ಲಿ ಮೌನಿ, ಊನ, ಇದು ಕೊಂಬಿನವರು, ಮತ್ತು ಇನ್ನೊಂದು ಪುಟ್ಟಕ್ಕನ ಮೆಡಿಕಲ್ ಕಾಲೇಜು, ಮೈನಾ ಮಾಡಿದ್ದು ಅಡಾಪ್ಟ್ ಮಾಡಿದ್ದು. ಆಮೇಲೆ ರಾಜಾರಾಮು ಮೌನಿ ಮಾಡಿದರು. ಆಮೇಲೆ ನಾಗರಾಜ ಮೂರ್ತಿ, UR ಅನಂತಮೂರ್ತಿಯವ್ರ ಕತೆ ಮೌನಿ, ಅದನ್ನು ನಾಗರಾಜ ಮೂರ್ತಿ ಡೈರೆಕ್ಟ್. ಆಮೇಲೆ ಭಾಗೀರಥಿ ಬಾಯಿ ಕದಮ್ಮ ಫುಲ್ ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದು ನಾಗರಾಜ ಮೂರ್ತಿ, ಅದರಲ್ಲಿ ಪಾತ್ರ ಮಾಡಿದೆ ಫಸ್ಟ್. ಅದಾದಮೇಲೆ ಪ್ರೇತದೀಪದಲ್ಲೂ ಮಾಡಿದ್ದೆ, ಕ್ಯಾನ್ಸರ್ ಬೀದಿ ನಾಟಕದಲ್ಲೂ ಮಾಡ್ತಿದ್ದೆ, ಇದು ಮಾಡಿದೆ. ಆಮೇಲೆ ಕಾಲಜ್ಞಾನಿ ಕನಕ ಅಂತ ಮಾಡ್ತಿದ್ರು ಒಂದು ರಂಗನೇನ ಥರದಲ್ಲಿ ಕಿರಮ್ದು. ಅದರಲ್ಲಿ ಇನ್ನೇನು ಒಂದು 25ನೇ ಶೋ ಅನ್ಸುತ್ತೆ ಇದರಲ್ಲಿ ಚೌಡೇದಲ್ಲಿ ಮಾಡಿದ್ದು. ಅವ್ರುಗಳು ಕಲಾವಿದರುಗಳು ಶೋ ಮಾಡ್ತಾ 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 ಯಾರು ಬಿಟ್ಟೋಗಿದ್ದೆಲ್ಲ ಹೊಸಬ್ರು ಬಂದು ಸೇರ್ಕೊಂಡು ಮಾಡ್ತಿದ್ರು. ಅದು ಮಾಡಿದೆ. ಆಮೇಲೆ CGK ಅವರು ಭಾಳ ಇಷ್ಟ ಆಗೋಯ್ತು ನಾವು. ಆಮೇಲೆ ಅವರು ಆ ರಂಗನೇರಕ್ಕೆ ಸೇರ್ಸೋಕ್ಕಾಗಲ್ವಲ್ಲ, ಇವನು ಕ್ಲೋಸ್ ಫ್ರೆಂಡ್ ಅಲ್ಲ. ಪ್ರಯೋಗ ರಂಗದಲ್ಲಿ ಪ್ರೊಡಕ್ಷನ್ಸು ಶುರು ಆಯಿತು. ಅದಾದ ನಂತರ ಮಲ್ಲಮ್ಮನ ಮನೆ ಹೋಟ್ಲು ನಾಟಕ ಮಾಡಬೇಕು ಅಂತ B. ಸುರೇಶು ಮಾಡೋದು. ಅದಕ್ಕಿಂತ ಮುಂಚೆ ಮಂಟೇಸ್ವಾಮಿ ಕಥಾಪ್ರಸಂಗ ಮಾಡಿದ್ವಿ. ಮಂಟೇಸ್ವಾಮಿ ಕಥಾಪ್ರಸಂಗನ ಇವರೆಲ್ಲ ಹೋಗಿ ನೀಲ್ಗಾರರು ಕಥೆನ ರಿಸರ್ಚ್ ಮಾಡಬೇಕು ಅಂದ್ಬಿಟ್ಟು ಒಂದು ಕಾರ್ ಮಾಡಿಕೊಂಡು ಚಿಕ್ಕಲ್ಲೂರು, ಮಂಡ್ಯದ ಸುತ್ತಮುತ್ತ ಎಲ್ಲೆಲ್ಲಿದೆ ಅಲಗೂರು ಎಲ್ಲ ಕಡೆ ಸುತ್ಕೊಂಡು ಬಂದರು. ಆ ನೀಲ್ಗಾರನ್ನೆಲ್ಲ ಮಾತಾಡಿಸ್ಕೊಂಡು ಅವರು ಹಾಡುಗಳನ್ನ ರೆಕಾರ್ಡ್ ಮಾಡಿಕೊಂಡು ಶಿವಪ್ರಕಾಶನ ಕರ್ಕೊಂಡೋಗಿ ಅದನ್ನೆಲ್ಲ ಬರ್ಸ್ಕೊಂಡು ಬಂದರು. ಬರ್ಸ್ಕೊಂಡು ಬಂದು ಒಂದು ಫಾರ್ಮೇಷನ್ ಮಾಡಿಕೊಂಡ್ರು ನಾಟಕ. ಶಿವಪ್ರಕಾಶ್ ಬರೆದಾಗ ಆ ಹಾಡುಗಳು ನೋಡಿದಾಗ ಆನಗಳ್ಳಿ, ಅಯ್ಯೋ ಇದು ಹೆಂಗೆ ನಾಟಕ ಮಾಡೋದು, ಇದು ಜನ ಇಷ್ಟಪಡ್ತಾರಾ, ಈ ಥರ ಇದೆ ಅಂತ ಇದ್ದರು. ಆಮೇಲೆ ಒಂದು 3 ದಿನ ಒಂದು ವರ್ಕ್ಶಾಪ್ ಥರ ಮಾಡಿದ್ರು. ಆ ಪ್ರಿಪ್ರೇಷನ್ ನೀಲ್ಗಾರನ್ನೆಲ್ಲ ಕರೆಸಿದ್ರು. ಅವ್ರದ್ದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಹಳೇದೆಲ್ಲ ತಗೊಂಡು ಬಂದರು, ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು ಕೆಲವ್ರನ್ನ. ಆಮೇಲೆ ಯೋಗ ನರಸಿಂಹನ್ ಕರೆಸ್ಬಿಟ್ಟು ಅದರಲ್ಲಿದ್ದಂಥ ಹಾಡುಗಳಿಗೆಲ್ಲ ಮ್ಯೂಸಿಕ್ ಮಾಡಿ ರೆಕಾರ್ಡ್ ಮಾಡ್ಕೊಂಡ್ಮೇಲೆ ನಾಟಕ ಶುರು ಆಯಿತು. ಹೆಚ್ಚು ಕಮ್ಮಿ 3 ತಿಂಗಳು ರಿಹರ್ಸಲ್ಸು ಸುರೇಶ್ ಆನಗಳ್ಳಿ. ನಾಟಕ ಮಾತ್ರ ಭಾಳ ಅದ್ಭುತವಾಗಿ ಬಂತು. ಧನಂಜಯ ಮೇನ್ ರೋಲ್ ಮಾಡಿದರು. ಆವಾಗ ಅದಕ್ಕಿಂತ ಮುಂಚೆ ಅದಾದಮೇಲೆ ಅನಿಸುತ್ತೆ ಇದು ಮಲ್ಲಮ್ಮನ ಮನೆ ಹೋಟ್ಲು ನಾಟಕ ಮಾಡಿದ್ದು. ಮಂಟೇಸ್ವಾಮಿ ಕಥಾಪ್ರಸಂಗನ ಪಾಂಡಿಚೇರಿಯಲ್ಲಿ ಸೌತ್ ಝೋನ್ ಫೆಸ್ಟಿವಲ್ಗೆ ತೊಗೊಂಡೋಗಿದ್ವಿ. ಚೆನ್ನಾಗಾಯಿತು, ಒಳ್ಳೆ ನಮಗೆ ರಿಪೋರ್ಟ್ ಬಂತು. ಶೋಗಳು ಮೇಲಿಂದ ಮೇಲೆ ಶೋಗಳಾಗ್ತಾಯಿತ್ತು. ಸುಮಾರು ಒಂದು 700 ಶೋ ಮಾಡಿರ್ಬೇಕು ನಾವು ಅನಿಸುತ್ತೆ, ಆಲ್ ಓವರ್ ಇಂಡಿಯಾ, ಕರ್ನಾಟಕ. ಅದನ್ನು ತುಂಬ ಅದ್ಭುತವಾದಂಥ. ಆಮೇಲೆ ಅವನಿಗೆ ಮಂಟೇಸ್ವಾಮಿ ಮಾಡ್ತಿದ್ದ, ಅವನಿಗೆ ಬೆನ್ನೋವು ಶುರು ಆಗ್ಬಿಡ್ತು, ನಾಟಕ ನಿಲ್ಲಿಸ್ಬಿಟ್ವಿ. ಆಮೇಲೆ ಯಾರ್ಯಾರು ಶುರು ಮಾಡಿಕೊಂಡ್ರು, ಸುಮಾರು ಜನ ಯೂನಿವರ್ಸಿಟಿಯವ್ರು ಶುರು ಮಾಡಿಕೊಂಡ್ರು. ಅದರಲ್ಲಿ ನೀಲ್ಗಾರರಾಗಿ ಎಂತೆಂಥ ಕಲಾವಿದರುಗಳು ಗೊತ್ತಾ, ನೀಲ್ಗಾರರು ಬಂದರು. ಅಪ್ಪಿಗೆರೆ ತಿಮ್ಮರಾಜು ಸ್ಟಾರ್ಟಿಂಗಲ್ಲಿ ಆಡ್ತಿದ್ದ, ಅವನ್ನ ಇವರೆಲ್ಲ ರೇಗ್ಸೋಕ್ಕೆ ಶುರು ಮಾಡಿಬಿಟ್ಟು ಹೊಟ್ಟೆ ಅವನು ಸುಮ್ಮನೆ ತಿಮ್ಮ ಅಂದ್ಬಿಟ್ಟು ರೇಗ್ಸೋಕ್ಕೆ ಶುರು ಮಾಡಿಬಿಟ್ಟು
ಅವನು ನಮ್ಮ ಪಕ್ಕದ ಕಾಲೇಜೇ, ನಾವು ಓದುವಾಗಲೇ ಆರ್ಟ್ಸ್ ಕಾಲೇಜ್, ಅವನು ನಾನು ಸೈನ್ಸ್ ಕಾಲೇಜು, ಅಪ್ಕೆರೆ ತಿಮ್ಮರಾಜು. ಸರಿ, ಮಲ್ಲಮ್ಮನ ಮನೆ ಹೋಟ್ಲಾಯಿತು, ಮಲ್ಲಮ್ಮನ ಮನೆ ಹೋಟ ಆದಮೇಲೆ ಮೌನಿ ಆಯಿತು, ಇದಾಯಿತು. ಇದಾದಮೇಲೆ ಶ್ರೀನಿವಾಸ ಪ್ರಭು ಒಂದು ನಾಟಕ ಬರೋದು, ಯಾವುದದು, ಬ್ರಹ್ಮಚಾರಿ ಶರಣಾದ ಅಂತ. ಬ್ರಹ್ಮಚಾರಿ ಶರಣಾದ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಹುಚ್ಚ ಮುನ್ಸೀಫಾ ಅಂತ ನಾಟಕ ಮಾಡೋದು. ಹುಚ್ಚ ಮುನ್ಸೀಫಾ ನಾಟಕನ ಉಮಾಶಂಕರ ಸ್ವಾಮಿ ಸ್ವಾಮಿ ಹ್ಞೂ ಅದೇ ನಾಟಕ ಹುಚ್ಚ ಮುನ್ಸೀಫಾ, ಅದೇ ನಾಟಕ ಮಾಡಿಸೋರು. ನಾಟಕ ಅವರು CGK ಶಿಷ್ಯ. ಆ ಶೋಗೆ ಬೆಳ್ಳಿ ಅಂತ ಒಂದು ಪಾತ್ರ, ಆ ಪಾತ್ರಕ್ಕೆ 9th ಸ್ಟ್ಯಾಂಡರ್ಡ್ ಹೋಗ್ತಿದ್ದಂಥ ಒಂದು ಹುಡುಗಿ ಕರ್ಕೊಂಬಂದರು ಕೆಂಗೇರಿಯಿಂದ. ಅವಳೇ ಸುನೇತ್ರ ಪಂಡಿತ್, ಆಯಿತಾ? 9ನೇ ಕ್ಲಾಸ್ ಹುಡುಗಿ. ಏಕದಮ್ ದೊಡ್ಡ ಪಾತ್ರ ಕೊಟ್ಬಿಟ್ರಲ್ಲ ಸ್ಟಾರ್ಟಿಂಗು. ಸ್ಕೂಲ್ ಬುಕ್ ಇಟ್ಕೊಂಡೇ ಬರೋಳು ಅವಳು, ಯೂನಿಫಾರ್ಮಲ್ಲೇ ಬರೋಳು. ಆವಾಗ ರಮೇಶ್ ಪಂಡಿತ, ಧನಂಜಯ, ನಾನು ಎಲ್ಲರೂ ನಾಗೇಂದ್ರ ಶಾ, ನಾವೆಲ್ಲ ಲಾಯರ್ಗಳು ಪಾತ್ರ ಮಾಡಿದ್ವಿ. ಆಮೇಲೆ ಸೇತುರಾಮ್ ಒಂದು ಒಳ್ಳೆ ಪಾತ್ರ ಮಾಡಿದರು, ಇಂಪಾರ್ಟೆಂಟ್ ರೋಲ್ ಮಾಡಿದರು ಸೇತುರಾಮ್. ಸರಿ, ಇವಳಿಗೆ ಸ್ಟಾರ್ಟಿಂಗೇ ದೊಡ್ಡ ಪಾತ್ರ ಕೊಟ್ಬಿಟ್ರು, ಓವರ್ಲೋಡ್ ಆದ ಥರ. ಆದರೂ ಕೂಡ ಇಂಟ್ರೆಸ್ಟಿಂಗಾಗಿ ಅವಳಿಗೆ ಪ್ರೆಷರ್ ಹಾಕಿ ಕಲಿಸಿದ್ವಿ. ಅಲ್ಲಿ ಒಳ್ಳೆ ಪಾತ್ರದನ್ನೇ ಎಂಟ್ರಿ ಕೊಟ್ಟಳು, ತುಂಬ ಚೆನ್ನಾಗಿತ್ತು ಪಾತ್ರ, ಒಳ್ಳೆ ಹೆಸರು ಬಂತು. ಅದಾದಮೇಲೆ ಮಂಟೇಸ್ವಾಮಿ ಮಾಡಿದ್ವಿ ಅನಿಸುತ್ತೆ. ಮಂಟೇಸ್ವಾಮಿಲೂ ಕೂಡ ಅವಳನ್ನ ಮೊದಲು ಬೇರೆಯವ್ರು ಮಾಡ್ತಿದ್ರು, ರಿಪೀಟ್ ಶೋಗೆ ಅವಳನ್ನ ಹಾಕ್ಕೊಂಡ್ರು ಅಂತ ಕಾಣುತ್ತೆ. ಮೊದಲು ಲಲಿತಮ್ಮ ಮಾಡ್ತಿದ್ರು, ಅಮ್ಮ BA ಡ್ರಾಮಾ ಮಾಡಿದೆ. ಲಲಿತಮ್ಮ ಅಂದ್ಬಿಟ್ಟು ಒಂದು ಬಾಬ್ಕಟ್ಟಲ್ಲಿ ಎಲ್ಲ ಕಡೆ ಓಡಾಡ್ತಿರೋದು ನೀವು ನೋಡಿದಿರಿ. ಕಲಾಸಿಪಾಳ್ಯಮಲ್ಲೆಲ್ಲ ಮಾಡಿತ್ತು ಪಿಕ್ಚರಲ್ಲಿ. ಒಂದು ಸ್ವಲ್ಪ ಹೊರಟಾಗಿ ಮಾತಾಡ್ತಾರೆ, ನಗ್ತಾ ಇರ್ತಾರೆ ಅವರು, ಕಪ್ಪುಗಿದೆ ಆಯಮ್ಮ. ಆಮೇಲೆ ಆ ನಾಟಕದಲ್ಲಿ ಮಾಡೋದಂಥವ್ರು ತುಂಬ ಜನ ಸಿಂಗರ್ಸು, ನೀಲ್ಗಾರರಂತೂ ಅದ್ಭುತ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡ್ತಿದ್ರು. ರಮೇಶ, ವಾಸು, ವಿಜಯಕುಮಾರ್ ಜಿತೂರಿ ಎಲ್ಲರ ತುಂಬ ಅದ್ಭುತದಂದ ಹಾಡುಗಳು. ಹೆಚ್ಚು ಕಮ್ಮಿ 17ರಿಂದ 22 ಸಾಂಗು, ಸಣ್ಣ ಒಂದೊಂದು ಹಾಡು ಹೆಚ್ಚು ಕಮ್ಮಿ 6ರಿಂದ 8 ಲೈನ್ ಅಷ್ಟೇ, ಅದ್ರ ಮೇಲೆ ಇರ್ತಿರಲಿಲ್ಲ. ತುಂಬ ಮೆಲೋಡಿಯಸ್ ಆಗಿ ಇರ್ತಿತ್ತು ನಾಟಕ. ಅಂಜಲಿ ಶೆಟ್ಟಿಯವ್ರು ಮಾಡ್ತಿದ್ರು. ಉದಯ್ ಅಂತ ಅಂದ್ಬಿಟ್ಟು ಮೊನ್ನೆ ಸತ್ತೋದ್ರು. ಉದಯ್ ಯಾರು ಅಂತಂದರೆ ಬೆನಕಾದಿಂದ ಬಂದಿದ್ರು ಅವರು. ಈ ಗ್ರೀಷ್ಮ ಅಂತ ಅಂದ್ಬಿಟ್ಟು ಸುರ್ಜನ್ ಹೆಂಡತಿ ಅವರಪ್ಪ, ಅವನು ಬೆನಕ ಭೋಜನ, ಭಾಳ ಒಳ್ಳೆ ನಟ. ಆಮೇಲೆ ಷಡಕ್ಷರಿ ಸುಗ್ನಳ್ಳಿ ಷಡಕ್ಷರಿ, ಇವರು ಡ್ಯಾನ್ಸರು ಬರೀತಾರೆ. ಮತ್ತು ನಿರೂಪಕ ಅವನು ಉಷಾದತ್ತರ್ ಶಿಷ್ಯ. ಉಷಾದತ್ತರು ನಮ್ಗೆ ಹಳೆಯ ಪರಿಚಯ, ಅವರು ಅರಸೀಕೆರೆಯಲ್ಲಿದ್ದರು ಉಷಾದತ್ತರು. ಅವರು ಗೀತಾದತ್ತರು, ಅವ್ರ ಅಣ್ಣ ರಾಜು ಎಲ್ಲರೂ ನಮ್ಮನೆ ನೆಕ್ಸ್ಟ್ ರೋಡಲ್ಲಿದ್ದರು, ಇದರಲ್ಲಿ ಅರಸೀಕೆರೆಯಲ್ಲಿ. ಅವರು ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು, ಅಲ್ಲೂ ಡ್ಯಾನ್ಸ್ ಸ್ಕೂಲ್ ಇಟ್ಕೊಂಡಿದ್ರು. ಎಲ್ಲ ಹೆಂಗಿಗೋ ಆಯಿತು ಒಂದೊಂದು ಆದಮೇಲೆ. ಇದಾದಮೇಲೆ ಸುಮಾರು ಮಂಟೇಸ್ವಾಮಿ ಆಯಿತು, ಬ್ರಹ್ಮಚಾರಿ ಶರಣಾದ ಅಂತೂ ಅದನ್ನು ರಿಹರ್ಸಲ್ ಮಾಡ್ತಿದ್ರು. ಶ್ರೀನಿವಾಸ ಪ್ರಭು ಹೆಂಡ್ತಿ ರಂಜನಿ ಪ್ರಭು, ಆಮೇಲೆ ಅವರ ಅಕ್ಕ ನಳಿನಿ, ಆಮೇಲೆ ಸುದರ್ಶನ್ ಹೆಂಡ್ತಿ ವೀಣಾ. ಸುದರ್ಶನ್ ಯಾರು ಅಂತಂದರೆ ಈಗ ಆಸ್ಟ್ರೇಲಿಯಾದಲ್ಲಿದ್ದಾನೆ ಅವನು. ಸುದರ್ಶನ್ ಒಂದು ಯಾವುದೋ ಒಂದು ಸಿನಿಮಾ ಮಾಡಿದ, ಎಸ್ ರಾಮಚಂದ್ರ ಅವರ ರಿಲೇಟಿವ್. ಅವನು ನಮ್ಮ ತಂಡಕ್ಕೆ ಕಳ್ಳು ಗುಂಡೆ ನಮ್ಮಮ್ಮ ಅಂತ ಒಂದು ನಾಟಕ, ಬೀದಿ ನಾಟಕ, ಅದರಲ್ಲಿ ಇವರು ಕೋಟಕನಹಳ್ಳಿ ರಾಮಯ್ಯ ಬರೆದಿರೋದು. ಆ ನಾಟಕನ ಡೈರೆಕ್ಟ್ ಮಾಡಿದ್ದ ಅವ್ರು. ಡೈರೆಕ್ಟ್ ಮಾಡಿಬಿಟ್ಟು ಹೋದ ಆಸ್ಟ್ರೇಲಿಯಾ ಅವರು. ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದ, ಒಳ್ಳೆ ಹುಡುಗ ಅವನು. ಅವರು ಯಾವುದೋ ಒಂದು ಪೋಸ್ಟರ್ ನಾಟಕದಲ್ಲಿ ಮಾಡ್ತಿದ್ಲು ಅವಳು. ನಾನು ಫಸ್ಟ್ ನೋಡಿದ್ದವಳನ್ನ ವೀಣನ್ನ ಪೋಸ್ಟರ್ ನಾಟಕದಲ್ಲಿ. ಅದ್ಭುತ ನಟಿ, ಸಣ್ಣಗಿದ್ಲು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಳು ಅವಳು. ಸುಮಾರು ಶೋಗಳನ್ನ ನಮ್ಮ ನಾಟಕಗಳಲ್ಲೆಲ್ಲ ಪಾತ್ರ ಮಾಡೋದು ಅವಳು. ವಸುಂಧರ ಎಲ್ಲ, ವಿದ್ಯಾ, ಮಲ್ಲಮ್ಮನ ಮನೆ ಹೋಟ್ಲಲ್ಲಿ ವಿದ್ಯಾನೇ, MS ವಿದ್ಯಾನೇ ನನಗೆ ಪೇರು. MS ವಿದ್ಯಾ, ಮೈನಾ ಚಂದ್ರಶೇಖರು, ಮತ್ತು ದೀಪಕ್ ಅಂತ ಒಬ್ಬ ಹುಡುಗಿದ್ದ. ತುಂಬ ಜನ. ಆವಾಗ B ಸುರೇಶು ನನ್ನ ಕೈಲೇ ಆ ಪಾತ್ರ ಮಾಡಿಸ್ಬೇಕು, ಮಲ್ಲಮ್ಮನ ಗಂಡನ ಪಾತ್ರ ಮಾಡಿಸ್ಬೇಕು, ನನ್ನ ಕೈಲೇ ಮಾಡಿಸ್ಬೇಕು ಅಂತ ಆಟ. ಈ ಇವನು ಮಾಲೂರುಜಿ ಕೈಲಿ ಮಾಡಿಸು, ಪೂರ್ಣೇಂದ್ರನ ಕೈಲಿ ಮಾಡಿಸು, ಅವ್ರ ಕೈಲಿ ಮಾಡಿಸು, ಇವ್ರ ಕೈಲಿ ಮಾಡಿಸು ಅಂತ ನಾಗರಾಜ್ ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಕೊನೆಗೆ ನನ್ನ ಕೈಲಿ ಮಾಡಿಸಿದ್ರು. ಆ ನಾಟಕನೂ ಭಾಳ ಚೆನ್ನಾಗಿ ಹೋಯಿತು.
ಬ್ರಹ್ಮಚಾರಿ ಶರಣಾದಲ್ಲಂತೂ ಔಟ್ ಆ್ಯಂಡ್ ಔಟ್ ಕಾಮಿಡಿ ಅದು. ಅದನ್ನು ಸೇಮ್ ಸಬ್ಜೆಕ್ಟು ಸುರೇಂದ್ರ ಅವರು ಅಡಾಪ್ಟ್ ಮಾಡಿ ಬೇರೆ ವರ್ಷನಲ್ಲಿ ಸಿನಿಮಾ ಮಾಡಬೇಕು, ಪ್ರೀತ್ಸೋ ಏನೋ ಒಂದು ಟೈಟ್ಲಲ್ಲಿ ಸಿನಿಮಾ ಮುಕ್ಕಾಲು ಭಾಗ ಮುಗಿದಿತ್ತು. ಸಿ ಕೈ ಚಂದ್ರು ಡೈರೆಕ್ಟ್ ಮಾಡಿದ್ದು, ರಮೇಶ್ ಅರವಿಂದು, ಸುರೇಂದ್ರನಾಥು, ನಮ್ಮ ಉಂಡೆ ಸುರೇಂದ್ರನಾಥು ಆ್ಯಕ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಆ ಸಿನಿಮಾ. ಮುಕ್ಕಾಲು ಭಾಗ ಆಗಿ ಏನೋ ಆಗಿ ನಿಂತೋಯ್ತದು. ತುಂಬ ಚೆನ್ನಾಗಿ. ಈ ಬ್ರಹ್ಮಚಾರಿ ಶರಣಾದ ಹೆಚ್ಚು ಕಮ್ಮಿ ನಾವೊಂದು 75 ಶೋ ಮಾಡಿರ್ಬೋದು. ಏನು ಒಂದು ಸೆಕೆಂಡು ಪುರ್ಸೊತ್ತಿಲ್ದಂಗೆ ಜನ ಆಡಿಯನ್ಸ್ ನಗ್ತಾಯಿದ್ರು, ಅಷ್ಟು ಚೆನ್ನಾಗಿತ್ತು. ಆ ನಾಟಕ ರಿಹರ್ಸಲ್ ನಡೀತಾ ಇದೆ. ನಾನು ಪ್ರತಿದಿನ ಅಟೆಂಡೆನ್ಸು ಶೆಡ್ಡಲ್ಲಿ, ಕಲಾಕ್ಷೇತ್ರ ಶೆಡ್ಡಲ್ಲಿ ರಿಹರ್ಸಲ್ ಮಾಡ್ತೀನಿ. ನಾನು ಸುಮ್ಮನೆ ಮುಂದಕ್ಕೆ ಹೋಗಿ ಕೂತ್ಕೊಳ್ಳೋರು. ಅದರಲ್ಲಿ ಒಂದು ಪಾತ್ರಕ್ಕೆ ನಾಗರಾಜ ಮೂರ್ತಿ, ಮಾಲೂರು ವಿಜಯ್ ಬರ್ತಾನೆ, ಪೂರ್ಣೇಂದ್ರ ಶೇಖರ್ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ. 15 ದಿನ ರಿಹರ್ಸಲ್ ಆಯಿತು. ಅವರು ಕೋಪ ಬಂದ್ಬಿಡ್ತವ್ರಿಗೆ. ಏನು ರೀ, ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಎಮ್ ಎನ್ ಸುರೇಶ್ ಇದ್ದಾರೆ, ಅವ್ರ ಕೈಲಿ ಪಾತ್ರ ಮಾಡಿಸ್ತೀನಿ ಅಂತಂದರೆ, ಇಲ್ಲ ಅವನು 3-4 ನಾಟಕದಲ್ಲಿ ಮಿಂಚ್ಬಿಟ್ಟಿದ್ದಾನೆ, ಅವನು ಪಾತ್ರ ಕೊಡ್ಕೂಡ್ದು, ಈ ನಾಟಕದಲ್ಲಿ ಅವ್ನಿಗೆ ರೋಲ್ ಇಲ್ಲ, ಬೇರೆಯವ್ರನ್ನ ಹಾಕೊಳ್ಳಿ ಅಂದ್ಬಿಟ್ಟು 15 ದಿವಸದಿಂದ ಅವನು ಆಟಾಡಿಸಿ ಕೊನೆ ಕೊಡಲೇ ಇಲ್ಲ. ಯಾರೂ ಬರಲಿಲ್ಲ ಆ ಪಾತ್ರಕ್ಕೆ. ನಾನು ಹೇಳ್ತಾ ಇದ್ದೀನಿ ರೀ, ನೀವು ಮಾಡಬೇಕು ಸರ್. ಅವ್ನು ಬೈತಾನೆ, ಸರ್ ನಾನು ಪಾತ್ರ ಮಾಡೋಕ್ಕೆ ಬಿಡ್ತಾಯಿಲ್ಲ. ಮತ್ತೇನಕ್ಕೆ ಬರ್ತಾಯಿದ್ದೀರಿ ರಿಹರ್ಸಲ್ಗೆ? ನಮ್ಮ ದಿನ ಬಂದು ರಿಹರ್ಸಲ್ ನೋಡ್ತೀರಿ, ಪಾತ್ರ ಮಾಡಲ್ಲ ಅಂತೀರಿ. ಸರ್ ಏನು ಮಾಡೋದು ಸರ್, ಅವ್ನು ಜಗಳ ಆಡ್ತಾನೆ, ಎಲ್ಲರೂ ಮುಂದೆ ಬೈದ್ಬಿಡ್ತಾನೆ ಸರ್, ಅವಮಾನ ಮಾಡ್ಬಿಡ್ತಾನೆ. ಶ್ರೀನಿವಾಸ್ ಮೇಷ್ಟ್ರು, ನೀನು ಮಾಡಯ್ಯ ನೀನು. ಒಂದು ಸಣ್ಣ ರೋಲ್ ಅದು ಹೆಚ್ಚು ಕಮ್ಮಿ 1.5 ನಿಮಿಷ ಬರ್ತದೆ ಅಷ್ಟೇ. ಆ ಸಣ್ಣ ರೋಲ್ಗೆ ಜನ ಚಪ್ಪಾಳೆ ಬಿಡ್ತಾರೆ. ನಮಗೇನೋ ಅಷ್ಟರಲ್ಲೇ ನಾವು ಗಿಟ್ಟಿಸ್ಕೊಂಬಿಟ್ಟು. ಮಲ್ಲಮ್ಮನ ಮನೆ ಹೊಟ್ಟಲಲ್ಲಿ ದೊಡ್ಡ ರೋಲು. ಮಂಟೇಸ್ವಾಮಿ ಕಥಾ ಪ್ರಸಂಗದಲ್ಲಿ 8-10 ಪಾತ್ರ ಮಾಡ್ತೀನಿ. ಮೌನಿನಲ್ಲಿ ಎಷ್ಟು ಪಾತ್ರ ಇದೆ ಅಷ್ಟು ಪಾತ್ರನ ಯಾರ್ಯಾರು ಕೈ ಕೊಡ್ತಾರೆ ಅವಾಗೆಲ್ಲ ಮಾಡಿಬಿಟ್ಟೆ ನಾನು. ಎಲ್ಲ ಪಾತ್ರಗಳು ಮಾಡಿದೆ. ಅಜ್ಜಿಯಿಂದ ಹಿಡಿದು, ಬೋಡಮ್ಮನಿಂದ ಹಿಡಿದು, ಸ್ವಾಮೀಜಿಯಿಂದ ಹಿಡಿದು ಎಲ್ಲ ಪಾತ್ರನೂ ಮಾಡಿಬಿಟ್ಟೆ. ಸರಿ, ಹಿಂಗೆ ನಡೀತು. ಆಮೇಲೆ ವಾಲ್ಟರ್ ಡಿಸೋಜ ಬಂದರು, ಒಂದು ನಾಟಕ ಮಾಡ್ತೀನಿ ಅಂತ, ಸಂತೆಯಲ್ಲಿ ನಿಂತು ಕಬೀರ ಮಾಡಬೇಕು. ಅವರು ನಾನು ಇಲ್ಲ, ಇವರೆಲ್ಲ ಇಷ್ಟ ಬಂದಂಗೆ ಶೋ ಒಪ್ಕೋತಾರೆ, ನಾವೆಲ್ಲ ಒಪ್ಕೊಂಡಿರ್ತೀವಿ, ದಬಾಯಿಸ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ನಾಗರಾಜ ಮೂರ್ತಿ, ಬೇಡ ನಾನು ಮಾಡಲ್ಲ, ನನಗೆ ಟೆನ್ಷನ್ನಿಂದ ನಾಟಕ ಮಾಡೋಕ್ಕಾಗಲ್ಲ, ಅದು ರಿಹರ್ಸಲ್ಗೆ ಬರೋಕ್ಕಾಗಲ್ಲ. ಅವರು ನೀವೇನು ಯೋಚನೆ ಮಾಡಿ, ನಾನು ಶೆಡ್ಯೂಲ್ ಮಾಡ್ತೀನಿ, ನಿಮ್ಗೆ ಯಾವ್ಯಾವ ಫ್ರೀ ಇದ್ದೀರಾ ಅಂತೇಳಿ ರಿಹರ್ಸಲ್ ಮಾಡ್ತೀನಿ. ಆಯಪ್ಪ ಸಪ್ರೇಟ್ ನನಗೆ ರಿಹರ್ಸಲ್ಲು ಶೆಡ್ಯೂಲ್ ಮಾಡಿಬಿಟ್ಟು ಆ ನಾಟಕದಲ್ಲಿ ಪಾತ್ರದ ಮಾಡಿಸು. ಕಾಯಸ್ಥ ಅಂತ ಒಂದು ರೋಲ್ ಮಾಡಿದೆ. ಅದರಲ್ಲಿ ನನ್ನ ಸೀನ್ ಎಂಟ್ರಿ ಆದರೆ ಜನ ಚಪ್ಪಾಳೆ ಹೊಡಿತಾರೆ. ಆ ಥರ ಇತ್ತು, ಭಾಳ ಚೆನ್ನಾಗಿತ್ತು ನಾಟಕ. ಅದರಲ್ಲಿ ಶ್ರೀನಾಥ್ ಕಬೀರ್ ಪಾತ್ರ ಮಾಡಿದರು. ಶ್ರೀನಾಥ್ ಸಿಂಗರು, ಬೆನಕ ಶ್ರೀನಾಥ್. ಅವನಿಗೆ ಹಾಡ್ತಿದ್ದ, ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವರು ಕಬೀರನ ಪಾತ್ರ ಮಾಡಿಸ್ಬೇಕು. ಲಂಬು ನಾಗೇಶ್ ಫಸ್ಟು ಮಾಡಿದ್ದು ಒಂದು ಸರಿ ಯಾವಾಗಲೂ ಮಾಡಿದಾಗ. ಆ ಲಂಬು ನಾಗೇಶನ್ ಕರ್ಕೊಂಬಂದು 2 ದಿನ ರಿಹರ್ಸಲ್ ಮಾಡಿದ್ರು. ಆ ಸ್ಪಂದನದಲ್ಲಿ ಜಯಶ್ರೀ ಏನೋ ಹಿಂಗೆ ಎಳಿತಾ ಇದ್ದಾರೆ, ನಮ್ಮ ಶೋ ಇದೆ ಬರಬೇಕು, ಅಲ್ಲಿ ಹೋಗ್ಬೇಡ ರಿಹರ್ಸಲ್ಗಿಂತ. ಇವರು ಇಲ್ಲಿ ಎಳಿತಾ ಇದ್ದಾರೆ. ಕೊನೆಗೆ ಬೇಡ, ನಾನು ಸುಮ್ಮನೆ ಟೆನ್ಷನ್ ಮಾಡ್ತಾರೋ ಅಂತ ಆ ಕಡೆ ಹೊಟ್ಟೋದ್ರು. ನಾನು ಶೂಟಿಂಗು ಅದು ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಕೊನೆಗೆ ಶ್ರೀನಾಥ ಗಟ್ಟಿಯಾದ. ಶ್ರೀನಾಥನು ಒಂದು 3-4 ಶೋ ಆಯಿತು. 5ನೇ ಶೋಗೆ ಕರೆಕ್ಟಾಗಿ ಮೋಲ್ಡ್ ಆದರು ಕಬೀರನ ಪಾತ್ರಕ್ಕೆ. ನಾಟಕ ಮಾತ್ರ ಅದ್ಭುತವಾಗಿ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ನಾಟಕ. ಆ ಹಾಡುಗಳು ಎಷ್ಟು ಚೆನ್ನಾಗಿತ್ತು. ಜಿತುರಿ ಹಾಡ್ತಿದ್ದ, ಶ್ರೀನಾಥ್ ಆಡ್ತಿದ್ದ. ಅದರಲ್ಲಿ ಸುಮಾರು ಜನ, ಅದರಲ್ಲಿ ನರೇಂದ್ರ ಬಾಬು, ಇಂದ್ರ ಬಾಬು, ಸೋ ಕಾಲ್ಡ್ ಕಬಡ್ಡಿ ಡೈರೆಕ್ಟ್ರು, ಮತ್ತು ಸಂತೆಯಲ್ಲಿ ನಿಂತ ಕಬರ ಸಿನಿಮಾ ಡೈರೆಕ್ಟ್ರು. ಅವನು ಬಂದ್ಬಿಟ್ಟು ಸುಮ್ಮನೆ ಬಂದು ರಿಹರ್ಸಲ್ ಕೂತ್ಕೊಳ್ಳೋದು. ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಗುಂಪಲ್ಲಿ ಮಾಡಿರಿ ಅಂತ ಅನ್ನೋರು. ಗುಂಪಲ್ಲಿ ಹೋಗಿ ಕೂತ್ಕೊಳ್ಳೋದು. ಎಲ್ಲೋ ಒಂದು ಡೈಲಾಗ್ ಹೇಳೋದು. ಅವ್ನು ನಾಟಕ ನೋಡ್ತಾ ಶಿವಣ್ಣನ ಹಿಡಿದು ಪಿಕ್ಚರ್ ಮಾಡಿಬಿಟ್ಟ. ಅದು ಆ ಪಿಕ್ಚರ್ ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು. ಚಿತ್ತಾರ ನಮ್ಮ ರಾಜೇಂದ್ರ ಕಾರಂತೂ ನನ್ನನ್ನು ಒಂದು ಸ್ವಲ್ಪ ಎಳ್ಕೊಂಡು ಪಡ್ಡೆ ಹುಡುಗನ ಪಣೆ ಕತೆ ಅಂತ ಒಂದು ನಾಟಕ. ಅದರಲ್ಲಿ ನಾನೇ ಪಡ್ಡೆ ಹುಡುಗ, 25 ವರ್ಷದಿಂದ. ಈಗಾಗಲ್ಲ, ಈಗ ಅವ್ರ ಅಪ್ಪನ ಮಾಡಿಬಿಟ್ರು ನನಗೆ. ಅದರಲ್ಲಿ ಹಾಡೆಲ್ಲ ರೆಕಾರ್ಡಿಂಗ್ ಮಾಡಿಸ್ಬಿಡ್ತಿದ್ದ. ಫಸ್ಟ್ 3 ಶೋನಲ್ಲಿ ಗುಂಪಿಗೆ ಹಾಕೊಂಡ. ನಾಗರಾಜ ಮೂರ್ತಿ ಬಂದ್ಬಿಟ್ಟು, ನಾನೊಬ್ಬನೇ ಇರಲ್ಲ, ಒಬ್ಬ ಸಂಘಟಕನಾಗಿ ನಾನು ಹೇಳ್ತಾಯಿದ್ದೀನಿ, ನಾನು ನನ್ನ ತಂಡ ನಡೆಸ್ತೀನಿ, ನನ್ನ ತಂಡದಲ್ಲಿ ನೀನು ಪಾತ್ರ ಮಾಡ್ತೀಯ. ನಾನೇನು ಶಾಶ್ವತ ಅಲ್ಲ, ಯಾವತ್ತೋ ಸತ್ತೋಗ್ಬಿಡ್ಬೋದು, ನೀನು ಬೇರೆ ನೋಡ್ಕೋಬೇಕಲ್ವಾ
ಅದಕ್ಕೆ ನೀನು ಚಿತ್ತಾರದಲ್ಲಿ ಮಾಡ್ತಾಯಿದ್ಯಾ, ಸಂತೋಷ ಮಾಡು. ಆದರೆ ಇಲ್ಲಿ ಮಾಡಿದ್ಮೇಲೆ ನನ್ನ ತಂಡ ಬಿಟ್ಬಿಟ್ಟು ಇಲ್ಲಿ ಬಂದು ಮಾಡಿದ್ಮೇಲೆ ಒಳ್ಳೆ ಪಾತ್ರ ಮಾಡಬೇಕು. ಗುಂಪಲ್ಲಿ ಮಾಡೋಕ್ಕೆ ನೀನು ಕರೆದು ಮಾಡ್ಸೋಕೆ ಅವನೇ ಆಗಬೇಕಾ? ಏನಕ್ಕೆ ಮಾಡ್ತಿದ್ದೀನಿ ನೀನು ಗುಂಪಲ್ಲಿ ಅಂದ. ಏನೋ ಕರೆದಾಕಣೋ ಅವ್ನ ಪ್ರೀತಿಯಿಂದ ಮಾಡ್ತಾಯಿದ್ದೀನಿ ಅಷ್ಟೇ, ಬಿಡು. ಇಂಥ ಪಾತ್ರ ಮಾಡೋದಕ್ಕೆ ಅಲ್ಲಿಂದ ಬಿಟ್ಟು ಇಲ್ಲಿ ಬರ್ಬೇಕಾಯ್ತಾ ನೀನೊಂದು ಬೈದ್ಬಿಟ್ಟು ಹೊಡೋದ. ಅವತ್ತು ಶೋ ಆಯಿತು, 2-3 ಶೋ ಆಯಿತು. ನೋಡು ನಾಗರಾಜ ಮೂರ್ತಿ ಹಿಂಗೆ ಬೈದ್ಬಿಟ್ಟು ಹಂಗೆ. ಇಲ್ಲ ಕಣೋ ಮಾಡಿಸ್ತೀನಿ ಸುಮ್ಮನೆ ಇರೋ ನೀನು ಅಂದ. ಆಮೇಲೆ ಬೊಂಬಾಟ್ ಹೆಂಡ್ತಿ ಅಂತ ಒಂದು ಪಿಕ್ಚರ್ ಬಂತು. ಆ ಪಿಕ್ಚರ್ಗೆ ಇವನು ನಾಗೇಂದ್ರ ಶಾ ಒಂದು ಒಳ್ಳೆ ರೋಲ್ ಇದೆ ಕಣ, ಚೆನ್ನಾಗಿದೆ, ಮಾಡ್ಬೇಕು ನೀನು. ಸರಿ ಆಯಿತು. 5 ದಿನ ರಿಹರ್ಸಲ್. ಇವನು ಅವನಿಗೆ ಹೇಳಿ ಒಂದು ಅರ್ಧ ಗಂಟೆ ಆಗಿಲ್ಲ, ಇವನು ಬಂದ ರಾಜೇಂದ್ರ ಕಾರು. ನೋಡೋ ನನಗೆ ಕೈ ಕೊಟ್ಬಿಟ್ಟಿದ್ದಾರೆ, ಹೌದು, ಅದಕ್ಕೆ ನೀನು ಈ ಪಾತ್ರ ಮಾಡಲೇಬೇಕು. ನೀನು ಯಾವ ಪಾತ್ರನೋ? ಪಡ್ಡೆ ಹುಡುಗನ ಪಾತ್ರ ನೀನೇ ಮಾಡು. ಯಾವ ಶೋ? 1 ವಾರ ಇದೆ. ಈ 1 ವಾರದಲ್ಲಿ ಹೆಂಗೋ ಕಲಿಯೋದು? ನಾನು ಕಲಿಸ್ತೀನಿ, ನೀನು ಹೂ ಅನ್ನು. ಅವರು ಶೂಟಿಂಗ್ ಸಿನಿಮಾ ಬಿಟ್ಟಾಕ ಸುರೇಶ, ನಾನು ನೀನು ಒಟ್ಟಿಗೆ ಇಂಡಸ್ಟ್ರಿಗೆ ಹೋಗೋಣ ಕಣ, ಒಟ್ಟಿಗೆ ಹೋಗೋಣ. ನಿನಗೇನು ಬೇಕೋ ನಾನು ಡೈರೆಕ್ಟ್ ಮಾಡ್ತೀನಿ, ಕತೆ ಬರಿತೀನಿ, ಎಲ್ಲ ಮಾಡ್ತೀನಿ, ಸಿನಿಮಾ ಕೈಲಿ ನಿನ್ನ ಕೈಲಿ ಮಾಡ್ತೀನಿ ಕಣ, ಒಳ್ಳೆ ರೋಲ್ ಮಾಡ್ತೀನಿ. ಸರಿ, ಗ್ಯಾರಂಟಿನ ಇಂಡಸ್ಟ್ರಿಗೆ ಹೋಗೋದು, ನೀನು ರೋಲ್ ಕೊಡಿಸೋ ಗ್ಯಾರಂಟಿ? ಸರಿ ಆಯಿತು, ಮಾಡ್ತೀನಿ. ಆಮೇಲೆ ನಾಟಕ ನೋಡಿದ್ನಲ್ಲ, ಪಾತ್ರ ತುಂಬ ಚೆನ್ನಾಗಿತ್ತು. 1 ವಾರದಲ್ಲಿ ಏನೋ ಫಸ್ಟ್ ಕ್ಲಾಸಾಗಿ ಕೂತ್ಕೊಂಡ್ಬಿಡ್ತು ತಲೆಗೆ, ಚೆನ್ನಾಗೂ ಆಗ್ಬಿಡ್ದು. ಒಂದು 10 ಶೋ ಮಾಡಿರ್ಬೋದು. ಆ ನಾಟಕದಲ್ಲಿ ಜನ ನಗ್ತಾರೆ, ರೆಸ್ಟ್ಲೆಸ್ಸಾಗಿ ನಗ್ತಾರೆ ನಮ್ಮ ಪಾತ್ರಕ್ಕೆ, ಅಷ್ಟು ಚೆನ್ನಾಗಿ ಮಾಡಿ. ಅವನಿಗೂ ಖುಷಿ ಆಗ್ಬಿಡುತ್ತೆ, ನನಗೆ ಭಾಳ ಖುಷಿ ಆಗ್ತಾಣ ಅಂದು. ಆಮೇಲೆ ಏನಾಯಿತು ಏನೋ ಹೆಚ್ಚು ಕಮ್ಮಿ ಆಯಿತು, ಮಾತು ಬೇಜಾರು ಮಾಡ್ಕೊಂಡ, ಏನೋ ಆಯಿತು, ಸಣ್ಣ ಮಾತು ಬಂತು, ನಾಟಕ ಬಿಟ್ಟು ಈ ಕಡೆ ಬಂದೆ. ಅದಾದಮೇಲೆ ಮತ್ತಿರ್ಗ ಅವನು ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳಿ ಏನೋ ಮಾಡಿ ನಾವಿಬ್ಬರು ಒಂದಾಗಿ ಮತ್ತಿರ್ಗ ಅವನ ಹತ್ರ ಇನ್ನೊಂದು 2-3 ನಾಟಕಗಳು ಮಾಡಿದ್ವಿ. ಅಂತ್ಯ ಮಾಡಿದೆ, ಬದುಕಿಲ್ಲದವನ ಭಾವಗೀತೆ ಮಾಡಿದೆ. ಆಮೇಲೆ ಮುದ್ದಣ್ಣನ ಪ್ರಮೋಷನ್ ಸಂಘದಲ್ಲೂ ನಾನೇ ಮೇನ್ ರೋಲ್ ಮಾಡಿದೆ. ಎಲ್ಲ ಮಾಡಿಸ್ದೆ. ಎಲ್ಲ ಮಾಡಿಸಿದ್ಮೇಲೆ ಮತ್ತಿರ್ಗ ಇಲ್ಲಿ ನಾಟಕಗಳು ಶುರು ಆಯಿತು. ಮತ್ತಿರ್ಗ ಇವು ರಾಜಬೇಟೆ ಶುರು ಮಾಡಿದ್ರು. ರಾಜಬೇಟೆ ಸೂರಿ ಶಿಕಾರಿ, ರಾಜಬೇಟೆ ಶ್ರೀನಿವಾಸ ಪ್ರಭು ಕಾಲೇಜು ನಾಟಕ ಇದು ಶಿಬಿರಕ್ಕೆ ಒಂದು 100 ಜನ ಆರ್ಟಿಸ್ಟು. ಶಂಕರ್ ನಾಗು ಬರ್ಡೇಗೋ ಆ್ಯನಿವರ್ಸರಿಗೋ ಮಾಡಿಸಿದ್ರು. ಆವಾಗ ಇನ್ನೂ ಶಂಕರ್ ನಾಗ್ ಥಿಯೇಟ್ರ್ ಆಗಿರಲಿಲ್ಲ. ಅದು ಯಾವಾಗೋ ಈ ಸೂರಿ ಕಾಲೇಜು ತರಂಗ ಸೀರಿಯಲ್ ಮಾಡ್ತಿರುವಾಗ ಬರ್ರಿ ಒಬ್ಬರಣ ನಿಮ್ಮ ಸ್ಕೂಟರಲ್ಲಿ ನಾನು ವಿಡಿಯೋ ಡ್ರಾಪ್ ಮಾಡಿ ಅವಾಗ ತೊಗೊಂಡೋಗಿ ಒಂದು ಅಪ್ಲಿಕೇಶನ್ ಕೊಡ್ತಾಯಿದ್ರು. ಶಂಕರ್ ನಾಗ್ ಥಿಯೇಟ್ರಿಗೆ ನಮಗೆ ಜಾಗ ಬೇಕು ಅಂತ ಅಂದ್ಬಿಟ್ಟು ನಾನು ಕಣ್ಣಲ್ಲೇ ನೋಡಿದ್ದೀನಿ. ಬಿ ಡಿ ಎಗೆ ಅಪ್ಲಿಕೇಶನ್ ಕೊಟ್ಟಿದ್ದು, ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಅದೆಲ್ಲ ಮಾಡಿಕೊಂಡೆ ಇವರು ಒಂದು ಫಾರ್ಮಲಾಗಿ ಲೆಟ್ರ್ ಕೊಟ್ಟಿದ್ರು ಅಂತ ಕಾಣುತ್ತೆ. ಅಷ್ಟೊತ್ತಿಗೆ ಆಯಿತು. ಆಮೇಲೆ ಈ ಥರದ್ದು ಈಗೆಲ್ಲ ಬೇರೆ ಬೇರೆ ನಾಟಕಗಳಲ್ಲಿ ಇದಾಯಿತು. ಆಮೇಲೆ ನಾನು ಕಾಲೇಜಲ್ಲಿ ಆ ಆಫೀಸಲ್ಲೂ ಕೂಡ ನಾಟಕಗಳು ಶುರು ಮಾಡಿದೆ. ಸುಳಿಯಲ್ಲಿ ಸಿಕ್ಕವರು, ಅಲ್ಲಿ ಇದೇ ಮೌನಿ ನಾಟಕ ನಾನು ಅಲ್ಲಿ ಮಾಡಿಸ್ದೆ. ಆಮೇಲೆ ಮಲ್ಲಮ್ಮನ ಮನೆ ಹೋಟ್ಲು ಮಾಡಿಸ್ದೆ ನಾಟಕ. ಅದಾದಮೇಲೆ ಕಮಲ ಅಂತ ವಿಜಯ ತೆಂಡೂಲ್ಕರ್ದು ಒಂದು ನಾಟಕ ತಗೊಂಡೆ. ಅದು ಶ್ಯಾಮಕೃಷ್ಣರಾವ್ ಅಡಾಪ್ಟ್ ಮಾಡಿದರು ಕನ್ನಡಕ್ಕೆ. ರಿಚರ್ಡ್ ಕೊಡಿಸಿದ್ನೆ. ರಿಚರ್ಡು ಒಂದು ಸ್ಕ್ರಿಪ್ಟ್ ಕೊಡ್ತೀನಿ ಮಾಡಿ ಅಂದ್ರೆ ಕೊಟ್ಟರು. ಅದನ್ನು ಇಂಡಸ್ಟ್ರಿಯಲ್ ಡ್ರಾಮಾ ಕಾಂಪಿಟೇಷನ್ ಮಾಡಿದೆ. ಅದರಲ್ಲಿ 4ನೇ ಪ್ಲೇಸ್ಗೆ ನಾವು ಬಂತು. ಆಮೇಲೆ ನನ್ನ ಆ ನಾಟಕದಲ್ಲಿ ಫೀಮೇಲ್ ಕ್ಯಾರೆಕ್ಟ್ರಿಗೆ ಈ ಗುಂಡಣ್ಣ ಬಸವಲಿಂಗಯ್ಯ ಬಂದಿರು. ಅವರು ಜಡ್ಜು ಬಂದ್ಬಿಟ್ಟು ಕೇಳಿದ್ರು, ನಿಮ್ಮ ನಾಟಕದಲ್ಲಿ ನೀನು ಡೈರೆಕ್ಟ್ ಮಾಡಿರೋ ನಾಟಕದಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಇದೆಯಲ್ಲ, ಹೆಂಡತಿ ಕ್ಯಾರೆಕ್ಟ್ರು, ಅವರು ಪ್ರೊಫೆಷನಲ್ಲ ನಿಮ್ಮ ಎಂಪ್ಲಾಯಿನ? ಇಲ್ಲ, ನಮ್ಮ ಎಂಪ್ಲಾಯಿ. ಹಂಗಾರು ಸರಿ. 22 ನಾಟಕಕ್ಕೆ ಫಸ್ಟು ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಅಮ್ಮಂಗೆ ಬಂತು, ಸಿಂಥಿಯಾ ಸೂರ್ಯ ಅಂತ. ನನಗೆ ಭಾಳ ಖುಷಿಯಾಗೋಯ್ತು. ಸಾರ್ಥಕ ಆಗೋಯ್ತಪ್ಪ ನಾನು ಮಾಡಿಸಿದ್ಕು. ಇವನು ಜಗಳಾಡ್ತಿದ್ದ, ಇವನಿಗೂ ಬೋರೇಗೌಡನಿಗೂ ಆಗ್ತಿರಲಿಲ್ಲ. ನೀನು ಅಲ್ಲಿ ಅವನಿಗೆ ಆ ಯುವರಂಗಕ್ಕೆ ನಾಟಕ ಕೊಡ್ಕೊಡ್ದು ಅಂತ. ನೋಡಪ್ಪ, ನಾನು ಹಂಗೆ ಹೇಳೋಕ್ಕಾಗಲ್ಲ, ಅದು ಆಫೀಸು, ಇದು ಪ್ರಯೋಗರಂಗ ಅಲ್ಲ. ಆಫೀಸಲ್ಲಿ ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ನಾನು ಡೈರೆಕ್ಟ್ರು, ಅಲ್ಲಿ ಕೊನೆಗೆ ಫೈನ್ ಆರ್ಟ್ ಸೊಸೈಟಿಗೆ ಸೆಕ್ರೆಟ್ರಿನೂ ಕೂಡ ನಾನೇ ಆದೆ. ಸುಮಾರು 28 ರಾಜ್ಯೋತ್ಸವಗಳು, ಆಮೇಲೆ 28 ಮೇ ದಿನಾಚರಣೆಗಳು, ಆಮೇಲೆ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಅದು ಇದು, ಆಮೇಲೆ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಮಾಡಿದೆ. ಆಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ದು ಕಲ್ಚರಲ್ ಪ್ರೋಗ್ರಾಮ್ ಮಾಡಿದೆ. ಎಲ್ಲ ವಿಪರೀತ ಮಾಡಾಕ್ಬಿಟ್ಟೆ. ಅಲ್ಲಿ ನಾವು ಸಿಕ್ಕಿದ್ದೆ ಚಾನ್ಸ್ ಅಂತ ಒಳ್ಳೆ ಕೋಪ್ರೇಷನ್ ಇತ್ತು, ಮಾಡಿಸ್ಬಿಟ್ಟೆ.
ಫ್ಯಾಕ್ಟ್ರಿ ನಾಟಕಗಳು ಮಾಡಿಸಿ ಎಲ್ಲ ಮಾಡಿಸಿ ಬಂದೆ. ಆಮೇಲೆ ಅಲ್ಲಿಂದ ಕಲ್ಚರಲ್ ಸೊಸೈಟಿ ಅಂತ ಫಾರ್ಮೇಷನ್ ಇತ್ತು. ಅದು 28 ವರ್ಷ ನಾನು ಜನರಲ್ ಸೆಕ್ರೆಟರಿ ಆಗಿದ್ದು. 28 ರಾಜ್ಯೋತ್ಸವದಲ್ಲಿ ಬೇರೆ ಸಮಯಗಳಲ್ಲಿ ಕರ್ನಾಟಕದ ಪ್ರತಿಷ್ಠಿತ 28ರಿಂದ 30 ತಂಡ 35 ತಂಡದ ಪ್ರದರ್ಶನವನ್ನು ನಾನು ಮಾಡೋದಕ್ಕೆ ನಾನು ಕಾರಣಕರ್ತ ಆದೆ. ನಾನು ಬಿಟ್ಟ ಮೇಲೆ ಯಾರೂ ಮಾಡಲಿಲ್ಲ. ನಿಮ್ಮ ಸಮಷ್ಟಿ ಕೂಡ ಮಿಸ್ ಸಾದಾರಮಿ ನಾಟಕ ಮಾಡಿಸಿದ್ದು ನಾನೇ ಅಲ್ಲಿ. ಎಸ್, ಮಾಡಿದಾಗ ನನಗೆ ಮಲಯಾಳಮ್ಮು ತಮಿಳ್ ಸೀರಿಯಲ್ ಮಾಡ್ತಿದ್ದೆ. ನಿಮ್ಮ ನಾಟಕ ಶುರು ಮಾಡಿಸ್ಬಿಟ್ಟು ಸಭಾ ಕಾರ್ಯಕ್ರಮ ಮುಗಿಸಿ ನನಗೆ ಬಸ್ಸು 8:30 ಬಸ್ಸು. ನಾನು ಹೊರಟೋದೆ. ನಿಮ್ಮ ರವೀಂದ್ರ ಪೂಜಾರಿಗೆ ಹೇಳಿ ಎಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಮ್ಮ ಹುಡುಗರಿಗೆಲ್ಲ ಹೇಳಿ ನೋಡ್ಕೊಳ್ಳಿ ಅವ್ರನ್ನ ಅಂತ ಹೇಳಿ ಹೊರಟೋದೆ. ಆತನ 2 ಶೋ 2 ನಾಟಕ ಮಾಡಿಸ್ತೆ ಅಂತ ಕಾಣಿಸುತ್ತೆ ನಿಮ್ಮ ತಂಡದ್ದು. ಸಮಷ್ಟಿದು ಇನ್ನೊಂದು ನಾಟಕ ಯಾವುದೋ ಗೊತ್ತಿಲ್ಲ ಹೇಳಿದೆ. ಅದಾದಮೇಲೆ ಅದ್ರ ಜೊತೆಗೆ ಎಲ್ಲ ತಂಡಗಳದ್ದು ಪ್ರಯೋಗರಂಗದ 2 ನಾಟಕ, ಮಂಟೇಸ್ವಾಮಿ ಮತ್ತು ಹುಚ್ಚೇರಿ ಹೆಸರಿನ ಪ್ರಸಂಗ. ಇವತ್ತಿನ ದಿನ ಕೋಳಿ ಹೆಸರು ಅಂತ ಏನು ಸಿನಿಮಾ ಮಾಡ್ತಿದ್ದಾರೆ, ಅದು ಪ್ರಯೋಗರಂಗದ ನಾಟಕ, ಹುಚ್ಚೇರಿ ಹೆಸರಿನ ಪ್ರಸಂಗ. ಆ ನಾಟಕದಲ್ಲಿ ಇವರು ಕಾಲೇಜ್ ಸ್ಟೂಡೆಂಟ್ಸು ಯಾರೋ ಚಂಪಾ ಶೆಟ್ಟಿ ಇವ್ರುಗಳೆಲ್ಲ, ಪ್ರಕಾಶ್ ಶೆಟ್ಟಿ ಇವರೆಲ್ಲರೂ ಶಿಬಿರಕ್ಕೆ ಬಂದರು. ಶಿಬಿರಕ್ಕೆ ಬಂದಾಗ ರಾಜಬೇಟೆ ಮಾಡಿಸಿ ನೆಕ್ಸ್ಟ್ ನಾಟಕ ಮಾಡಿದ್ದು ಇದೆ, ಹುಚ್ಚೇರಿ ಹೆಸರಿನ ಪ್ರಸಂಗ. ಈ ನಾಟಕದಲ್ಲಿ ಸುನೇತ್ರ ಪಂಡಿತು, ಚಂಪಾ ಶೆಟ್ಟಿ, ಆಮೇಲೆ ಕುಳ್ಳಿ ಮಂಜುಳಾ ಅಂತಿದ್ಲು, ತೇಜಸ್ವಿನಿ ಅಂತ ಅವಳ ಹೆಸರು. ಅವಳ ಗಂಡ ಏನು ಈಗ ಮ್ಯಾಜಿಕ್ ಶೋ ಏನೋ ಮಾಡ್ತಾನೆ, ಮ್ಯಾಜಿಷಿಯನ್. ಹನುಮಂತನಗರದಲ್ಲಿ ಇಲ್ಲ ಮನೆ. ಆ ಹುಡುಗಿ ಚಿಕ್ಕ ಹುಡುಗಿ, ಅದು ನಾನು ಕೋಳಿ ಹೆಸರು ಬೇಕು ಅಂತ ಅಂದ್ಬಿಟ್ಟು ಆಟ ಮಾಡುತ್ತೆ. ಇವಾಗ ಕೋಳಿ ಹೆಸರು ಕೊಡಿ ಅಂತ ಕೇಳೋದು, ಭಿಕ್ಷೆ ಕೇಳೋದು, ಅದೆಲ್ಲ ಸುನೇತ್ರ ಪಂಡಿತು ಮೇನ್ ರೋಲ್. ಅದು ಅವಳು ಅಮ್ಮ ಮಗಳು ಪಾತ್ರ ಮಾಡಿದ್ರು. ಅದೇ ಸಿನಿಮಾ ಇದು, ಪ್ರಯೋಗರಂಗದ ಪ್ರಾಡಕ್ಟ್ ಅದು. ಅದನ್ನು ಸೇರಿಸಿ ನಿಮ್ಮ ಸಮಷ್ಟಿದು ಸೇರಿಸಿ ಜನಪದರದ್ದು 2 ನಾಟಕ ಮಾಡಿಸಿದೆ. ಮತ್ತು ಇನ್ನು ಸಾಕಷ್ಟು ಎಲ್ಲ ತಂಡಗಳದ್ದು ಮಾಡಿಸಿದ್ದೀನಿ ಸರ್. ಲಕ್ಷ್ಮೀ ಚಂದ್ರಶೇಖರ್ ನಾಟಕ, ಲಕ್ಷ್ಮೀ ಚಂದ್ರಶೇಖರ್ದು, ಪ್ರಭಾತ್ನವ್ರದ್ದು, ಆಮೇಲೆ ಇನ್ನೊಂದು ಮೈನೊಂದೊಂದು ಟ್ರೂಪ್ ಇತ್ತು, ಮೈನ್ ಟ್ರೂಪು, ಆಮೇಲೆ ರಾಜೇಂದ್ರ ಕಾರದ ಚಿತ್ತಾರ ಟ್ರೂಪು, ಆಮೇಲೆ ಗಂಗಾತರಣನೂ ಕೂಡ ಮಾಡಿಸಿದ್ದೆ ನಾನು. ರಾಜೇಂದ್ರ ಕಾರಂತದ್ದು ಅದು ಡೈರೆಕ್ಷನು, ಅದನ್ನು ಮಾಡಿಸಿದೆ. ಸಾಕಷ್ಟು ನಾಟಕಗಳು. ಆಮೇಲೆ ಜನ ಏನು ಮಾಡಿಬಿಟ್ರು, ನಾಟಕ ಶುರು ಆಗ್ತಿದ್ದಿದ್ದೆ ಒಂದು ಸ್ವಲ್ಪ ಲೇಟು. ಸಭಾ ಕಾರ್ಯಕ್ರಮದಲ್ಲಿ ಇವರೆಲ್ಲ ಲೇಟ್ ಮಾಡಿಬಿಡೋರು. ಬರೀ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಅದು ಇದು ಎಲ್ಲ ಮಾಡಿ ನಾಟಕಕ್ಕೆ ಕೊನೆ ಸಮಯ ಕೊಡೋರು. ಕೊನೆ ಸಮಯದಷ್ಟೊತ್ತಿಗೆ ಎಲ್ರಿಗೂ ಬಸ್ಗೂ ದೂರಕ್ಕೆ ಹೋಗೋರು, ಮಾರೋರು, ಜನ ಕಮ್ಮಿ ಜನ ನೋಡ್ತಿದ್ರು. ಆಮೇಲೆ ನನ್ನ ಹತ್ರ ಪ್ರೆಷರ್ ಆಗೋಕ್ಕೆ ಶುರು ಮಾಡಿದ್ರು. ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಸ್ತೀರಿ ನೀವು, ನಾಟಕಕ್ಕೆ ಜನನೇ ಇರಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ನವ್ರು ಪ್ರೆಷರ್ ಹಾಕೋಕ್ಕೆ ಶುರು ಮಾಡಿದ್ರು. ಹಾಕಿದ್ಮೇಲೆ ಆ ನಾಟಕ ನಾನು ಸೆಕ್ರೆಟರಿಯಿಂದ ಹೊರಗೆ ಬಂದೆ, ಬೇರೆ ಯಾರೂ ಮಾಡಿಸ್ಲಿ, ಹಿಂಗಾಗ್ಬಿಡ್ತು. ನನ್ನ ಮನಸ್ಸಿನ ಕಾಮನೆ. ಈಗ ಸಿನಿಮಾ ಏನು ಅಂತಂದರೆ, ಸಿನಿಮಾದಲ್ಲಿ ಹೆಚ್ಚು ಕಮ್ಮಿ ನಾನು ನಾಗೇಂದ್ರ ಶಾ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಸಿನಿಮಾಗೆ. ಫಸ್ಟ್ ಪಿಕ್ಚರು ಅತಿ ಮಧುರ ಅನುರಾಗ ಅಂತ, PH ವಿಶ್ವನಾಥ್ ಅವ್ರದ್ದು. 90 ಇಸ್ವಿ ಅಂತ ಕಾಣ್ತದೆ. 33 ವರ್ಷ ಆಗೋಯ್ತು. ಆಗೋಯ್ತು. ಅದು 89, 90, 89, 88 ಆಗಿರಬೇಕು. ಅತಿ ಮಧುರ ಅನುರಾಗ. ಅದು ಏನು ಅಯೋಧ್ಯೆ ಗಲಾಟೆ ಎಲ್ಲ ಅದು ರಿಲೀಸ್ ಹೋಯಿತು. ಆ ಗಲಾಟೆಯಲ್ಲಿ ಅದು ಅತಿ ಮಧುರ ಅನುರಾಗ ಫಸ್ಟ್ ಪಿಕ್ಚರು. ರನ್ನಿಂಗ್ ಕ್ಯಾರೆಕ್ಟ್ರು ಯಾರು ಹೇಳೋರು, ಕ್ಯಾಮ್ರಾಮನ್ನು ಕ್ಯಾಮ್ರಾ ಅಸಿಸ್ಟೆಂಟು. ಏನು ಸಾರ್ ಭಾಳ ಚೆನ್ನಾಗಿ ಮಾಡ್ತೀರಿ ನೀವು ಒಂದು 10 ವರ್ಷ ಹಿಂದೆನೇ ಬರ್ಬೇಕಾಯ್ತು, ನೀವು ಭಾಳ ಲೇಟ್ ಎಂಟ್ರಿ ನಿಮ್ಮದು. ಆದರೂ ಬಿಡಿ, ಒಳ್ಳೆ ಕ್ಯಾರೆಕ್ಟ್ರು, ರನ್ನಿಂಗ್ ಕ್ಯಾರೆಕ್ಟ್ರು. ಆಮೇಲೆ ಎಲ್ಲರಿಗೂ ನಾನು ರನ್ನಿಂಗ್ ಕ್ಯಾರೆಕ್ಟ್ರು ನನಗೆ ಗೊತ್ತಿರಲ್ಲ ಅವಾಗ ರನ್ನಿಂಗ್ ಕ್ಯಾರೆಕ್ಟರ್ ಅದು ಏನು ಅಂತ ಅಂದ್ಬಿಟ್ಟು. ಹೌದನ್ಯಾ ಇಡೀ ಪಿಕ್ಚರ್ ಅಂದು, ಇಡೀ ಪಿಕ್ಚರು ರನ್ನಿಂಗ್ ಕ್ಯಾರೆಕ್ಟ್ರು. ಏನಪ್ಪ ಅಂತಂದರೆ ಒಂದು ಫೋಟೋ ಹಿಡ್ಕೊಂಡು ಓಡೋದು. ಇದು ಕಾಶಿನಾಥ್ ಫೋಟೋ, ನೀವು ನೋಡಿದ್ದೀರಾ? ನೋಡಿ ಅಲ್ಲಿ ನೋಡಿ ಹೋಗ್ತಾ ಇದ್ದಾನೆ, ಅಲ್ಲಿ ಹೋಗಿ ಓಡೋದು, ಚೇಸ್ ಮಾಡ್ಕೊಂಡು. ಇವನು ಸೈಕಲ್ ಹೋಗ್ತಾ ಇರೋನು ಕಾಶಿನಾಥ್, ಅವ್ನು ಚೇಸ್ ಮಾಡ್ಕೊಂಡು ಹೋಗೋದು. ಕೊನೆಗೆ ಎಲ್ಲ ಹಿಡಿತೀವಿ. ಅದನ್ನೇ ಒಂದು ಕತೆ ಮಾಡಿಬಿಟ್ರು. ಅದೇ ರನ್ನಿಂಗ್ ಕ್ಯಾರೆಕ್ಟರ್ ಓಡ್ತಾ ಇರೋದು. ಅದಾದಮೇಲೆ ಆರ್ಕೆ ಕುರಿ ಮಾಡಿದೆ, ಅದೊಂದು ಸಣ್ಣ ಪಾತ್ರ. ಇವತ್ತಿನ ದಿನ ಏನಾಗಿದೆಯಪ್ಪ ಅಂದರೆ ನಮ್ಮ ದೇಶದ ಬೆಳವಣಿಗೆ ಸ್ಥಗಿತವಾಗಿದೆ. ಅದಾದಮೇಲೆ ಒಂದು 4 ವರ್ಷ ಶೆಡ್ ಹತ್ರ ಯಾರೇ ಪ್ರೊಡಕ್ಷನ್ ಮ್ಯಾನೇಜರ್ ಹುಡ್ಕೊಂಬರ್ಬಿಡೋರು. ಅಲ್ಲಿಗೆ ಹುಡ್ಕೊಂಬಂದ್ರು ಯಾರನ್ನೂ ಬಿಡ್ತಿರಲ್ಲ, ಇಲ್ಲಿ ನಾಟಕ ರಿಹರ್ಸಲ್ ಡಿಸ್ಟರ್ಬ್ ಮಾಡಿಬಿಡಿ ಹೋಗ್ತಾರಿ ಅಂತ. ಕೊನೆಗೆ ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ಮತ್ತೆ ಗಣೇಶನ ಗಲಾಟೆಯಿಂದ ಎಂಟ್ರಿ ತಗೊಂಡೆ. ಏನ್ರಿದು ನೋಟ್ಗಳು? ಯಾತಕ್ಕೋಸ್ಕರ?
ಅದೇ ಮಾಮೂಲಿ ಮಡಕಳಿ ಸರ್. ಪಣಿ ರಾಮಚಂದ್ರ ಅದೇನೆಂದರೆ ಈ ಹೊಸ ಹೆಜ್ಜೆ ಸೀರಿಯಲಲ್ಲಿ ಸೀತಾರಾಮ್ ಕಾರಂತ್ ಅಂತ ಒಬ್ಬರು ಅಸೋಸಿಯೇಟ್ ಇದ್ದರು ಅವಾಗ, ಅವರು ಡೈರೆಕ್ಟರ್ ಆದ್ರ ಮೇಲೆ ಅವರು ಅಲ್ಲಿ ಕೆಲಸ ಮಾಡ್ತಾರೆ. ಮಂಜುನಾಥ್ ಕ್ಯಾಮ್ರಾ ಸ್ಟಾರ್ಟಾಗಿ ಬಂದಿದ್ದರು. ಅದಕ್ಕಿಂತ ಮುಂಚೆ ಸುಮಾರು ನಾಟಕಗಳು ಆಗೋಗಿತ್ತು. ಆವಾಗ ಅದನ್ನು ನೋಡಿಬಿಟ್ಟು ಅವರು, ಸರ್ ನಿಮ್ಮನ್ನು ನೋಡಿದ್ರೆ ಭಾಳ ನನಗೆ ನಿಮ್ಮ ಮೇಲೆ ಭಾಳ ಗೌರವ ಬರುತ್ತೆ. ಯಾತಕ್ಕೆ ಸರ್ ಗೌರವ, ಸುಮ್ಮನೆ ಗೌರವ ಬರುತ್ತಾ? ಹಂಗಲ್ಲ ಸರ್, ಅವರು ನಿಮಗೆ 2 ಪ್ರಾಪರ್ಟಿ ಕೊಟ್ಟಿದ್ದಾರೆ. ಒಂದು ಚೀಲ, ಗೋಣಿ ಚೀಲ, ಇನ್ನೊಂದು ಕೋಲು. ಏನು ಸರ್, ಊಟ ಮಾಡುವಾಗಲೂ ಅದನ್ನ ಹಿಡ್ಕೊಂಡಿರ್ತೀರಿ, ಪಕ್ಕದಲ್ಲಿ ಹಿಡ್ಕೊಂಡು ಊಟ ಮಾಡ್ಕೊಂಡು ತಟ್ಟೆ ಹಿಂಗೆ ಇಟ್ಕೊಂಡಿರ್ತೀರಿ. ಆಮೇಲೆ ಇನ್ನೆಲ್ಲ ಹೋಗುವಾಗಲೂ ಇದನ್ನ ಹಿಡ್ಕೊಂಡಿರ್ತೀನಿ, ಬಿಡೋದೇ ಇಲ್ವಲ್ಲ, ಅಷ್ಟು ಸಿನ್ಸಿಯರು ನೀವು. ನನಗೆ ನಿಮ್ಮನ್ನ ನಾನು ದೊಡ್ಡ ಡೈರೆಕ್ಟ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಸರಿ ಆಯಿತು, ಪಣಿ ರಾಮಚಂದ್ರ ಸಿನಿಮಾ ಮಾಡ್ತಾರೆ ಬನ್ನಿ. ನಾನು ಮೈಸೂರು ರಾಮನಂದು ಜೋಡಿ ಗಣೇಶನ ಗಲಾಟಲ್ಲಿ ಅದರಲ್ಲಿ ಹೋಗ್ತೀವಿ. ಹೋದರೆ ಯಾವ ಫೈಲು ಸರ್, ನಮ್ಮ ಫೈಲು ಏನಾಯ್ತು ಸರ್, ಅದು ಇದು ಕೆಲಸಗಳು ಅಂತ. ಫಸ್ಟು ಶಶಿಕಲಾ ಹತ್ರ ಬರ್ತೀವಿ, ಆಮೇಲೆ ಇನ್ನೊಬ್ಬರ ಹತ್ರ ಬರ್ತೀವಿ, ಕೊನೆಗೆ ಶಶಿಕುಮಾರ್. ಅಟ್ಟೊತ್ತಿಗೆ ನೋಡು, ಯಾರು ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಏನು ಡೀಟೇಲ್ಸ್ ಕೊಡ್ತಾಯಿಲ್ಲ. ಈ ಫೈಲ್ ಇಡುವಾಗ ಆ ಫೈಲ್ ಒಳಗೆ ನೋಟ್ ಇಟ್ಬಿಟ್ಟು ಕೊಟ್ಬಿಡೋಣ ಅಂತ. ಅದರಲ್ಲಿ ಅವನು ದುಡ್ಡು ಮುಟ್ಟೋನಲ್ಲ, ಹೋಗಿಟ್ಟ ತಕ್ಷಣ ನೋಡಿಬಿಟ್ಟು ಚೆನ್ನಾಗಿ ಬೈದಾಕ್ಬಿಡ್ತಾನೆ. ಕೊನೆಗೆ ಅದೇನೋ ಒಂದು ಚಪ್ಪಲಿ ತೊಗೊಂಡು ಹೊಡ್ಕೊಳ್ಳೋ ಅಂಥ ಸೀನು. ಒಂದೇ ಶಾಟು, ಅದೇ ಒಂದು ಕ್ಯಾನ್ ಏನೋ ಇರುತ್ತಲ್ಲ, 400 ಫೀಟು ಏನೋ, ಒಂದು ಕ್ಯಾನ್ ಕಂಪ್ಲೀಟ್ ಮಾಡಿಬಿಟ್ವಿ. ಅದು ಒಂದು ದೊಡ್ಡ ಶಾಟು. ಸಾಮಾನ್ಯ ಪಣಿ ರಾಮಚಂದ್ರ ಇಡ್ತಾ ಇದ್ದಿದ್ದೆ ದೊಡ್ಡ ಶಾಟ್, ಜಾಸ್ತಿ ಕಟ್ ಮಾಡ್ತಿರಲಿಲ್ಲ ಬರಲು. ಅವ್ರು ಏನು ಅಂದರೆ, ಒಂದು ಕಾಮಿಡಿ ಸೀನ್ ಮಾಡಿದ್ರೆ ಮಧ್ಯದಲ್ಲಿ ಕಟ್ ಮಾಡಿದ್ರೆ ಟೆಂಪೋ ಬ್ರೇಕ್ ಆಗಿಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ಕಾನ್ಸೆಪ್ಟಲ್ಲಿ ಅವರು ಮಾಡ್ತಿದ್ರು. ಅದಾದಮೇಲೆ ನಿರಂತರವಾಗಿ ಒಂದ್ರ ಮೇಲೆ ಒಂದು ಪಿಕ್ಚರ್ ಮಾಡ್ಕೊತಾ ಬಂದು. ಎಷ್ಟು ಪಿಕ್ಚರ್ ಆಗಿರೋದು ಸರ್? ಒಂದು 250ವರೆಗೂ ಲೆಕ್ಕ ಹಾಕಿದೆ. ಆ ಡೈರಿ ಬರಿತಾ ಇದ್ದದ್ದೆಲ್ಲೋ ಮಿಸ್ ಆಗೋಯ್ತು. ಒಂದು 400 ಪಿಕ್ಚರ್ ಆಗಿರ್ಬೋದು. 200 ಪಿಕ್ಚರು ಕೆಲಸದಲ್ಲಿ ಇದ್ದಿದ್ದರಿಂದ ಎದುರ್ಕೊಂಡು ಸುಳ್ಳು ಹೇಳಿ ಮಾಡಲೇ ಇಲ್ಲ. ಭಾಳ ಒಳ್ಳೊಳ್ಳೆ ಪಿಕ್ಚರು. ಇನ್ನು ಕೆಲವು ಪಿಕ್ಚರು ಕ್ಲ್ಯಾಶ್ ಆದರು, ಡೇಟ್ಸ್ ಕ್ಲ್ಯಾಶ್ ಆಯಿತು. ಇನ್ನು ಕೆಲವು ಪಿಕ್ಚರು ನಾನು ಎಲ್ಲೋ ಇದ್ದೀನಿ, ಅವರು ನಮ್ಮನ್ನು ಎಲ್ಲೋ ಹುಡುಕಿದ್ರು. ಆವಾಗ ಫೋನ್ ಇರಲಿಲ್ಲ, ನಮಗೆ ಆ ಫೆಸಿಲಿಟೀಸ್ ಇರಲಿಲ್ಲ, ಫೋನ್ ಫೆಸಿಲಿಟೀಸು. ಆಮೇಲೆ ಕಷ್ಟಪಟ್ಟು ಫೋನ್ ಹಾಕ್ಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಇದಾಯಿತು. ಸುಮಾರು ಫೋನು ನಮ್ಮ ಪಕ್ಕದ ಮನೆಯೊಬ್ಬ ಇದ್ದ, ನನ್ನ ಆತ್ಮೀಯ ಗೆಳೆಯ. ಏಯ್ ಗುರು, ನೀನು ಫೋನ್ದಲ್ಲ ಸಮಸ್ಯೆ, ಯಾರಾದರೂ ಸಿನಿಮಾದ್ರು ಮಾತ್ರ ಗುರು, ಬೇರೆಯವ್ರು ಫೋನ್ ಕೊಡೋಲ್ಲ. ನಿನ್ನ ನೆಂಟ್ರಿಸ್ಟ್ರು ಆಮೇಲೆ ನಿಮ್ಮ ಸ್ನೇಹಿತರುಗಳಿಗೆ ಅವರಿಗೆಲ್ಲ ಫೋನ್ ಕೊಡೋಲ್ಲ, ಕರೀರಿ ಅಂದರೆ ನಾನು ಕರೆಯೋಕ್ಕಾಗಲ್ಲ. ಯಾರಾದರೂ ಸಿನಿಮಾದರು ನಿನಗೆ ಅವಕಾಶಕ್ಕೋಸ್ಕರ ನಾನು ಹೇಳ್ತೀನಿ ನೋಡು, ನಮ್ಮನೆ ಫೋನ್ ಉಪಯೋಗಿಸ್ಬೋದು ನೀನು ಅಂದ. ಆಯಿತು ಗುರುವೇ. ಬೇಡ ಗುರು, ಯಾಕೆ? ಇಲ್ಲ ನೀನು ಉಪಯೋಗಿಸ್ಕೊ, ನಾನು ಹೇಳ್ತೀನಿ, ಕೊಡು ಫೋನ್ ನಂಬರ್ ಕೊಡು ನೀನು. ಪಕ್ಕದ ಮನೆ ಫೋನ್ ನಂಬರ್ ಕೊಟ್ಟರು. ಅವನೇನು ಮಾಡಿಬಿಡೋನು, ಯಾರೋ ಪ್ರೊಡಕ್ಷನ್ ಮ್ಯಾನೇಜರೋ ಇನ್ಯಾರೋ ಫೋನ್ ಮಾಡಿದ್ರೆ, ಹೌದಾ ಯಾವ್ದು ಪಿಕ್ಚರು, ಯಾರ್ಯಾರು ಮಾಡ್ತಾಯಿದ್ದಾರೆ, ಯಾರು ಡೈರೆಕ್ಟ್ರು, ಹೌದಾ ಕರಿತೀನಿ ಒಂದು ನಿಮಿಷ, ಆಮೇಲೆ ಎಷ್ಟು ಕೊಡ್ತೀರಾ ಅವ್ರಿಗೆ ದುಡ್ಡು, ಇದೆಲ್ಲ ಕೇಳ್ಕೊಂಡು ನನಗೆ ಫೋನ್ ಕೊಡು. ನಾನು ಅವ್ರ ಮನೆಗೆ ಹೋಗಿ ಇಲ್ಲಿ ಅವ್ನು ಕೂತಿದ್ರೆ ಇದರ ಆಚೆ ಹಂಗಿರೋದು, ಅಲ್ಲೊಬ್ರು ಕೂತಿರು, ಅದನ್ನು ದಾಟಿ ಈ ಕಡೆಯಿಂದ ಹೋಗೋಕ್ಕಾಗ್ತಿಲ್ಲ, ಆ ಕಡೆಯಿಂದ ಹೋಗ್ತಾಯಿಲ್ಲ, ಇಲ್ಲಿಂದ ದಾಟಿ ಇಲ್ಲಿಂದನೇ ಬಗ್ಗೆ ಮಾತಾಡ್ಬೇಕಾಯ್ತು. ಇವನ್ನೆಲ್ಲ ಕೇಳಿಸ್ಕೊಳೋನೆಲ್ಲ, ಎಷ್ಟೋ ಕೊಡ್ತಾಯಿದ್ದ ದುಡ್ಡು, ಅದು ಎಲ್ಲ ಕೇಳ್ಕೊಳ್ಳೋದು, ಯಾವನು ಹಿಂಗೆ ಸಿನಿಮಾ ವಿಚಾರ ಎಲ್ಲ ಕೇಳ್ಕೊಳಕ್ಕೆ ಶುರು ಮಾಡ್ಬಿಟ್ಟ. ಕೇಳಿಕೊಂಡು ಒಂದು ಸ್ವಲ್ಪ ಬೇರೆ ಥರ ಮಾತಾಡೋಕ್ಕೆ ಶುರು ಮಾಡ್ಬಿಟ್ಟ. ಆಮೇಲೆ ಅಪ್ಪ ನನಗೆ ಬೇಡಪ್ಪ, ನಿನ್ನ ಫೋನು ಬೇಡ, ಏನು ಬೇಡ, ಇನ್ನು ಯಾರಿಗೂ ಕೊಡೋಲ್ಲ ಅಂದೆ. ಆದರೂ ಕೂಡ ಅವ್ನು ಬಿಟ್ಟೇ ಇಲ್ಲ. ಫೋನ್ ಬರ್ತಾರೆ ಇರೋರು, ಅದೊಂಥರ ನ್ಯೂಸೆನ್ಸ್ ಆಯಿತು. ಆಮೇಲೆ ಅಷ್ಟೊತ್ತಿಗೆ ನನಗೆ ಫೋನ್ ಬಂದು ಅಲ್ಲಿಂದ ಇದಾಯಿತು. ಹೀಗೆ ಸುಮಾರು ಸೀರಿಯಲ್ಗಳು ಒಳ್ಳೊಳ್ಳೆ ಪಾತ್ರ ಸಿಕ್ಕರೂ ಮಾಡೋಕ್ಕಾಗಿಲ್ಲ, ಕೆಲಸದಲ್ಲಿ ಇದ್ದಿದ್ದರಿಂದ. ಒಂದು ಹಂತದಲ್ಲಿ ಸೂರ್ಯವಂಶ ಬಂದ ಮೇಲೆ ನನಗೆ ನಾರಾಯಣ ಹೇಳೋರು, ಏನಕ್ಕೆ ಅಷ್ಟೊಂದು ಕಷ್ಟಪಡ್ತೀರಿ, ಕೆಲಸ ಬಿಟ್ಬಿಡಿ, ನಾನು ವರ್ಷಕ್ಕೆ 5 ಪಿಕ್ಚರ್ ಕೊಡ್ತೀನಿ. ಸರ್ ನೀವು 5 ಪಿಕ್ಚರ್ ಕೊಡ್ತೀರಾ ಸರ್? ನಂಗೆ ಅಂದ್ಕೊಂಡು ನಾನು ಕೆಲಸ ರಿಸೈನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಅಕಸ್ಮಾತ್ ನಿಮಗೆ ಪಿಕ್ಚರ್ ಇಲ್ಲ ಅಂದರೆ ಏನು ಮಾಡೋದು? ಏನ್ರಿ ಒಬ್ಬ ಡೈರೆಕ್ಟ್ರ್ ಹತ್ರ ಕೇಳೋ ಮಾತಾ ನೀವಿದು? ಏನು ನನಗೆ ಕೆಲಸ ಇಲ್ದಂಗೆ ಮಾಡ್ತೀರಾ ನೀವು? ಸರ್ ಹಂಗಲ್ಲ ಸರ್, ನಾನು ಹೇಳಿದ್ದು ಅಕಸ್ಮಾತು ಈ ಸಿನಿಮಾ ಹೇಳೋಕ್ಕೆ ಬರೋದಿಲ್ಲ. ಹೌದ್ರಿ,
ನಾನು ಹೇಳಿದ್ದೇನು ರಿಸೈನ್ ಮಾಡಿ ನಿಮಗೆ ವರ್ಷಕ್ಕೆ 5 ಪಿಕ್ಚರ್ ಕೊಡಿಸೋ ಜವಾಬ್ದಾರಿ ನಂದು ಅಂತ. ನನಗೆ ಕೆಲಸ ಇಲ್ದಂಗೆ ಮಾಡಿಬಿಡ್ತೀರ ನೀವು? ಇರಲಿ ಆಯಿತು, ಅಡ್ಜಸ್ಟ್ ಮಾಡಿದೆ. ನಾನು ಹೇಳಿದ್ದು ಅಷ್ಟೇ, ಬಿಡಿ ಫುಲ್ ಟೈಮ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ಬೋದು. ಮನೆಗೆ ಬಂದು ಕೇಳಿದೆ, ನೋಡಿ ಹಿಂಗೆ ಅಂತ ಇದ್ದಾರೆ ಡೈರೆಕ್ಟ್ರು, ಬಿಡ್ಬೋದಾ ಅಂತ. ನಮ್ಮ ಅಪ್ಪ ಅಮ್ಮನ ಕೇಳ್ತೀನಿ, ಆಮೇಲೆ ನಿಮ್ಮ ಅಪ್ಪನ ಕೇಳ್ತೀನಿ. ಎಲ್ಲ ಬಂದರು, ಏನು ಆಟಾಡ್ತೀಯಾ ನೀನೇನಾರು ಕೆಲಸ ಬಿಟ್ಟು ಸಿನಿಮಾಗೆ ಹೋಗ್ತೀನಿ ಅಂತಂದರೆ ಫಸ್ಟು ಡೈವರ್ಸ್ ಕೊಟ್ಟು ಆಚ್ಕೋಬೋದು. ಆಮೇಲೆ ಭಯ ಆಗೋಗ್ಬಿಟ್ಟು ಕೆಲಸ ಬಿಡಲಿಲ್ಲ ಸರ್. ಇಲ್ಲಾರೆ ಕೆಲಸ ಬಿಟ್ಬಿಟ್ಟು ಎಲ್ಲೆಲ್ಲ ಅಲಿತಾ ಇದ್ನೋ ಗೊತ್ತಿಲ್ಲ. ಈ ಕಾರು ತಗೊಳಕ್ಕಾಗ್ತಿರಲಿಲ್ಲ, ಮನೇನೂ ಮಾಡೋಕ್ಕಾಗ್ತಿರಲಿಲ್ಲ. ಈಗ ಸೂರ್ಯವಂಶ ಸಿನಿಮಾದಲ್ಲಿ ನಾನು 27 ದಿನ ಕೆಲಸ ಮಾಡಿದ್ದೀನಿ. ದುಡ್ಡು ಕಾಸು ಮಾತಾಡಿದ್ರೇನ್ರಿ ಅಂದರು. ಇಲ್ಲ ಸರ್, ನಾವು ಮ್ಯಾನೇಜರು ನಿಮ್ಮ ಮೇಲೆ ಹೇಳ್ತೇನೆ, ನೀವು ಮ್ಯಾನೇಜರ್ಗೆ ಹೇಳ್ತೀನಿ. ನಾನು ಯಾರ ಹತ್ರ ಮಾತಾಡ್ತೀನಿ. ಆಮೇಲೆ 1 ವಾರ ಆಯಿತು, 15 ದಿನ ಆಯಿತು, ಮಾತಾಡೋಕ್ಕೆ ಆಗಲಿಲ್ಲ. ಮಾತಾಡೋಣ. ಆಮೇಲೆ ಏನು ದುಡ್ಡು ಕಾಸು ಮಾತಾಡ್ಬಿಟ್ರು, ನನಗೇನು ನಿಮ್ಗೆ ರೋಲ್ ಕೊಟ್ಟಿಲ್ವಾ ಅಂದರು. ಸುಮ್ಮನೆ ಚುಡಾಯಿಸರು, ರೇಗಿಸೋರು. ಆಯ್ತು ಸರ್, ಏನು ಬಿಡಿ ಸರ್ ಅನ್ನ. ಅವನು ಅವ್ರು 5,000 ಕೊಟ್ಟರೆ ಅದರಲ್ಲೊಂದು 2,000 ಇಟ್ಕೊಂಡು ನೆಕ್ಸ್ಟ್ ಪಿಕ್ಚರಲ್ಲಿ ಕೊಡ್ತೀನಿ ಅಂತ ಕಳಿಸಿದ್ದೆ ದುಡ್ಡು. ಅದನ್ನು ನಾರಾಯಣ ಕಡೆ ಹೇಳ್ಬಿಟ್ಟೆ. ಅವನ್ನ ಕೆಲಸದಿಂದ ಕಿತ್ತಾಕಿದ್ರು. ಕುಮಾರಸ್ವಾಮಿ ಮುಂದೆನೇ ಹೇಳಿದ್ರು, ನೋಡಿ ಸರ್ ಹಿಂಗೆ ಅವನು ದುಡ್ಡು ಕೊಟ್ಟು ಕಳಿಸ್ರಿ, ಹಿಂಗೆ ಮಾಡಿಬಿಟ್ಟವನೇ ಅಂತ ಅಂದ್ಬಿಟ್ಟು. ಏನೇನೋ ಕತೆ ಆಯ್ತು ಬಿಡಿ. 27 ದಿನಕ್ಕೆ ಬರೀ 4,500 ರೂಪಾಯಿ ಪೇಮೆಂಟ್ ತಗೊಂಡಿದ್ವಿ. ಯಾರಾದರೂ ನಂಬ್ತಾರ? ಯಾರೂ ನಂಬೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಈಗ ಬೇರೆ ಥರ ತಗೊಂತೀವಿ ಬಿಡಿ, ಅದು ಬೇರೆ ವಿಚಾರ. ಈಗ ಬಿಡೋದೇ ಇಲ್ಲ, ಬಲಿ ಹಾಕ್ಬಿಡ್ತೀವಿ ದುಡ್ಡು ಕೊಡಲಿಲ್ಲ ಅಂತಂದರೆ. ಕೆಲವೊಂದು ಸರಿ ಅದರಲ್ಲೂ ಗೋಳಾಡಿ ಇದು ಮಾಡಿ ಕೊನೆಗೆ ನಮ್ಮ ಹತ್ರನೇ ಡೀಸೆಲ್ ಕಾಸು ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕೆಲವು. ಎಂತಹ ಸಿನಿಮಾ ಬದುಕಕ್ಕಾಗಲ್ಲ. ಬದುಕ್ಬೋದು ಸರ್, ಕ್ಲಿಕ್ ಆಗ್ಬಿಟ್ರೆ. ಈ ಚಿಕ್ಕಣ್ಣನ ಥರ ಕ್ಲಿಕ್ ಆದರೆ, ಇನ್ನು ಬೇರೆ ಬೇರೆ ಥರ ಕ್ಲಿಕ್ ಆದರೆ, ಕೆಲವರು ಚಂದ್ರು ಈಗ ಏನಂತಂದರೆ ಒಂದು ಹಂತದಲ್ಲಿ ಈಗ ಫಸ್ಟ್ ಲೆವೆಲಲ್ಲಿ ಏನಿದೆ, ಫಸ್ಟ್ ಲೆವೆಲ್ ಕಾಮಿಡಿಯನ್ಸು, ಫಸ್ಟ್ ಲೆವೆಲ್ ಸಪೋರ್ಟಿಂಗ್ ಆರ್ಟಿಸ್ಟ್ ಏನಿರ್ತಾರೆ, ಮುಖ್ಯಮಂತ್ರಿ ಚಂದ್ರು, ದೊಡ್ಡಣ್ಣ, ಅವರು ದೊಡ್ಡಣ್ಣನ ದೇಹ ನೋಡ್ಬಿಟ್ಟೆ ಕೊಟ್ಬಿಟ್ಟಿರ್ತಾರೆ. ಆದರೂ ಕೂಡ ದೊಡ್ಡಣ್ಣನಿಗೂ ಕೈ ಕೊಡೋರು ಬೇಕಾದಷ್ಟು ಜನ ಇರ್ತಾರೆ. ನೈಸ್ ಮಾಡಿ ಏನೋ ಅಟ್ಟಕ್ಕೆ ತೊಗೊಂಡೋಗಿ ಇಡ್ತಾರೆ, ಅಟ್ಟಕ್ಕೆ ತೊಗೊಂಡೋಗಿ ಇಟ್ಬಿಟ್ಟು ಎಲ್ಲೋ ಒಂದು ಕಡೆ ಹೊಡೆದಿರ್ತಾರೆ. ಅವರು ಅದನ್ನು ಕಂಡೆ ಅವರು ಒಂದು ಹೆಚ್ಚಾಗಿ 75,000 ರೂಪಾಯಿ, 1,00,000 ಜಾಸ್ತಿ ಹೇಳಿರ್ತಾರೆ. ಬಂತು ಹೋದ್ರು ಹೋಯ್ತು ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಆಗ್ತವೆ. ಯಾವ ತಿರುಬೋಕಿ ನನ್ನ ಮಗನ ಗೊತ್ತು. ಅತ್ಯಂತ ಜನಪ್ರಿಯ ಚಿತ್ರ ಸೂರ್ಯವಂಶ. ಆಮೇಲೆ ಒಳ್ಳೊಳ್ಳೆ ಸಿನಿಮಾ, ಭಾಮ ಸತ್ಯವಂತಲ್ಲಿ ಭಾಳ ಒಳ್ಳೆ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಡೀ ಸಿನಿಮಾ ಇದ್ದೀನಿ, ಚೆನ್ನಾಗಿದೆ ಪಾತ್ರ. ಅವಳಿಗೆ ನಿನ್ ಜೊತೆ ಬಾಳಕ್ಕೆ ಇಷ್ಟ ಇಲ್ವಲ್ಲ, ಹಾಗಂದ್ಲ ಅವಳು. ಏನ್ ಮಾಡ್ರ ನೋಡಿದ್ರೆ ಗೊತ್ತಾಗಿಲ್ಲ ಓದಿಗೆದ. ಆಮೇಲೆ ರಕ್ತ ಕಣ್ಣೀರಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೂ ಕೂಡ ಮಧ್ಯದಲ್ಲಿ ಇನ್ಸಲ್ಟ್ ಮಾಡ್ಬೋದಾಗಿತ್ತು ಸಾಧು ಅವರು ಅಂತ ನಾನು ಅಂದ್ಕೊಂಡೆ. ಬಟ್ ನಾವೇನು ಕೇಳೋ ಸರ್, ನಾವು ಅಲ್ಪರು. ಕೇಳಿದ್ರೆ ಇನ್ನೊಂದು ಸಿನಿಮಾದಲ್ಲಿ ಕಿತ್ತಾಕ್ತಾರೆ ಅಷ್ಟೇ. ಕೇಳಿದ್ರೆ ಅಂತಲ್ಲ, ಸಾಧು ಹಂಗೆ ಮಾಡಲ್ಲ, ಒಳ್ಳೆ ವ್ಯಕ್ತಿ. ಆದರೂ ಕೂಡ ಯಾರ್ಯಾರು ಏನೇನು ಹೇಳಿದ್ರೋ ಹಿಂಭಾಗದಲ್ಲಿ ಗೊತ್ತಿರಲ್ಲ, ನಮ್ಮನ್ನೆಲ್ಲೋ ಕಟ್ ಮಾಡಿರ್ತಾರೆ. ಬಂದಷ್ಟು ಬರಲಿ ಅಂತ ಸುಮ್ಮನೆ. ಏನು ಮಾಡೋಕ್ಕಾಗಲ್ಲ, ಪ್ರಸಾದ. ಯಾವ ಸಿನಿಮಾ ಬರ್ತದೋ, ಯಾವ್ದು ಒಳ್ಳೆ ಪಾತ್ರ. ಈಗಂತೂ ಈ ಸೀರಿಯಲಲ್ಲಿ ಭಾಳ ಒಳ್ಳೊಳ್ಳೆ ಪಾತ್ರಗಳು ಮಾಡಿದೆ, ತುಂಬ ಒಳ್ಳೆಯ ಪಾತ್ರಗಳು ಮಾಡಿದೆ. ಶೇಷಾದ್ರಿ ಅಂತೂ ಕಣ್ಣಾಮುಚ್ಚಲ್ಲಿ ಅದ್ಭುತವಾದಂಥ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾಗಾಭರಣ ಅವರು ಕತ್ರಿಬಾಲು ಅಂತ ಅಂದ್ಬಿಟ್ಟು ಸಂಕ್ರಾಂತಿ ಸೀರಿಯಲಲ್ಲಿ. ನೀವೇನೇನೋ ಹೇಳಿ ಅಮ್ಮವ್ರು ತಲೆ ಕೆಡಿಸ್ಬಿಡಿ, ಆಮೇಲೆ ಅವ್ರು ಬಟ್ಟೆ ಬಿಚ್ಕೊಂಡು ಊರು ತುಂಬ ಓಡಾಡ್ಬಿಡಿ. ಪ್ರಶಸ್ತಿಗಳು ಸಾಕಷ್ಟು ಬಂದಿದ್ದಾವೆ ಸರ್. ನಮಗೂ ಏನು ಅಂದರೆ ಯಾರ್ಯಾರೋ ಏನೇನೇ ಹೆಸರಿನಲ್ಲಿ ಕೊಡ್ತಾರೆ ಪ್ರಶಸ್ತಿಗಳು. ಕೆಲವರು ಪ್ರಶಸ್ತಿಗಳು ಸಾರ್ ಹಿಂಗೆ ಪ್ರಶಸ್ತಿ ಎಲ್ಲ ಕೊಡ್ತಾಯಿದ್ವಿ, ಏನಿಲ್ವಾ ನಮಗೆ, ಅದು ಏನು ಕೊಡ್ಬೇಕು ನಿಮಗೆ ಅಂದರೆ ಅರ್ಥ ಅಂದರೆ ಆಮೇಲೆ ಬೈದಾಕ್ಬಿಟ್ಟೆ ನನಗೆ. ಆಮೇಲೆ ಎಷ್ಟೋ ಜನ ಹೇಳ್ಬಾರ್ದು ಸಾರ್ ನಿಮ್ಮದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಏನಾದರೂ ಹತ್ರಕ್ಕೆ ಬರಬೇಡಿ, ನನಗೇನು ಮಾಡಿ ನಿನ್ಗೇನು ಪ್ರಚಾರ ಕೊಡೋದು ಬೇಡ, ಇದು ಬೇಡ. ನನ್ನ ತಪ್ಪು ಪ್ರಚಾರ ತಗೊಂಡು ನಾನು ಏನೇ ಮಾಡಲಿ, ಏನು ಸಿಕ್ಕಾಪಟ್ಟೆ ಕೋಟಿಗಳ ದುಡ್ಡು ಮಾಡಬೇಕಾ, ಅದೆಲ್ಲ ಆಗೋಯ್ತು. ಈಗೇನು ಅಂತಂದರೆ ಯಾರೋ ಒಬ್ಬ ನಟ ಅವನು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿದ್ದಾನೆ. ಅವನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾನೆ, ಅವನೊಬ್ಬ ರೈಟರ್ ಆಗಿರ್ತಾನೆ, ಒಬ್ಬ ಡೈರೆಕ್ಟರ್ ಆಗಿರ್ತಾನೆ, ಒಬ್ಬ ಆರ್ಟ್ ಡೈರೆಕ್ಟರ್ ಆಗಿರ್ತಾನೆ. ಅವನಿಗೆ ನಮ್ಮ ಚಿತ್ರರಂಗದಲ್ಲಿ
ಗಿಟ್ಟಿಸ್ಕೊಳ್ಳೋದು ಭಾಳ ಸುಲಭ, ಟ್ಯಾಲೆಂಟ್ ಇದ್ಬಿಟ್ರೆ. ನಾವು ಬರೀ ಆ್ಯಕ್ಟ್ರು ಅಷ್ಟೇ, ಡೈರೆಕ್ಟ್ರಾಗಿ ನಾವು ಗುರುತಿಸ್ಕೊಂಡಿಲ್ಲ. ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಅಂತೂ ಅಲ್ವೇ ಇಲ್ಲ. ನಾವೇನು ಇನ್ನೇನು ಬೇರೆ ಕೆಲಸಗಳು ಮಾಡಲ್ಲ, ಬರವಣಿಗೆ ಏನು ಮಾಡಲ್ಲ ನಾವು. ಬರೆಯೋಕ್ಕಿಷ್ಟ, ಬಟ್ ತಲೆ ಇದೆ, ಎಲ್ಲ ಇದೆ, ಬರವಣಿಗೆನೂ ಬರ್ತೇವೆ, ಬರೀ ಈ ಕೈಯೇ ಓಡಲ್ಲ. ಅದರಿಂದ ನಾವೇನು ಬೇರೆ ಏನು ಮಾಡೋಕ್ಕಾಗಲ್ಲ, ಆ್ಯಕ್ಟ್ ಮಾಡ್ಕೊಂಡಿರ್ಬೋದು. ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಪರಿಣಿತಿ ಹೊಂದಿರೋರು ಬೇಗ ಕೆಲಸ ಹಿಡಿತಾರೆ. ನಮ್ಮಂತರೂ ಒಂದು ಸ್ವಲ್ಪ ಮಂದಗತಿಯಲ್ಲಿ ಹೋಗುತ್ತೆ. ಆದರೂ ಕೂಡ ಪರವಾಗಿಲ್ಲ, ಭಾಳ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಹಿಡಿದಿದ್ವಿ. ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದ್ದಾವೆ. ಅದನ್ನು ನಾವು ತೃಪ್ತಿಕರವಾಗಿ ನಾವು ಮಾಡಿದ್ದೀವಿ. ಅವರು ನಾವು ಮಾಡಿದ್ಮೇಲೆ ನೋಡಿ ಅನುಭವಿಸಿದ್ದಾರೆ. ಈ ಥರನೂ ಆಗಿದೆ. ಬಂತು ಹಬ್ಬ, ಸಂಕ್ರಾಂತಿ ಹಬ್ಬ. ಸೀರಿಯಲ್ಗಳಲ್ಲಿ ಮಾತ್ರ ಭಾಳ ಅದ್ಭುತ ಪಾತ್ರಗಳು ಸರ್. ಸರ್ ಅದೊಂದು 200 ಆಗಿರೋದು. ಮಧ್ಯದಲ್ಲಿ ನಾನೇ ಬಿಟ್ಬಿಟ್ಟೆ ಸರ್, ಯಾಕೋ ಬೇಜಾರಾಗ್ಬಿಡ್ತು ಸೀರಿಯಲ್ಗಳು. ಯಾಕೆಂದರೆ ಅವರು ಚೌಕಾಸಿ ಮಾಡೋವಂಥದ್ದು, ಮತ್ತು ದುಡಿಸ್ಕೊಳ್ಳೋವಂಥದ್ದು ಇದೆಯಲ್ಲ, ಬಟ್ಟೆಗಳು ಹೊತ್ಕೊಂಡು ಹೋಗ್ಬೇಕು, ಸಾಕಾಗೋಗ್ಬಿಡ್ತು ನಮಗೆ. ಕಾಸ್ಟ್ಯೂಮ್ ತೊಗೊಂಡೋಗುವಂಥದ್ದು, ಆಮೇಲೆ ಬೆಳಿಗ್ಗೆ 5:30-6 ಗಂಟೆಗೆ ಮನೆ ಬಿಡಬೇಕು, ಹೋಗಿ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಶೂಟಿಂಗ್ ಮಾಡೋರು. ಇದೆಲ್ಲ ನೋಡಿ ಅವನು ಚೌಕಾಸಿ ಮಾಡ್ತಾರಲ್ಲ ಪೇಮೆಂಟು, ಅದಕ್ಕರ್ಧ ಬೇಜಾರಾಗಿ ಸಂಬಳ ನಾನು ಅದಕ್ಕಿಂತ ಆಫೀಸಲ್ಲಿ ಜಾಸ್ತಿ ಸಂಬಳ ತಗೊಂತೀನಿ ಅಂತ ಬಿಟ್ಬಿಟ್ಟೆ. ಹಂಗಾಗಿ ಕ್ರಮೇಣ ನನಗೆ ಯಾವಾಗ ನಾನು ಪಾಪ್ಯುಲರ್ ಆದೆ, ಮತ್ತು ಯಾವಾಗ ನಮಗೆ ಸಾಕಷ್ಟು ಚಿತ್ರಗಳು ಮತ್ತು ಸೀರಿಯಲ್ಗಳು ಮಾಡಿ, ನಾಟಕಗಳು ಮಾಡಿ, ಇಡೀ ದೇಶ ತಿರುಗಿ ಎಲ್ಲ ನಾಟಕದಿಂದ 10 ಪೈಸೆ ಸಂಪಾದನೆ ಮಾಡಲಿಲ್ಲ. ವೃತ್ತಿರಂಗಭೂಮಿಗೆ ಹೋಗಿ ಮಾಡಿದೆ. ಆಮೇಲೆ ಕಾಮಿಡಿ ಶೋಸ್ ಮಾಡಿದ್ನಲ್ಲ, ಕಾಮಿಡಿ ಶೋಸಿಂದ ನಾನು ಸಾಕಷ್ಟು ದುಡ್ಡುಗಳು ಮಾಡ್ತೀನಿ. ಅಂದರೆ ನಮ್ಮದು 3 ಅವರ್ಸ್ ಕಾಮಿಡಿ ಶೋ ಮಾಡ್ತೀವಿ, ವೆರೈಟಿ ಹಾಸ್ಯರಸ ಮಂಜರಿ ಅಂತ. ಅದರಲ್ಲಿ ಮಿಮಿಕ್ರಿ ಇರ್ಬೋದು, ಮ್ಯಾಜಿಕ್ ಇರ್ಬೋದು, ಕಾಮಿಡಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎಲ್ಲ ಸೇರಿ. ಕೆಲವೊಂದು ಇತ್ತೀಚೆಗೆ ಮುದುಕನ ಮದುವೆಯಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ. ನನಗಡ ಬಲಮಣ್ಣ ಅಂತ ಒಂದು ನಾಟಕ, ಕಂಪ್ನಿ ನಾಟಕಗಳು. ಮುದುಕನ ಮದುವೆಯಲ್ಲಂತೂ ಜನ ಬಿದ್ದು ನಗ್ತಾರೆ. ಅದರಲ್ಲಿ ಮುದುಕನ ಪಾತ್ರನೂ ಮಾಡ್ತೀನಿ, ಶೇಷನ್ ಪಾತ್ರನೂ ಮಾಡ್ತೀನಿ, 2 ಪಾತ್ರ ಮಾಡ್ತೀನಿ. ಹವ್ಯಾಸಿ ನಾಟಕ ಬಿಟ್ಟು ಈಗ ಸುರೇಶ್ ಅನಗಳ್ಳಿ ಒಂದು ನಾಟಕ ಮಾಡಿಸ್ಬೇಕು ಅಂತ ಭಾಳ ದಿವಸದಿಂದ ಮಾತಾಡಿದ್ರು. ರೀ ನಿಮ್ಮ ಬಗ್ಗೆನೇ ಒಂದು ನಾಟಕ ರೀ, ನನಗೆ 1 ತಿಂಗಳು ನನಗೆ ಡೇಟ್ ಕೊಡ್ತೀನಿ ಸರ್. ಅದು ಅವ್ರಿಗೋಸ್ಕರ 1 ತಿಂಗಳು ನಾನು ಏಪ್ರಿಲ್ ತಿಂಗಳಲ್ಲಿದ್ದರು. ಏಪ್ರಿಲ್ ತಿಂಗಳು ಇಡೀ ತಿಂಗಳು ನಾನು ಯಾವ ಡೇಟು ಕೊಟ್ಟಿರಲಿಲ್ಲ. ಕೊನೆಗೆ ಮಾಡಲೇ ಇಲ್ಲ ಅವರು. ಪೋಸ್ಟ್ಪೋನ್ ಮಾಡಿ ಬಿಟ್ಬಿಟ್ಟು ನನಗಿಲ್ಲ ಸರ್ ಮಾಡೋಕ್ಕಾಗಲ್ಲ. ಕರೆದ್ರು, ನಿಮ್ಮಿಂದ ನಾನು ನಾಟಕ ಮಾಡೋಕ್ಕಾಗ್ತಾಯಿಲ್ಲ, ಕೈ ಕೊಡ್ತಾಯಿದ್ದೀರಾ ನೀವು ಅಂದರು. ಸರ್ ನೀವು ಕೈ ಕೊಟ್ಟಿದ್ದು ಅಂದೆ ನಾನು. ಏನು ನಾಟಕ, ಏನು ನಿಮ್ಮ ಮೂಗಿನ ಬಗ್ಗೆ ಏನದು? ಈಗ ಮಿಸ್ಟರ್ ಬೀನ್ ಹೆಂಗೋ ಅದೇ ಥರ ಒಂದು ಮೂಗಿನ ಮೇಲೆ ಒಂದು ನಾಟಕ ಮಾಡಿದ್ದೀನಿ ರೀ, ಮಿಸ್ಟರ್ ನೋಸ್ ಅಂತ ಅಂದರು. ಅದಾಗಲೇ ಇಲ್ಲ ನನಗೇನು. ಇನ್ನೊಂದು ಸರಿ ಕರೆದ್ರು ಕೂಡ ನಾನು ಅವ್ರಿಗೋಸ್ಕರ ನಾನು ನಾಟಕ ಮಾಡೋಕ್ಕೆ ಸಿದ್ಧ, ಎಲ್ಲ ಬಿಟ್ಟು. ಈಗ ಫುಲ್ ಟೈಮ್ ಮಾಡುತ್ತಿರ್ತೀರಿ ಈಗ ರಿಟೈರ್ ಆದಮೇಲೆ ಸಿನಿಮಾ ನಾಟಕ? ಸರ್ ಈಗ ಫುಲ್ ಟೈಮ್ ಯಾಕೆ ಅಂತಂದರೆ, ನಾನು ರಿಟೈರ್ ಆದಮೇಲೆ ಕೈ ತುಂಬ ಕೆಲಸ ಸಿಗುತ್ತೆ, ಏನು ಲೆಫ್ಟ್ ಆ್ಯಂಡ್ ರೈಟ್ ಮಾಡ್ಬೋದು ಅಂದೆ. ನಾವು ರಿಟೈರ್ ಆಗಿದೆ ಲಾಕ್ಡೌನಲ್ಲಿ. 2 ವರ್ಷ ಮನೇಲಿ ಕೂತ್ಕೊಂಡು ಆಮೇಲೆ ಏನಪ್ಪ ಮಾಡೋದು, ಏನೂ ಕೆಲಸ ಇಲ್ಲ, ಬೋರ್ ಹೊಡಿತದಲ್ಲ ಅಂದರೆ ನಾಟಕನೂ ಇರಲಿಲ್ಲ ಸರಿಯಾಗಿ. ಹಾಗಾಗಿ ಸುಮ್ಮನಿದ್ವಿ. ಆಮೇಲೆ ಸ್ಟಾರ್ಟ್ ಆಯಿತು ಎಲ್ಲ ಸಣ್ಣ ಪಿಕ್ಚರ್ಸ್, ಲೋ ಬಡ್ಜೆಟ್ ಪಿಕ್ಚರು ಅಂತ ಅಂದ್ಬಿಟ್ಟು ಅವರೇ ನೀಟಾಗಿ ಸೀರಿಯಲ್ಗಿಂತ ಜಾಸ್ತಿ ದುಡ್ಡು ಕೊಡ್ತಾರೆ ಪಾತ್ರಗಳು. ಪಾಪ ಅವರು ಆ ವರ್ಕಿಂಗ್ ನೇಚರ್ ನೋಡಿದ್ರೆ ಒಂದೊಂದು ಸರಿ ಬೇಜಾರಾಗುತ್ತೆ. ಪಿಕ್ಚರು ಮೇಕಿಂಗ್ ಗೊತ್ತಿಲ್ಲದಿರಲ್ಲ ಮಾಡ್ತಾರೆ. ಅವರೇನೋ ತಲೆ ತಿಂದು ಕೈ ಕಾಲು ಹಿಡ್ದೆಲ್ಲ ಕೆಲವರು ಮಾಡಿರ್ತಾರೆ. ಕೆಲವರು ಅವರು ನೋಡೋದು ಕಷ್ಟಪಡೋದು ನೋಡ್ಬಿಟ್ಟು ನಮಗೆ ಅಯ್ಯೋ ಆಯ್ತಪ್ಪ ನಿನಗೋಸ್ಕರ ಮಾಡ್ತೀನಿ. ಪಿಕ್ಚರ್ ರಿಲೀಸ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ಪಿಕ್ಚರ್ ಅಂತೂ ಮುಗಿಯುತ್ತೆ. ಏನೋ ಸ್ವಲ್ಪ ದುಡ್ಡಿಗಂತೂ ಮೋಸ ಇಲ್ಲ. ಪ್ರಾಮಾಣಿಕವಾಗಿ ದುಡ್ಡು ಕೊಡೋವಂಥ ಸುಮಾರು ಚಿತ್ರಗಳನ್ನು ಮಾಡಿದೆ. ಸುಮಾರು ಚಿತ್ರಗಳು ರಿಲೀಸ್ ಆಯಿತು, ಓಡಲಿಲ್ಲ. ಸಿನಿಮಾ ತೆರೆಗೆ ಬಂದ ಮೇಲೆ ಅದನ್ನು ನೋಡೋ ಥರನೂ ಇರಲಿಲ್ಲ, ಅರ್ಥಪೂರ್ಣವಾಗಿರಲಿಲ್ಲ. ಯಾವುದೋ ಅಂಥ ಒಳ್ಳೆ ಪಿಕ್ಚರ್ ನಾನು ಸಿಗಲೇ ಇಲ್ಲ. ಎಲ್ಲೋ ಒಂದೊಂದು ಪಿಕ್ಚರು ಸಕ್ಸಸ್ ಆದವು, ಒಂದೊಂದು ಪಿಕ್ಚರ್ ಯಾವುದೋ ಒಂದೊಂದು ಪಿಕ್ಚರ್ ಸಿಗ್ತೇನೆ ಅಷ್ಟೇ. ಏನು ಮಾಡೋದು, ನಂಬರ್ ಆಫ್ ಸಿನಿಮಾ. ಆಮೇಲೆ ನಾಟಕಗಳಲ್ಲಿ ಮಾತ್ರ ನಮಗೆ ನಿಜವಾಗ್ಲೂ ಯಾವುದೇ ನಾಟಕ ಮಾಡಲಿ ನನಗೆ ತೃಪ್ತಿ ಕೊಟ್ಟಿದೆ. ಒಳ್ಳೆ ನಾಟಕಗಳು ಮಾಡಿದ್ವಿ, ಒಳ್ಳೆ ಪಾತ್ರಗಳು ಮಾಡಿದ್ವಿ. ಜನನೂ ಕೂಡ ನಾಟಕ ನೋಡಿ ಇಷ್ಟಪಟ್ಟಿದ್ದಾರೆ. ನಮ್ಮ ಪ್ರತಿಭೆ ಅನಾವರಣ ಆಗಿದೆ. ಇಡೀ ಕರ್ನಾಟಕ ಮೂಲೆನೂ ಸುತ್ತಿದ್ದೀವಿ, ದೇಹ ದಂಡಿಸಿದ್ದೀವಿ. ಆಮೇಲೆ ಬೇರೆ ಬೇರೆ ರಾಜಧಾನಿಗಳಲ್ಲಿ, ಆಮೇಲೆ ಲಂಡನ್ಗೆ ನಾಗರಾಜ್ ಮೂರ್ತಿ ಮೂಲಕನೇ ನೋಡ ಎಲ್ಲ ಖರ್ಚು ಮಾಡೋಕ್ಕಾಗಲ್ಲ ನಿಮ್ಮ ಕಡೆ. ಆಯ್ತಪ್ಪ, ನನ್ನ ಕಡೆಯಿಂದ ಒಂದು ಫೇರ್, ಈ ಕಡೆಯಿಂದ 1 ಲಕ್ಷ ನಮ್ಮ ಕಡೆಯಿಂದ ಖರ್ಚು, ಇನ್ನೊಂದು ಲಕ್ಷ ಅವ್ರ ಕಡೆಯಿಂದ ಖರ್ಚು
ಒಂದು ಲಂಡನ್ ಟೂರ್ ಆಯಿತು, 10 ದಿವಸ ಟೂರು, ಊಟ ತಿಂಡಿ ವಸತಿ ಕೊಟ್ಟರು, ಓಡಾಟದ ಖರ್ಚು, ಲಂಡನ್ ತಿರುಗಿ ಲಂಡನ್ ಥಿಯೇಟ್ರ್ ಹೆಂಗಿದೆ ಅಂತ ನೋಡ್ಕೊಂಡು ಬಂದ್ವಿ. ಮತ್ತು ಶೋಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂತಂದರೆ ಒಬ್ಬರ ಹತ್ರ ದುಡ್ಡಿದ್ದರೆ ಇನ್ನೊಬ್ಬರ ಹತ್ರ ದುಡ್ಡಿಲ್ಲ, ಬಂದವ್ರ ಹತ್ರ. ಪಾಪ ಅವ್ರನ್ನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಹೋದರೆ ಲಂಡನ್ಗೆ ಹೋದರೆ ಒಂದು 10 ದಿವಸ ಇರೋಣ, ಮೊದಲೇ ಅಲ್ಲೆಲ್ಲಿ ಯಾವ್ಯಾವ ನಾಟಕ ನಡೀತದೆ ಎಲ್ಲ ಬುಕ್ ಮಾಡ್ಕೊಂಬಿಟ್ಟು ಆನ್ಲೈನಲ್ಲಿ ಎಲ್ಲ ನಾಟಕಗಳು ನೋಡಬೇಕು. ಏಕೆಂದರೆ ಲಂಡನಲ್ಲಿ ನಾನು ಹೋದಾಗ ಭಾಳ ಒಂಥರ ನನಗೆ ಅನುಭವ ಆಗಿದ್ದು, ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಥಿಯೇಟ್ರ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಇಲ್ಲಿ ಮೆಟ್ರೋ ಹೆಂಗಿದೆಯೋ ಅಲ್ಲೂ ಕೂಡ ಮೆಟ್ರೋ ಒಂಥರ ಡಿಫ್ರೆಂಟ್ ಸ್ಟೈಲ್ ಆಫ್ ಮೆಟ್ರೋ. ಇಲ್ಲಿ -1 ಇರುತ್ತೆ, ಅಲ್ಲಿ -1, -2, -3 ಆ ಥರ ಒಳಗಡೆ ಹೋಗ್ತೀವಿ ಎಸ್ಕಲೇಟ್ರಲ್ಲಿ. ಹೋಗಿ ಮತ್ತಿರ್ಗ ಹತ್ತೀವಿ ಲೈನ್ ಚೇಂಜ್ ಮಾಡೋದಕ್ಕೆ ಇದು ಮಾಡೋದಕ್ಕೆಲ್ಲ. ಒಂಥರ ವಿಶೇಷವಾದಂಥ ಇತ್ತು. ಲಂಡನ್ನು ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ನಮ್ಮ ಇಂಡಿಯಾದಲ್ಲಿರುವಂಥ ನಗರಗಳು ಅಲ್ಲಿ ಇರುವಂಥದ್ದು ಪೊಲ್ಯೂಷನ್ ಫ್ರೀ, ಸೌಂಡ್ ಪೊಲ್ಯೂಷನ್ ಇಲ್ಲ, ಈ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಇಲ್ಲ. ತುಂಬ ಇಷ್ಟ ಆಗಿದೆ. ಚಳಿ ಅಂತೂ ಸಹಿಸೋಕ್ಕಾಗಲ್ಲ ಅಷ್ಟೇ. ಆಮೇಲೆ ಕಾಮಾಗಿ ಗಲಾಟೆ ಅಬ್ಬರ ಎಂಥದ್ದು ಇಲ್ಲ ಅಲ್ಲಿ, ಕಾಮಾಗಿ. ಯಾಕೆ ಅಂತಂದರೆ ಅಲ್ಲಿ ಜನನೇ ಪಾಪ್ಯುಲೇಷನ್ನೇ ಕಮ್ಮಿ. ಸಿಟಿ ಅಂತ ಇರೋದು ಎಲ್ಲ ಒಂದು ಸೆಂಟ್ರಲ್ ಪ್ಲೇಸು, ಪಿಕಡೆಲೆ ಸರ್ಕಲ್ಲು ಅದು ಇದು ಎಲ್ಲ ಇದೆಲ್ಲ ಕಾಂಪ್ಲೆಕ್ಸ್ಗಳು ಆ ಥರದಲ್ಲಿ. ಇನ್ನೆಲ್ಲ ದೂರ. ಆಮೇಲೆ ಅಲ್ಲಿ 1 ಫ್ಲೋರ್ ಮಾತ್ರ ಪರ್ಮಿಷನ್ ಉಂಟು. ಹಳೇ ಮನೆ ಯಾರು ನಾವು ಹೋಗಿ ಕೊಟ್ಕೊಂಡ್ರೆ ಫ್ರಂಟ್ ಎಲಿವೇಷನ್ ನಾವು ರಿನೋವೇಟ್ ಮಾಡೋಂಗಿಲ್ಲ, ಹಿಂದ್ಗಡೆಗೆ ಕಟ್ಕೋಬೋದು ಅಷ್ಟೇ ಪರ್ಮಿಷನ್ ಇರೋದು. ಆಮೇಲೆ ಮುಂದೆ ಮತ್ತು ಹಿಂದ್ಗಡೆ ಹಿತ್ತಲು ಇರಲೇಬೇಕು. ಕಾರನ್ನೆಲ್ಲ ಹೊರಗಡೆ ಈ ಕಡೆ ಎಲ್ಲ ಇಲ್ಲೆಲ್ಲ ಕಾರನ್ನ ಹಿಂಗೆ ಕವರ್ ಮಾಡಿ 4 ವಾಲ್ಸಿಂದ ಒಳಗಡೆ ಕಾರ್ನ ಒಳಗಡೆ ಇಡ್ತಾರಲ್ಲ ಆ ಥರ ಇಲ್ವೆಲ್ಲ, ಎಲ್ಲ ಹೊರಗಡೆ ನಿಲ್ಲಿಸಿರೋರು. ವೆರೈಟೀಸ್ ಆಫ್ ಕಾರ್ಸ್ ನೋಡಿದೆ. ಆಮೇಲೆ ವೆರೈಟೀಸ್ ಆಫ್ ಫ್ಲವರ್ಸ್ ಅಲ್ಲಿ ನೋಡಿದ್ದು. ಲಂಡನ್ ಇಡೀ ನಗರದಲ್ಲಿ ಎಲ್ಲಿ ನೋಡಿದ್ರು ಹೂಗಳು, ತರಾವರಿ ಹೂಗಳು, ಅದ್ಭುತವಾದಂಥ ಹೂಗಳನ್ನ ನೋಡಿದೆ. ಆಮೇಲೆ ಮೆಟ್ರೋನಲ್ಲಿ ಇಳಿಯುವಾಗ ಹತ್ತುವಾಗ ಪಕ್ಕದಲ್ಲಿ ಪೋಸ್ಟರ್ಸ್ ನೋಡ್ತೀವಲ್ಲ ಎಲ್ಲ ಕಡೆ, ಇಲ್ಲಿ ಅಲ್ಲಿ A3 ಸೈಜಲ್ಲಿ ಪೋಸ್ಟರ್ಸ್ನ ನೋಡಿದೆ. ಏನು ಇಷ್ಟೊಂದು ಸಿನಿಮಾ ಪೋಸ್ಟರ್ಸು ಅಂತ ಅಂದ್ಬಿಟ್ಟು ಅದೇನೋ ಯಾವುದೋ ನೋಡ್ತಾ ಹೋದರೆ ಯಾವ ಸಿನಿಮಾ ಪೋಸ್ಟರ್ಸ್ ಅಲ್ಲ, ಎಲ್ಲ ನಾಟಕದ ಪೋಸ್ಟರ್ಗಳು. ಅಷ್ಟು ಥಿಯೇಟ್ರ್ ಇದ್ದಾವೆ. ಅಷ್ಟು ಥಿಯೇಟ್ರು ಕೌಂಟ್ರ್ಗಲ್ಲಿ ಹೋಗಿ ಟಿಕೆಟ್ ತಗೊಳ್ಳೋ ಅಂಥದ್ದಲ್ಲ, ಎಲ್ಲ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋವಂಥದ್ದು. ಇವತ್ತು 100 ರೂಪಾಯಿ ಇದ್ದರೆ ನಾಳೆ 150 ರೂಪಾಯಿ ಆಗುತ್ತೆ, ನಾಡಿದ್ದು 200 ರೂಪಾಯಿ ಆಗುತ್ತೆ, ಆಚೆ ನಾಡಿದ್ದು ಬರುತ್ತೆ ಮತ್ತೆ 100 ರೂಪಾಯಿ ಆಗುತ್ತೆ. ರೇಟು ಏರುತ್ತೆ ಇಳಿಯುತ್ತೆ ನಾಟಕಕ್ಕೆ. ಆ ಥರ ನಾಟಕ ಟಿಕೆಟು ಈಗ ಫ್ಲೈಟ್ ಟಿಕೆಟ್ ಆಗುತ್ತಲ್ಲ ಆ ಥರ. ಆಮೇಲೆ ಅಷ್ಟೇ ಅಲ್ಲಿ ನಾಟಕದ ಆರ್ಟಿಸ್ಟ್ಗಳು ಅಷ್ಟೇ ಲಕ್ಸುರಿಯಸ್ ಆಗಿ ಜೀವನ ಮಾಡ್ತಾರಂತೆ. ಆಮೇಲೆ 50-60 ವರ್ಷದಿಂದ ನಾಟಕ ನಡೀತಾ ಇರುತ್ತೆ. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿ ಈ ಬೆಂಗಾಲಿ ಥಿಯೇಟ್ರ್ ಇರ್ಬೋದು, ಮರಾಠಿ ಥಿಯೇಟ್ರ್ ಇರ್ಬೋದು, ಪ್ರೊಫೆಷನಲ್ ಥಿಯೇಟ್ರ್ ಥರ ಅದು. ಅದೇ ಈ ಹವ್ಯಾಸಿ ಥಿಯೇಟ್ರ್ ಆಗಲಿ ನಮ್ಮ ಇದು ಥಿಯೇಟ್ರು, ಇಲ್ಲಿ ನಾಟಕಕ್ಕೆ ಅದ್ಭುತವಾದಂಥ ನಾಟಕ ನಾವು ಇತ್ತೀಚೆಗೆ ನೋಡೋದಂದರೆ ಸುಮಾರು ನಾಟಕಗಳು ಕೂತ್ಕೊಂಡು ನೋಡೋದಕ್ಕೆ ಅಷ್ಟು ಸಂತೋಷ ಆಗ್ತದೆ. ನಾಟಕಗಳು ಅಷ್ಟು ಅಚ್ಚುಕಟ್ಟಾಗಿ ನಾಟಕಗಳು ಮಾಡ್ತಾರೆ. ನಾಟಕದ ಸಬ್ಜೆಕ್ಟು ಕೂಡ ಆ ಥರ ಇರ್ತವೆ. ಆದರೆ ಅದೇ ಸಿನಿಮಾ ಥಿಯೇಟ್ರ್ಗಳು ಕಾಂತಾರ ಆದಮೇಲೆ ಇತ್ತೀಚೆಗೆ ಬಂದಂಥ 50 ಸಿನಿಮಾನು ಫ್ಲಾಪು. 50 ಸಿನಿಮಾದಲ್ಲಿ 1-2 ಸಿನಿಮಾ ಹೋಗಿ ನೋಡೋಕ್ಕೆ ಹೋದೆ. ಆಮೇಲೆ ಬೇರೆ ಬೇರೆ ಸ್ನೇಹಿತರುಗಳೆಲ್ಲ ಹೇಳ್ತಾರಲ್ಲ, 15 ಜನ ಆಡಿಯನ್ಸ್ ಇಲ್ಲ ಒಂದು ಥಿಯೇಟ್ರಲ್ಲಿ. ಎಷ್ಟು ದುಃಖ ಆಗ್ತದೆ ಅಂದರೆ ಅಷ್ಟು ದುಃಖ ಆಗುತ್ತೆ. ಯಾಕಂದರೆ ಅಷ್ಟೊಂದು ಇನ್ವೆಸ್ಟ್ಮೆಂಟು. ಕಾಂತಾರ ಒಂದು ಸುದ್ದಿ ಹೆಂಗೆ ಮಾಡ್ತು ಅಂತಂದರೆ, ಯಾವುದೇ ಇಂಡಸ್ಟ್ರಿಗಿಂತ ಸಿನಿಮಾ ಇಂಡಸ್ಟ್ರಿ ಫಾಸ್ಟ್ ಬೆನಿಫಿಟಿಂಗ್ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಮಾತು ಬಂತು. ಅಂದರೆ ಇನ್ವೆಸ್ಟ್ ಮಾಡಿ ಬೇಗ ಹಣ, ಕೋಟ್ಯಾಂತರ ರೂಪಾಯಿ ಹಣ ಬೇಗ ವಾಪಸ್ ಬರುತ್ತೆ ಅಂತ ಅನ್ನೋದನ್ನು ಅದನ್ನು ಸಾಬೀತು ಮಾಡಿದ್ರು. ಅಂದರೆ ಆ ಮಟ್ಟಕ್ಕೆ ತೆಗೆದ್ರೆ ಹಾಡನ್ನ. ಆಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಈ ಥರ ಸಿನಿಮಾಗಳು ಸಿಕ್ಕಾಬಟ್ಟೆ ಖರ್ಚು ಮಾಡಿ ಮಾಡೋದು. ಸಿಕ್ಕಾಬಟ್ಟೆ ಖರ್ಚು ಮಾಡಿ ಜನನೇ ಒಳಗಡೆ ಬರಲಿಲ್ಲ ಅಂತಂದರೆ ಅದು ಎಷ್ಟು ಮಟ್ಟಿಗೆ ಮೇಕಿಂಗ್ ಇರುತ್ತೆ. ಕೂತ್ಕೊಂಡು ನೋಡೋವಂಥ ಚಿತ್ರ ಮಾಡದೆ ಹೋದರೆ ಎಷ್ಟು ಹೊಟ್ಟೆ ಉರಿತದೆ ಅಂದರೆ, ಇಷ್ಟು ಜನ ದುಡ್ಡನ್ನು ಯಾವ ರೀತಿ ವೇಸ್ಟ್ ಮಾಡ್ತಾರೆ ಅಂತಂದರೆ, ಇಲ್ಲ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಇರ್ಬೋದು, ಇಲ್ಲ ಪೂರ್ವಭಾವಿ ಸಿದ್ಧತೆಯ ಕೊರತೆಯ ಜ್ಞಾನದ ಕೊರತೆ ಇರ್ಬೋದು, ಇಲ್ಲ ಅನುಭವದ ಕೊರತೆ ಇರ್ಬೋದು. ಇದೆಲ್ಲ ನೋಡಿದ್ರೆ ಬೇಜವಾಬ್ದಾರಿ ಸಮಾಜ, ಕನಿಷ್ಠ ಜವಾಬ್ದಾರಿನೂ ಕೂಡ ಕಂಡುಕೊಳ್ಳಲಿಲ್ಲ. ಕನಿಷ್ಠವಾಗಿ ಬೇರೆಯವ್ರ ಮಾತನ್ನು ಕೇಳೋಕ್ಕೆ, ಬೇರೆಯವರು ಸಲಹೆಗಳನ್ನು ತೊಗೊಳ್ಳೋದಲ್ಲೇ ನಾನೇ ಹೆಚ್ಚು, ನನಗೇ ಎಲ್ಲ ಗೊತ್ತಿದೆ ಅಂತ ಮುನ್ನುಗ್ತಾರಲ್ಲ, ಅದರಿಂದ ಆಗುವಂಥ ದುಷ್ಪರಿಣಾಮಗಳ ಏನು ಅಂತ ಹೇಳಕ್ಕೆ ಬರ್ತಾಯಿಲ್ಲ.
ಬೇಜಾರಾಗುತ್ತೆ. ಖಂಡಿತ. ಆಮೇಲೆ ಇತ್ತೀಚೆಗಂತೂ ಕೆಲವರು ಈಗ ಒಂದು ಸುಮಾರು ವರ್ಷಗಳಿಂದ ನನ್ನ ಹಿಂದೆ ಮುಂದೆ ಸುತ್ತೋರು ಕೆಲವರು, ಸರ್ ನಿಮ್ಗೆ ಡಾಕ್ಟ್ರೇಟ್ ಕೊಡ್ತೀವಿ. ಆಮೇಲೆ ನನಗೆ ಅಬ್ಸರ್ವ್ ನೋಡಿದೆ ಯಾರ್ಯಾರು ಡಾಕ್ಟ್ರೇಟ್ ತೊಗೊಂಡಿದ್ರು. ಹೀಗೆ ಡಾಕ್ಟ್ರು ಸುನೀತಾ ಅನ್ನೋದು ಡಾಕ್ಟ್ರು. ಅಯ್ಯೋ ನನಗೆ ಹುಷಾರಿಲ್ಲ ಅಂತಂದರೆ ಒಬ್ಬರು ಡಾಕ್ಟ್ರಿಗೆ ಹತ್ರದಲ್ಲಿ ಸಿಗ್ತಾಯಿಲ್ಲ. ಇಷ್ಟೊಂದು ಜನ ಡಾಕ್ಟ್ರಲ್ಲ, ಯಾರಾದರೂ ಒಬ್ಬರು ಒಳ್ಳೆ ನಂಬಿಕಸ್ಥ ಡಾಕ್ಟ್ರು ನಮ್ಮನ್ನು ಮಾತಾಡಿಸಿ ಅರ್ಧ ಕಾಯಿಲೆ ಕಮ್ಮಿ ಮಾಡೋವಂಥ ಡಾಕ್ಟ್ರು ಮೊದಲು ಸಿಗ್ತಿದ್ರು ನನಗೆ. ಇತ್ತೀಚೆಗೆ ಸಿಗ್ತಾನೇ ಇಲ್ಲ ಡಾಕ್ಟ್ರುಗಳೇ ಸಿಗ್ತಾಯಿಲ್ಲ. ಅಂದರೆ ಹಿತೈಷಿಯಾದಂಥ ವೆಲ್ ವಿಶಿಂಗ್ ಡಾಕ್ಟರ್ಸು ಕನ್ಸಲ್ಟೆಂಟ್ಸು ಸಿಗ್ತಾನೇ ಇಲ್ಲ. ಅದು ಬೇಜಾರಾಗ್ತದೆ ನಮ್ಮ ಕಾಯಿಲೆ ಬಂದಾಗ. ಇತ್ತೀಚೆಗೆ ಕೊರೋನಾ ಆದಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ನಂಬಿಕೆನೇ ಇಲ್ಲ, ಜೀವದ ಮೇಲೆ ನಂಬಿಕೆ ಇಲ್ಲ, ಹಂಗಾಗ್ಬಿಟ್ಟಿದೆ. ಅಂಥದ್ರಲ್ಲಿ ಇಷ್ಟೊಂದು ಜನ ಡಾಕ್ಟ್ರುಗಳಿದಾರಪ್ಪ, ಇವರು ಯಾತಕ್ಕೆ ಉಪಯೋಗ ಆಗ್ತಾರೆ ಅಂತಂದರೆ ಎಲ್ಲ ಗೌರವ ಡಾಕ್ಟ್ರೇಟ್. ಅದು ಯಾರು ಕೊಡೋರು ಅಂತಂದರೆ ಯಾವ್ಯಾವ ಯೂನಿವರ್ಸಿಟಿ, ಅದು ಹೆಸರು ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಅಂಥ ಯೂನಿವರ್ಸಿಟಿಗಳು ಡಾಕ್ಟ್ರೇಟು. ಯಾರೋ ಒಬ್ಬರು ಬಂದರು ನಮ್ಮ ಅವ್ನು ಯಾವನ್ರಿ ಡಾಕ್ಟ್ರೇಟ್ ಕೊಟ್ಟನು, ಅವ್ನು ಏನು ಮಾಡಿದ್ದಾನೆ ಅಂತ ಡಾಕ್ಟ್ರೇಟ್ ಕೊಡ್ರಿ. ಹೌದಾ ಸರ್, ಏನು ಡಾಕ್ಟ್ರೇಟು? ಹಿಂಗೆ ಡಾಕ್ಟ್ರೇಟ್ ಕೊಟ್ಟಿದ್ರಿ ಮೊನ್ನೆ. ಯಾರು ಕೊಟ್ಟಿವಿ ಸರ್? ಹಿಂಗೆ. ಹೌದಾ, ಹೆಂಗೆ ಕೊಟ್ಟರು, ಏನು ಮಾಡ್ದೆ? ಹೌದಾ, ಸರಿ ಆಯಿತು. ಇನ್ನೊಂದು 2 ತಿಂಗಳಾದೆ, ಸುರೇಶ್ ನನಗೆ ಡಾಕ್ಟ್ರೇಟ್ ಕೊಡ್ತಾಯಿದ್ದಾರೆ, ದಯವಿಟ್ಟು ನೀವು ಮಿಸ್ ಮಾಡ್ಬೋದು, ನೀವು ಬರಲೇಬೇಕಪ್ಪ, ನೀವು ಬಂದರೆ ನನಗೆ ಒಂದು ಹುಮ್ಮಸ್ಸು. ಅದನ್ನು ಏನು ಡಾಕ್ಟ್ರೇಟ್ ಸರ್, ಏನು, ಯಾರು ಕೊಡೋದು ನಿಮಗೆ? ಹಿಂಗೆ. ಥೂ ರಾಮ ಸರ್, ಬೇಡ ಸರ್. 2 ತಿಂಗಳು ಮುಂಚೆ ಬೈದಿರಿ, ಈಗ ನೀವೇ ಡಾಕ್ಟ್ರೇಟ್ ಅಂದರೆ ಏನು ಮಾಡಿದ್ರಿ? ಬಂದು ಬಲವಂತ ಮಾಡಿಬಿಟ್ರು. ಹಿಂಗೆ ಎಲ್ಲ ಅವರೇ ಖರ್ಚು ಮಾಡ್ತಾರಂತೆ. ಹಿಂಗೆ ಹೋಗಿ ನೋಡಿದ್ರೆ ಅಲ್ಲಿ ಡಾಕ್ಟ್ರೇಟ್ ತಗೊಳ್ಳೋರು ಹೆಚ್ಚು ಕಮ್ಮಿ 500-600 ಜನ ಅವರೇ. ಎಲ್ಲ ಕೋಟ ಹಾಕ್ಕೊಂಡು ಈ ಕಡೆ ತಿರುಗಿದ್ರು ಡಾಕ್ಟ್ರೇಟ್, ಈ ಕಡೆ ತಿರುಗಿದ್ರು ಡಾಕ್ಟ್ರೇಟು, ಮುಂದ್ಗಡೆ ತಿರುಗಿದ್ರು ಡಾಕ್ಟ್ರೇಟು. ಕೂತ್ಕೊಳ್ಳೋಕೆ ಜಾಗವೇ ಇಲ್ಲ. ಎಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ, ಅಯ್ಯೋ ನಮ್ಮ ತಾತ ಡಾಕ್ಟ್ರೇಟ್ ತಗೋತಾರೆ, ಅಯ್ಯೋ ನಮ್ಮ ಅಂಕಲ್ ಡಾಕ್ಟ್ರೇಟ್, ಅಯ್ಯೋ ನಮ್ಮ ಮಾವ ಡಾಕ್ಟ್ರೇಟ್ ತಗೊತಾರೆ, ಅಯ್ಯೋ ನಮ್ಮ ಆಂಟಿ ಡಾಕ್ಟ್ರೇಟ್ ತಗೊತಾ ಇದ್ದಾರೆ. ಎಲ್ಲರೂ ಫೋಟೋ ತೆಗೆಸಿ ನಾನು ಹೋಗಿದ್ದಂತೂ ಆ ಕಡೆನೂ ಹೇಳ್ತಾರೆ, ಸರ್ ಈ ಕಡೆ ಒಂದು ಸರಿ ತಿರುಗಿ ಸರ್ ಫೋಟೋ, ಈ ಕಡೆ ತಿರುಗಿ ಸರ್ ಫೋಟೋ, ಸೆಲ್ಫಿಗಳು ಅದು ಇದು ಎಲ್ಲ ನಡೆದೋಯ್ತು. ಹಿಂಗಾಗಿ ಯಾವನೋ ಒಬ್ಬ ನನ್ನ ಹಿಂದೆ ಮುಂದೆ ಬುದ್ಧಿದ್ದ, ಸರ್ ನಿಮ್ಗೆ ಇಲ್ಲಿ ಬೇಡ ಸರ್, ನಿಮಗೆ ಅಷ್ಟು ಸಂಕೋಚ ಇದ್ದರೆ ನಾನು ಡೆಲ್ಲಿಲಿ ಕೊಡ್ತೀನಿ, ಒಂದು ಸ್ವಲ್ಪ ಹೈ ಲೆವೆಲ್ ಕೊಡ್ತೀನಿ, ಇಲ್ಲ ಮಡ್ರಾಸಲ್ಲಿ ಕೊಡಿಸ್ಲಾ, ಬಾಂಬೆಲಿ ಕೊಡಿಸ್ಲಾ, ಒಂದು 25,000 ರೂಪಾಯಿ ಖರ್ಚಾಗುತ್ತೆ. ಯಾರು ಡಾಕ್ಟ್ರೇಟ್ ಕೊಡೋದ್ರಿ? ಎಜುಕೇಷನಿಸ್ಟ್. ನನಗೆ ಯಾತಕ್ಕೆ ಕೊಡಬೇಕು ಡಾಕ್ಟ್ರೇಟು? ನಾನು ಏನು ಮಾಡಿದ್ದೀನಿ ಅಂತ ಕೊಡ್ಬೇಕು ಡಾಕ್ಟ್ರೇಟು? ನಾನೇನು PhD ಮಾಡಿಲ್ಲ, ಏನಿಲ್ಲ. PhD ಮಾಡಿ ನಾನು ಡಾಕ್ಟ್ರೇಟ್ ತೊಗೊಂಡು ಫಿಲಾಸಫಿ ಯಾವುದೋ ಒಂದು ಥೀಸಿಸ್ ಬರೆದು ಡಾಕ್ಟ್ರೇಟ್ ತೊಗೊಂಡ್ರೆ ನನಗೊಂದು ಖುಷಿ ಇರುತ್ತೆ. ಡಾಕ್ಟ್ರೇಟ್ ಯಾತಕ್ಕೆ ರೀ ತಗೋ, ಬೇಡ ರೀ. ನನಗೆ MN ಸುರೇಶ್ ಅಂತ ನಮ್ಮ ಅಪ್ಪ ಹೆಸರಿಟ್ಟವ್ರಲ್ಲ, ಅದ್ರ ಜೊತೆಗೆ ಎಲ್ಲ ಕಲಾವಿದರು ಡೈರೆಕ್ಟ್ರುಗಳು ಇವರೆಲ್ಲ ಸೇರಿ ನನಗೆ ಸುರೇಶ್ ಅನ್ನೋ ಜಾಸ್ತಿ ಜನ ಆಗ್ಬಿಟ್ರು. ನೀನು ಮೂಗನ್ನ ಸೇರಿಸ್ತೀನಿ ಅಂದ್ಬಿಟ್ಟು ಮೂಗು ಸುರೇಶ್ ಅಂತ ಸೇರಿಸಿ ಮೂಗು ಸುರೇಶ್ ಅಂತ ಕರಿ. ಅದೇ ಒಂಥರ ಡಾಕ್ಟ್ರೇಟ್ ಇದ್ದಂಗೆ. ಬೇಡ, ದಯವಿಟ್ಟು ಇನ್ನೊಂದು ಸರಿ ನನ್ನ ಹತ್ರದಲ್ಲಿ ಮಾತ್ರ ಕಾಣಿಸ್ಕೊಬೇಡಿ. ಬೇಕಾ ನಿಮಗೆ ದೂರದಲ್ಲಿ ಕರ್ಕೊಂಡೋಗಿ ಕಾಫಿ ಬೇಕಾ, ತಿಂಡಿ ಬೇಕಾ, ಗುಂಡು ಬೇಕಾ ಎಲ್ಲ ಕೊಡಿಸ್ಬಿಡ್ತೀನಿ. ನನ್ನ ಹತ್ರಕ್ಕೆ ಸುತ್ತಮುತ್ತ ಓಡಾಡಬೇಡಿ. ಜನ ಎಲ್ಲ ಯಾರೋ ಬ್ರೋಕರ್ ಓಡಾಡ್ತಾವ್ರೆ, ಡಾಕ್ಟ್ರೇಟ್ ಬ್ರೋಕರು ಅಂತ ಅಂದ್ಬಿಡ್ತಾರೆ. ಬೇಡ, ಹತ್ರಕ್ಕೆ ಬರಬೇಡಿ ನೀವು ಅಂತ. ಸರ್ ನಮಗೆ ಪ್ರಶಸ್ತಿಗಳು ಬೇಡ, ಸನ್ಮಾನ ಬೇಡ. ನಮ್ಮನ್ನೆಲ್ಲಾದರೂ ಒಂದು ಒಳ್ಳೆ ಜಾಗದಲ್ಲಿ ಮಾತಾಡಿ ಅಂತಂದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಟ್ಟು ನಮ್ಮ ಕೈಲಾಗಿದ್ದು ನಮ್ಮ ತಲೆಗೆ ತೋಚಿದ್ದನ್ನು ಮಾತಾಡೋಕ್ಕೆ ನನಗೆ ಇಷ್ಟಪಡ್ತೀನಿ. ಜನ ಕೇಳ್ತಾರೆ ಅಂದರೆ ಭಾಳ ನಮ್ರವಾಗಿ ಕೇಳೋವಂಥ ಜನ ಕೂತ್ಕೋತಾರೆ ಅಂತ ಅವ್ರ ಜೊತೆ ಮಾತಾಡ್ತೀನಿ. ಮಾತುಕತೆ ಆಡೋಣ, ಅಕ್ರಾಸ್ ದಿ ಟೇಬಲು, ಅಕ್ರಾಸ್ ದಿ ಚೇರು ಮಾತಾಡೋಣ. ಅದು ಬಿಟ್ಬಿಟ್ಟು ನಿಮಗೆ ಸನ್ಮಾನ ಮಾಡ್ತೀವಿ, ದುಡ್ಡು ಕೊಡಿ ಅನ್ನೋದು, ಆಮೇಲೆ ನಿಮಗೆ ಪ್ರಶಸ್ತಿ ಕೊಡ್ತೀವಿ, ಆಮೇಲೆ ನೀವು ಕೇಳೋದು ನಾವು ಮೊಮೆಂಟಸ್ಸು ಮತ್ತೊಂದು ಯಾವುದು ಬೇಡ ಸರ್. ನಮಗೆ ಕೆಲಸ ಕೊಡಿ, ಒಳ್ಳೆ ಪಾತ್ರಗಳ ಮೂಲಕ ಜನರನ್ನು ರಂಜಿಸೋಣ. ಆಮೇಲೆ ಒಳ್ಳೆ ಪಾತ್ರಗಳ ಮೂಲಕ ನಮ್ಮ ಸಮಯನೂ ಮುಂದಕ್ಕೆ ಹೋಗುತ್ತೆ, ಈ ಜೀವನವನ್ನು ಕಳೆಯೋಣ. ಒಂದು ಒಳ್ಳೆ ಕತೆ ಮಾಡಿದ್ರೆ ಅದರಲ್ಲಿ ಕಥೆಯಲ್ಲಿ ಒಂದು ಪಾತ್ರವಾಗಿ ನಾನು ಇರೋಕ್ಕೆ ಇಷ್ಟಪಡ್ತೀನಿ. ಸರ್ ಭಾಳ ಧನ್ಯವಾದ. ತುಂಬ ಸುದೀರ್ಘವಾದಂಥ ಸಮಯ ಕೊಟ್ಟರೆ, ನಿಮ್ಮ ಮನೆಯೆಲ್ಲ ತೋರಿಸಿದ್ರಿ. ನಿಮಗೆ ಐ ಥಿಂಕ್ ಇನ್ನೊಂದು 30 ವರ್ಷದ ಕರಿಯರ್ ಇದೆ, ಶುಭವಾಗಲಿ ಅಂತ ಹೇಳ್ತಾ ಕಲಾ ಮತ್ತು ವೀಕ್ಷಕರ ಪರವಾಗಿ ಅಂತ ಧನ್ಯವಾದ ಸರ್. ಧನ್ಯವಾದಗಳು. ಅದು ಯಾಕೆ 30 ವರ್ಷ ಅಂತ ತುಂಡಾಕ್ಬಿಟ್ರಿ? ಅಷ್ಟೇನಾ? ಅಲ್ಲ, ಆ್ಯಕ್ಟಿಂಗ್ ಕೆರಿಯರು ಇಲ್ಲ, ಸಾಯೋವರೆಗೂ ಮಾಡೋಣ ಅಂತ. ಲಾಸ್ಟ್ ಡೆತ್ ಬೆಡ್ಡಲ್ಲೂ ಒಂದು ಟೇಕ್ ತಗೊಂಬಿಡ್ಲಿ, ಇಷ್ಟ ಡೈಲಾಗ್. ಸುಮ್ಮನೆ ಲವಲವಿಕೆಯಿಂದ ಇರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ಬೆಳ್ಳಿ ಚುಕ್ಕಿ ಕಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.
ಪುಸ್ತಕಗಳನ್ನ ಓದಿ. ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.